ಭಕ್ತಿಯಿಂದ ನಮನ ಮಾಡಿರಿ, ಪ್ರದಕ್ಷಿಣೆ ಹಾಕಿರಿ, ನಮೋಸ್ತು ಹೇಳಿರಿ. ಪ್ರದಕ್ಷಿಣೆ ಹಾಕಿರಿ, ನಮೋಸ್ತು ಹೇಳಿರಿ, ಸರ್ವ ಕಾರ್ಯ ಸಿದ್ಧಿ ಪಡೆಯಿರಿ. ಭದ್ರಗಿರಿಗೆ ಬನ್ನಿ ಭಕ್ತರೇ, ಗೋವರ್ಧನಾಚಾರ್ಯರ ಪ್ರಭಾವಕ ಶಿಷ್ಯವರ್ಯರು, ಅಂತಿಮ ಶ್ರುತ ಕೇವಲಿ ಭದ್ರಬಾಹು ಮುನಿಗಳು. ಅಂತಿಮ ಶ್ರುತ ಕೇವಲಿ ಭದ್ರಬಾಹು ಮುನಿಗಳು, ತಪವಗೈದ ಪುಣ್ಯ ಭೂಮಿಯು. ಭದ್ರಗಿರಿಗೆ ಬನ್ನಿ ಭಕ್ತರೇ, ಭಕ್ತಿಯಿಂದ ನಮನ ಮಾಡಿರಿ, ಪ್ರದಕ್ಷಿಣೆ ಹಾಕಿರಿ, ನಮೋಸ್ತು ಹೇಳಿರಿ. ಪ್ರದಕ್ಷಿಣೆ ಹಾಕಿರಿ, ನಮೋಸ್ತು ಹೇಳಿರಿ, ಸರ್ವ ಕಾರ್ಯ ಸಿದ್ಧಿ ಪಡೆಯಿರಿ. ಭದ್ರಗಿರಿಗೆ ಬನ್ನಿ ಭಕ್ತರೇ, ಭದ್ರಬಾಹು ಗುರುಗಳೊಂದಿಗೆ 772 ಮುನಿಗಳು, ಚಂದ್ರಗುಪ್ತ ಮೌರ್ಯರು ನೆಲೆಸಿದ ಸ್ಥಾನವು. ಚಂದ್ರಗುಪ್ತ ಮೌರ್ಯರು ನೆಲೆಸಿದ ಸ್ಥಾನವು, ಚಾತುರ್ಮಾಸ ಗೈದ ಭೂಮಿಯು. ಭದ್ರಗಿರಿಗೆ ಬನ್ನಿ ಭಕ್ತರೇ, ಡೊಂಗರವಾಲೆ ಬಾಬಾ ಪಾರ್ಶ್ವರು, ಪದ್ಮಪ್ರಭು ಆದಿವೀರರು, ನವರತ್ನ ಮೂರ್ತಿಗಳು ಭವ್ಯ ಭರತ ಬಾಹುಬಲಿ. ನವರತ್ನ ಮೂರ್ತಿಗಳು ಭವ್ಯ ಭರತ ಬಾಹುಬಲಿ, ಭೂಗರ್ಭದಿ ಪ್ರಾಪ್ತ ಧರಣಿಯು. ಭದ್ರಗಿರಿಗೆ ಬನ್ನಿ ಭಕ್ತರೇ, ಭಕ್ತಿಯಿಂದ ನಮನ ಮಾಡಿರಿ, ಪ್ರದಕ್ಷಿಣೆ ಹಾಕಿರಿ, ನಮೋಸ್ತು ಹೇಳಿರಿ. ಪ್ರದಕ್ಷಿಣೆ ಹಾಕಿರಿ, ನಮೋಸ್ತು ಹೇಳಿರಿ, ಸರ್ವ ಕಾರ್ಯ ಸಿದ್ಧಿ ಪಡೆಯಿರಿ. ಭದ್ರಗಿರಿಗೆ ಬನ್ನಿ ಭಕ್ತರೇ, ಪಾವಾಪುರ ಜಲಮಂದಿರ, ತೀರ್ಥರಾಜ ಸಮ್ಯದ ಶಿಖರಜಿ ನುಡಿವರು. ಭದ್ರಗಿರಿಗೆ ಬನ್ನಿ ಭಕ್ತರೇ, ಭಕ್ತಿಯಿಂದ ನಮನ ಮಾಡಿರಿ, ಪ್ರದಕ್ಷಿಣೆ ಹಾಕಿರಿ, ನಮೋಸ್ತು ಹೇಳಿರಿ. ಪ್ರದಕ್ಷಿಣೆ ಹಾಕಿರಿ, ನಮೋಸ್ತು ಹೇಳಿರಿ, ಸರ್ವ ಕಾರ್ಯ ಸಿದ್ಧಿ ಪಡೆಯಿರಿ. ಭದ್ರಗಿರಿಗೆ ಬನ್ನಿ ಭಕ್ತರೇ, जयलो भद्रगिरी माता की। गोवर्धनाचार्य के शिष्य अंतिम श्रुत केवली आचार्य भद्रबाहु एवं चंद्रगुप्त मौर्य आदि 772 मुनि संघ की, आचार्य कुंद कुंद देव की। ಅವರ ಜನ್ಮ ವ್ಯರ್ಥ. ಮಾತಾಜಿ ಎಲ್ಲಿ ಹೋಗೋರು ನೀವು? ವಿದೇಶ ಕ್ಷೇತ್ರಕ್ಕೆ ಹೋಗವ್ರ? ತಯಾರಿ ಐತಿ? ತಯಾರಿ ಮಾಡ್ಕೊಂಡರಿ? ಸೀಮಂದರ ಭಗವಂತಕ್ಕೆ ಹೋಗವ್ರ? ನಮ್ದು ನಮೋಸ್ತು ಹೇಳವ್ರಿಲ್ಲೋ? ನಮೋಸ್ತು ಹೇಳವ್ರ? ಮಾತಾಜಿ ಇವೆಟ್ರಿವ ದೂರ ಕೂತಿದ್ವಿ. ಎಟ್ರಿವ? 5. ಎಲ್ಲ ದೂರ ಕೂತಿದ್ವಿ, ಅದಕ್ಕೆ ಕಾಣೋತವ್ರಿಗೆ. ಏ ಅಲ್ಲಿ ಕೈ ಮಾಡ್ಲ, ನೀ ಇಟ್ಟು ಮಾಡ, ದೂರ ಹಿಡಿಲ್ಲ. ಅಷ್ಟು ಕಣ್ಣು ಕೊಯ್ದವ್ಳಿ ಶಾನ್ಯಾಳ. ಓ ಶಾಂತ ಟೀಚರ್ ಈ ಕಡೆ ಮುಂದೆ ಕಾಣ. ಎಟ್ರಿವ? ತೋರ್ಸಿ ಅವು ಎಟ್ಟದವ್ರಿ? ಹಾ 4 5. जय बोलो दर्शन भूषण मती माता जी की। नेम से लेखना महामहोत्सव की। श्रीमंदर भगवान की। ಮಾತಾಜಿ ಎಲ್ಲರಿಗೂ ಆಶೀರ್ವಾದ ಮಾಡ್ರಿ. ಎಲ್ಲರಿಗೂ ಆಶೀರ್ವಾದ ಮಾಡ್ರಿ. ಆಶೀರ್ವಾದ ಮಾಡ್ರಿ ಎಲ್ಲರಿಗೂ. ನಮಸ್ತು ಒಂದಮ್ಮೆ ಮಾತಾಜಿ ಅನ್ರು ಅದನ್ನು ಹೇಳ್ಬೇಕು ನೋಡಿ.
ಎಲ್ಲಾರ್ದು ಕಲ್ಯಾಣ ಆಗಲಿ. ಎಲ್ಲರ ಕಲ್ಯಾಣ ಆಗಲಿ. ಜೈ बोलो अहिंसा परमो धर्म की. चारित्र चक्रवर्ती आचार्य शांति सागर मुनि महाराज की. आचार्य रत्न देशभूषण मुनि महाराज की. आचार्य सुबल सागर मुनि महाराज की. संत शिरोमणि आचार्य भगवान विद्यासागर मुनि महाराज की. माताजी महाराज की जय. ಅವದ ಮಣಿ ಆರತಿ ಮನವೆಂಬ ಬತ್ತಿ ಮಾಡೇಹು ಬತ್ತಿ ಪ್ರೀತಿಯ ಘೃತ ಆರತಿ. ಮನವೆಂಬ ಬತ್ತಿ ಮಾಡೇಹು ಬತ್ತಿ ಪ್ರೀತಿಯ ಘೃತ ಆರತಿ. 24 ತೀರ್ಥಂಕರ ಪರಮೇಷ್ಠಿ ಜಿನರ ಸ್ತುತಿ. ಹರುಷದಿ ಹಾಡಿ ಕುಣಿಯುತ್ತ ಹಾಡಿ ಬೆಳಗುವೆವು ಆರತಿ. ಭಕ್ತಿ ಹೇಮ ಪಾತ್ರೆಯಲ್ಲಿ ಭಾವದ ಮಣಿ ಆರತಿ. ಮಣವೆಂಬ ಹತ್ತಿ ಮಾಡೇಹು ಬತ್ತಿ ಪ್ರೀತಿಯ ಘೃತ ಆರತಿ. ಋಷಭ ಅಜಿತ ಸಂಭವ ಅಭಿನಂದನ ದಿವ್ಯ ಸಭಾಧಿಪತಿ. ಪರಚಿಂತೆ ಹರಿದು ಪರಮಾತ್ಮ ನರಿದು ಬೆಳಗುವೆವು ಆರತಿ. 24 ತೀರ್ಥಂಕರ ಪರಮೇಷ್ಠಿ ಜಿನರ ಸ್ತುತಿ. ಹರುಷದಿ ಹಾಡಿ ಕುಣಿಯುತ್ತ ಹಾಡಿ ಬೆಳಗುವೆವು ಆರತಿ. ಮಾತಾಜಿ ಜಾಗೃತ ಅದರಿ ಅದರಿ. जय बोलो दर्शन भूषण मती माता जी की. नियम सल्लेखन महामहोत्सव की. ಶಿಖರ್ಜಿ ಹೋಗಿ ಬಂದ್ರಿ ಮಾತಾಜಿ? ಶಿಖರ್ಜಿ ಹೋಗಿ ಬಂದ್ರಿ? ಮಾಡಿ ಬಂದರ ದರ್ಶನ? ಎರಡು ಸಲ ಮಾಡ್ರಿ, ಎರಡು ಸಲ ಮಾಡ್ರಿ ಶಿಖರ್ಜಿ. 7 ಸಲ ಮಾಡ್ರಿ. ಹಾಂ, ಮಿಶೋಡಿಯಾಗ ಒಂದ 8 ಅದು ಇಲ್ರಿ. ಹಾಂ, ಮಿಶೋಡಿಯಾಗಿ ಶಿಖರ್ಜಿ ಮುಂದೆ ಕೂತು ಕೇಸ್ ಲೋಚನೆ ಮಾಡ್ಕೊಂಡ್ರಿಲ್ಲ, ಮಾಡ್ಕೊಂಡ್ರಿ? ಹಾಂ, ಜಾಗೃತಿ ಇರುದು ನೋಡ್ರಿ. ಜಾಗೃತ ಅವಸ್ಥಾಗನ ಪುಷ್ಪಕ ವಿಮಾನದಾಗ ಕೂತು ವಿದೇಶ ಕ್ಷೇತ್ರಕ್ಕೆ ಹೋಗುದಾ? ತಯಾರಿ ಐತ್ರಿ? ಹಾಂ, ಜೈ बोलो दर्शन भूषण मती माता जी की. 15 ತಿಂಗಳು ಅನ್ನ ತ್ಯಾಗ ಏಕೆ? ಈ ಗ್ರಂಥದ ಹೆಸರು ಐತೇನ? 15 ತಿಂಗಳು ಅನ್ನ ತ್ಯಾಗ ಏಕೆ. ಪೂರ್ತಿ ಅದರ ಮಹತ್ವ ಡಿಟೇಲ್ ಈ ಶಾಸ್ತ್ರದಾಗೈತಿ. ಯಾಕೆ ಮಾಡಿದ್ರು ಅವ್ರು? ಅವಾಗ ಅದನ್ನು ಮಾಡ್ರತ್ ಈಗ ನಾವು ಜೈನರ ಸ್ವತಂತ್ರ ಧರ್ಮಿಯಾಗಿ ಉಳ್ಕೊಂಡಿದ್ವಿ ದೇಶದಾಗ. ಒಂದು ವೇಳೆ ಅವ್ರು ಆ ಉಪವಾಸ ಮಾಡಿ ಸತ್ಯಾಗ್ರಹ ಮಾಡಿ ಹೋರಾಟ ಮಾಡ್ಲಿಕ್ಕಂದ್ರೆ ಇವತ್ತು ನಮ್ಮ ಬಸ್ತ್ಯಾಗ ಮಾಂಸ ಏರಿಸ್ತಿದ್ರಿ, ಮೇನಾ ತಂದು ಇಡ್ತಿದ್ರಿ, ಹೊಲ್ಯಾರು ನಮ್ಮ ಬಸ್ತ್ಯಾಗ ಬರ್ತಿದ್ರು. ಭಾಳ ದೊಡ್ಡ ಅನಾಹುತ ಆಗ್ತಿತ್ತು. ಖರೆ ಚಾರಿತ್ರ ಚಕ್ರವರ್ತಿ ಶಾಂತಿ ಸಾಗರರು ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟ 15 ತಿಂಗಳು ಅನ್ನ ತ್ಯಾಗ ಮಾಡಿ ಜಿನಧರ್ಮ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯ ಮಾಡಿದ್ರು. ಅಂಥ ಒಂದು ಸತ್ಯ ಮನಿಗೆ ಮನಿಗೆ ಮುಟ್ಟಬೇಕಂತ ಭಾವನೆ ಇಟ್ಕೊಂಡ ಕನ್ನಡ ಭಾಷೆಯಲ್ಲಿ ನಮ್ಮ निर्यापक श्रमण जीर्णोद्धारक मुनिकुल पितामह चारित्र चक्रवर्ती प्रथमाचार्य शांति सागर गुरुदेव की. ओम नमः सिद्धेभ्यः. ओम नमः सिद्धेभ्यः. ओम नमः सिद्धेभ्यः. ओंकारं बिंदु संयुक्तम्
ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಓಂಕಾರಾಯ ನಮೋ ನಮಃ. ಓಂಕಾರಾಯ ನಮೋ ನಮಃ. जय बोले पंच परमेष्टि भगवान की. देवादिदेव युगाद पुरुष आदि ब्रह्मा पूर्व परमेश्वर युग ज्येष्ठा आदिनाथ भगवान की. डोंगर वाले बड़े बाबा चिंतामणि पारसनाथ भगवान की. शासन नायक अंतिम तीर्थंकर विश्व प्रभु महावीर भगवान की. 2400 भगवान की. अहिंसा परमो धर्म की. द्वादशांग जिनवाणी माता की. गोवर्धन आचार्य के शिष्य अंतिम सुरत केवली आचार्य भद्रबाहु एवं चंद्रगुप्त मौर्य आदि 772 मुनि संघ की. आचार्य कुंद कुंद देव की. मुनिकुल पितामह चारित्र चक्रवर्ती गुरुनाम गुरु मुनिकुल जीर्णोद्धारक आचार्य भगवान शांति सागर गुरुदेव की. वैराग्य गुरु समाधि सम्राट शांत मूर्ति महाबल गुरुदेव की. श्रद्धा गुरु संत शिरोमणि धरती के देवता चलते फिरते तीर्थंकर गगन विहारी अंतरयात्री महापुरुष संस्कृति शासनाचार्य ब्रह्मांड के देवता समाधि सम्राट आचार्य भगवान विद्यासागर गुरुदेव की. शिक्षा गुरु राष्ट्र संत सिद्धांत चक्रवर्ती श्वेत पिचाचार्य आचार्य भगवान विद्यानंद गुरुदेव की. दीक्षा गुरु आत्मध्यान योगी समाधि सम्राट महाप्रज्ञ धर्मभूषण गुरुदेव की. 3,9 करोड़ मुनिराजों की. मानवतावाद धर्म की. भारतीय संस्कृति की. अहिंसा में अहिंसा में. कल्प वृक्ष से अर्थ क्या. कल्प वृक्ष से अर्थ क्या. कामधेनु भी व्यर्थ. चिंता मणि को भूल अब. सन्मति मिले समर्थ. हे भवजीवात्माओं, ಸ್ವರ್ಣ ಬನು ಚವಿಮಾನ್ ದೋಹಾ ದೋಹಣದಲ್ಲಿ ಸಂತ ಶಿರೋಮಣಿ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಹೇಳ್ತಾ ಇದ್ದಾರೆ. कल्प वृक्ष से अर्थ क्या. कामधेनु भी व्यर्थ. चिंता मणि को भूल अब. सन्मति मिले समर्थ. कल्प वृक्ष कामधेनु ಚಿಂತಾಮಣಿ ರತ್ನ ಪಾರಸ್ ಮಣಿ ಕಿಂತಲೂ ಈ ಪ್ರಪಂಚದಾಗ ಶ್ರೇಷ್ಠವಾಗಿರ್ತಕ್ಕಂಥ ಸಂಪತ್ತು ಯಾವುದು ಅಂತ ಹೇಳ್ತೀರಿ ಯಾರಾದರೂ. ಈ ಮೂರೂ ಲೋಕದಲ್ಲಿ ಸರ್ವಶ್ರೇಷ್ಠ ಆಗಿರ್ತಕ್ಕಂಥ ಸಂಪತ್ತು ಯಾವುದು. ಅನಾದಿ ಕಾಲದಿಂದ ಅದ ವರ್ತಮಾನ ಕಾಲದಲ್ಲೂ ಐತಿ. ಮುಂದ ಭವಿಷ್ಯತ್ ಕಾಲದಲ್ಲಿ ಅನಂತಾನಂತ ಕಾಲವರೆಗೆ ಇರತಕ್ಕಂಥ ಶಾಶ್ವತ ಸಂಪತ್ತಾದು. ಕಲ್ಪವೃಕ್ಷದಿಂದ ಕಲ್ಪಿತ ವಸ್ತುಗಳನ್ನು ಪಡ್ಕೋಬಹುದು. ಕಾಮಧೇನುವಿನಿಂದ ಕಾಮನೆ ಮಾಡಿರ್ತಕ್ಕಂಥ ವಸ್ತುಗಳನ್ನು ಪ್ರಾಪ್ತಿ ಮಾಡ್ಕೋಬಹುದು. ಚಿಂತಾಮಣಿಯಿಂದ
ಚಿಂತಿತ ವಸ್ತುಗಳನ್ನು ಪಡ್ಕೊಳ್ಬೋದು. ಪಾರಸ ಮಣಿಯಿಂದ ಕಬ್ಬಿಣವನ್ನ ಬಂಗಾರನ್ನಾಗಿ ಮಾಡ್ಕೊಳ್ಬಹುದು. ಒಬ್ಬ ಶಿಷ್ಯ ಗುರು ಹತ್ತಿರ ಬಂದಂತ, ಹೇ ಗುರುದೇವ, ನಂಗೆ ಬಂಗಾರ ಬೇಕು ಅಂತ. ನಿನಗೆ ಎಷ್ಟು ಬಂಗಾರ ಬೇಕಲ್ಲ ಅಷ್ಟು ಕೆಬ್ಬನ ತಗೊಂಡು ಬಾ, ನನಗೆ ಬಂಗಾರ ಮಾಡೋ ಉಪಾಯ ಹೇಳ್ತೀನಿ ಅಂದ್ರಂತ. ಶಿಷ್ಯ ಕೆಬ್ಬನ ತರಕ್ಕೆ ಹೋದತ್. 25ನೇ ವಯಸ್ಸಿನಾಗ ಪ್ರಶ್ನೆ ಕೇಳಿದ್ದ, ನಂಗೆ ಬಂಗಾರ ಬೇಕತ್ತ. 95 ವರ್ಷ ಆತು ಕೆಬ್ಬನ ಗೊಳೆ ಮಾಡಕತ್ತೆ. ನೀವು ಯಾಕ? ಗುರು ಹೇಳ್ಯಾರಲ್ಲ, ಕೆಬ್ಬನ ತಗೊಂಡು ಬಾರಪ್ಪ, ನಿಂಗೆ ಎಷ್ಟು ಬೇಕಟ್ಟು ಬಂಗಾರ ಕೊಡ್ತೀನಿ. ಎಷ್ಟು ಬಂಗಾರ ಬೇಕಲ್ಲ ಅಷ್ಟು ಕೆಬ್ಬನ ತಗೊಂಡು ಬಾ. ಮನುಷ್ಯನ ಆಶಾ ಅಂದ್ರೆ ಹೆಂಗೈತಿ ಅಂದ್ರ ಬೆಂಕ್ಯಾಗ ತುಪ್ಪ ಹಾಕಿದಂಗೈತಿ. ಬಲೆ ತುಪ್ಪ ಇದ್ರು ಬೆಂಕ್ಯಾಗ ಹಾಕಿರ ಏನ್ ಮಾಡ್ತೈತಿ? ಅದ ಆರಿಸ್ತೈತಿ. ಹೋಳಿಗೆ ಹಾಕಿರ ಬಾಯ ನೀರು ಬಿಟ್ಟು, ಹೋಳಿಗ್ಯಾಗ ಹಾಕಿರ ಮಸ್ತ್ ಹೋಳಿಗೆ, ತುಪ್ಪ, ಹಾಲ, ಮ್ಯಾಲ ಶಾಂಡಿಗೆ, ಹಪ್ಪಳ, ಯಾನ್ ರುಚಿ ರೀ! ಅಮೃತ ಊಟ, ಅಮೃತ ತಿಂದಂಗ ಆತ್ ನೋಡ್ರಿ. 2 ತಾಸ 4 ತಾಸ ಆತು, ಮತ್ತೇನು ಮಾಡ್ಯದೇನ? ಚಾಲು ಆತ್ ನೋಡಿ ಯಜಮಾನ್ರದ್ದು. ಇದು ಸಂಸಾರ. ಭೋಗೋಪಭೋಗ ವಸ್ತುಗಳನ್ನ ಎಷ್ಟ ಉಪಯೋಗ ಮಾಡಿದ್ರು ಈ ಆತ್ಮನಿಗೆ ತೃಪ್ತಿ ಆಗಿಲ್ಲ, ಆಗೋದು ಇಲ್ಲ. ಅದಕ್ಕೆ ಹೇಳ್ರು, ಈ ಸಂಸಾರದಾಗಿನ ಜೀವದ ಲೋಭ ಆಶಾ ಹೆಂಗೈತೆ ಅಂತ ಕೇಳಿದ್ರ, ಆಶಾ ಎಷ್ಟು ಬೇಯ್ತೈತೆ ಅಂತ ಕೇಳಿದ್ರ, 10 ರೂಪಾಯಿ ಇದ್ದವಂಗ ಅನಿಸ್ತತಿ 100 ರೂಪಾಯಿ ಬೇಕಂತ. 100 ರೂಪಾಯಿ ಇದ್ದವಂಗ ಅನಿಸ್ತತಿ 1000 ಆಗ್ಬೇಕಂತ. 1000 ಆದ ನಂತರ ಅನಿಸ್ತತಿ 10,000 ಆಗ್ಬೇಕಂತ. 10,000 ಆದಾಗ ಅನಿಸ್ತತಿ 1 ಲಕ್ಷ ಆಗ್ಬೇಕಂತ. 1 ಲಕ್ಷ ಆದಾಗ ಅನಿಸ್ತತಿ 10 ಲಕ್ಷ ಆಗ್ಬೇಕು. ಡಿಪಾಸಿಟ್ ಇಡ್ಬೇಕು 10 ವರ್ಷ ಅಂತ. 10 ವರ್ಷ ಡಿಪಾಸಿಟ್, ಒಂದಿದ್ದದ್ದು 10 ಆತಂತ. 10 ಆದವ್ರಿಗೆ ಅನಿಸ್ತತಿ 1 ಕೋಟಿ ಆಗ್ಬೇಕಂತ. ಕೋಟಿ ಆದವ್ರಿಗೆ ಅನಿಸ್ತತಿ 100 ಕೋಟಿ ಮಾಡ್ಬೇಕಂತ. 100 ಕೋಟಿ ಇದ್ದವ್ರನ್ನ ಕೇಳ್ರಿ, ಅವ್ರದರೆ ಮುಗಿದೈತೇನ? ಇಲ್ಲ, ಭಾರತದಾಗ 1 ನಂಬರ್ ಶ್ರೀಮಂತ ಆಗ್ಬೇಕತ್ತ. ನಾವು ಭಾರತದಾಗ 1 ನಂಬರ್ ಶ್ರೀಮಂತ ಇದ್ದಾವ, ವಿಶ್ವದಾಗ 1 ನಂಬರ್ ಶ್ರೀಮಂತ. ಇದು ಸತ್ತರೂ ಇದು ಮುಗಿದಿಲ್ಲ, ಇದು ಕತಿ. ಅದಕ್ಕೆ ಹೇಳ್ರು, ಬೆಂಕ್ಯಾಗ ತುಪ್ಪ ಹಾಕಿರ ಬೆಂಕಿ ಹೆಂಗೆ ಹೆಚ್ಚಾಕತಿ, ಹಂಗ ಮನುಷ್ಯನ ಆಶಾದಿಂದ ಆಶಾ ಹೆಚ್ಚಾಕೋತ್ ಹೋಗತಿ. ಆಶಾ ಹಿ ದುಃಖ, ನಿರಾಶಾ ಹಿ ಸುಖ. ಆಸೆ ದುಃಖದ ಮೂಲ ಅಂತ ಹೇಳ್ರು. 25ನೇ ವಯಸ್ಸಿನಾಗ ಕೆಬ್ಬನಾಗ ಒಳೆ ಮಾಡಾಕತ್ತಿದ್ದ ಶಾನ್ಯ, 95 ವರ್ಷ ವಯಸ್ಸಾಗೈತಿ, 100ಕ್ಕೆ 5 ಕಡಿಮೆ. ಅವನ್ನ ಗ್ವಾಳೆನ ಮಾಡಾಕತ್ತಾನ, ಮುದುಕಾಗ್ಯಾನ. ತಮ್ಮ ಅಲ್ಲೊಂದಿಟ್ಟು ಬಿದ್ದೈತಿ, ಅದನ್ನೊಂದು ಅಲ್ಲಿ ಮಳಿ ಬಿದ್ದೈತಿ ನೋಡ್ರಿ. ಯಾವ್ದ ಲವಂಗ ಮಳಿ, ಚಪ್ಪಲ್ ಮಳಿ. ಆ ಚಪ್ಪಲ್ಗೆ ಬಿಡ್ತಾರ, ಇಟ್ಟ ಮಳಿ ಇರ್ತೈತಿ. ಆ ಮಳಿ ಅಂತ ಗ್ವಾಳೆ ಮಾಡಾಕತ್ತಾನ. ಯಾಕ? ಬಂಗಾರ ಆಗ್ಬೇಕು. ಎಲ್ಲಾ ಗ್ವಾಳೆ ಮಾಡಿ ಬಂದ ಸ್ವಾಮಿಗಳು ಹುಡುಕ್ಯಾಕೈತಿ ನೋಡ್ರಿ. ಹೆಂಗ ಗ್ವಾಳೆ ಟ್ರಕ್ ಗಟ್ಲೆ ಗ್ವಾಳೆ ಮಾಡಿದ. ಆ ಕೆಬನ ಗ್ವಾಳೆ ಮಾಡಾಕ 100 ಎಕರೆ ಜಾಗ ತಗೊಂಡಿದ್ದು ಶಾನ್ಯ. ಸ್ವಾಮಿಗಳು ಹುಡುಕ್ಯಾಡಿದ್ದ, ಎಲ್ಲಿದ್ರು ಅಲ್ಲಿ ಕೇಳಿದ. ಅವ್ರು ಅಲ್ಲಿ ಹೋಗ್ಯಾರ ಅನ್ಕೋತ ಅವ್ರ ಹಿಮಾಲಯ ಸೇರಿ ಸಾಧನಾ ಮಾಡಿ ಸಮಾಧಿ ಮಾಡ್ಕೊಂಡಿದ್ರು. ನೀವು ಹಿಮಾಲಯಕ್ಕೆ ಹೋದಲ್ಲಿ ಹೇಳ್ರು, ಅವ್ರ ಸಮಾಧಿ ಆಗಿ 10 ವರ್ಷ ಆತತ್ ಹೇಳಿ. ಇವನ್ ಪಾಲಿ ಓದುದ್ದೇನ? ಹಂಗೆ ನೀವು ಮಾಡಬ್ಯಾಡ್ರಿ. ಗಾಳೆ ಮಾಡೋದು 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 ಪರಿಗ್ರಹ 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 ಪಾಪ ಕಾ ಮೂಲ ಹೇ. ಕಲ್ಲ ಕಟ್ಕೊಂಡು ಬಾವ್ಯಾಗ ಜಿಗಿ ಹೊಡೆದಂಗ ಹಂಗ ಯಾರೇ ಜಾರ್ ಬಿದ್ರ ಕಾಯ್ತಾರೇ. ಒಂದ್ಸಲ ಆತತ್ ಏನ, ಒಂದು ಆಕಳು ಹೊಂಟಿತ್ತು ಮೇವು ತಿನ್ಕೋತ. ಜಂಗಲ್ದಾಗಿಂದ ಒಂದು ಹುಲಿ ಬತ್ ನೋಡ್ರಿ. ಆಕಳಕ್ಕೆ ಹುಲಿ ಬೆನ್ನೈತು. ಹುಲಿ ಆಕಳು ಮುಂದ ಹುಲಿ ಹಿಂದಿಂದ ಓಡ್ತಿತ್ತು. ಆಕಳ ಓಡ್ತಿತ್ತು. ಆ ಕಡೆ
ಕಡೆ ತಪ್ಸ್ಕೋ ಈ ಕಡೆ ತಪ್ಸ್ಕೋ ಹೆಂಗಾರೆ ಮಾಡಿ ಬದುಕಬೇಕು. ಹುಲಿ ಬಾಯಂದು ಉಳಿಬೇಕತ್ತ ಹಸು ಓಡ್ತಿತ್ತು, ಹಿಂದೆ ಹುಲಿ ವ್ಯಾನ್ ಹತ್ತಿತ್ತು, ಮುಂದೊಂದು ದೊಡ್ಡ ಕೆಸರಿನಾಗ ಜಿಗಿತ್ತು ಬಿತ್ತು. ಇದು ಓಡ್ತಿತ್ತು, ಜಿಗಿತ್ತು, ಇದು ಬಿತ್ತ. ಎರಡು ಕೆಸರಿನಾಗ ಬಿದ್ದು, ಹುಲಿ ಮತ್ತು ಹಸು. ಅವಾಗ ಹಸು ಅನ್ನಕೈತು, ಏ ಹುಲಿರಾಯ, ನನ್ನ ಮಾಲಕ್ ಬರ್ತಾನೆ, ನನ್ನ ಕಾಪಾಡ್ತಾನೆ. ಇಂದು ಬಂದಿಲ್ಲ ತಪ್ಪರೆ ನಾಳೆ ಬರ್ತಾನೆ, ತಪ್ಪರೆ ನಾಡ್ದರ ಬರ್ತಾನೆ, ನಂಗೆ ವಿಶ್ವಾಸ ಐತಿ. ಹುಡುಕ್ಯಾಡಿ ಬರ್ತಾನ. ನನ್ನ ಮಾಲಕ ನನ್ನ ರಕ್ಷಿಸ್ತಾನೋ, ನನ್ನ ಕಾಪಾಡ್ತಾನೆ ವಿಶ್ವಾಸ ಐತಿ. ನಿನ್ಯಾರ ಕಾಪಾಡವ್ರ ಅಂತ ಕೇತಂತ ಆಕಳು. ಅದಕ್ಕೆ ಹೇಳ್ಯಾರ ಆಕಳ ಬುದ್ಧಿ ಇರ್ಬೇಕಂತ. ಹುಲಿ ಬುದ್ಧಿ ಇರಬಾರ್ದು, ಅದರ ನರಿ ಬುದ್ಧಿ ಅಂತೂ ಇರಬಾರ್ದು. ಐತ್ಲೆ ನಿಮಗ ಭಾಳ ಶಾಣೆ ಅದರಿ ನೀವು. ಹಸು ಹೇಳ್ತಂತ ಹುಲಿಗಿ, ನನ್ನ ಮಾಲಕ ಬರ್ತಾನ, ನನ್ನ ಕಾಪಾಡ್ತಾನ. ನೀನೇ ನನಗೆ ಮಾಲಕ, ಇಡೀ ಜಂಗಲಕ್ಕೆ ನಾನಾ ಮಾಲಕ, ನಾನಾ ದೇವರು, ನಾನಾ ದೊಡ್ಡವ, ನನ್ನ ಮುಂದೆ ಯಾರ್ದಾರು ಹೊತ್ತು ಹೇಳ್ತಿದ್ದು ಹುಲಿ. ಕೇಳ್ರಿ, ನೀವು ಹುಲಿ ಆಗಿದ್ರೆ ಕೇಳ್ರಿ, ಯಾವಾಗ ಹುಲಿ ಆಗ್ಬೇಕಾಗಟ್ಟ ಹುಲಿ ಆಗ್ಬೇಕು ಐತಲ್ಲ. ಎಲ್ಲ ಟೈಮ್ದಾಗ ಹುಲಿ ಆಗಿರಬಾರ್ದು. ಎರಡು ಹುಲಿ ದೋಸ್ತಿದ್ದು ಅತ್ತ. ಅವ್ವ, ನಾವು ಗೆಳತ್ಯಾರ ದೋಸ್ತರ ಇದ್ದು ಕರೆ ಹುಲಿಗಳು ಇರ್ತಾವಲ್ಲ. ಹೌದು, ಎರಡು ಹುಲಿ ದೋಸ್ತಿದ್ದು ಅಂತ. ಯೋಗಾಯೋಗ 10 ವರ್ಷ ಜಗಳಾಡಿ ಇಬ್ರು ಮಾತು ಬಿಟ್ಟಿರತ್ತ. ಯಾರ ಅದಿವೀರ್, ಯಾರ ಹುಲಿಗೋಳ ದೋಸ್ತರ. ಹೆಂಗ ದೋಸ್ತ ಅಂದ್ರ ಚಡ್ಡಿ ದೋಸ್ತ್ರಲ್ಲ, ಹುಲಿಗಳು ಚಡ್ಡಿ ಇರ್ತಾವಣ. ಬಾಲ ದೋಸ್ತರ, ಬಾಲ ಮಿತ್ರ ಅಂತಾರ ಅದಕ್ಕೆ. ಸಣ್ಣಾಗಿದ್ದಾಗಿಂದ್ರ ದೋಸ್ತಿ ಇತ್ತವ್ರದ್ದು. ಅಂತ ದೋಸ್ತರ ಯಾವುದೋ ಒಂದು ನಿಮಿತ್ತ ಆಗಿ ಜಗಳಾಡಿ 10 ವರ್ಷ ಆತ ಮಾತು ಬಿಟ್ಟಿರು. ಅಂತ ಸಮಯದಾಗ ಒಂದ್ಸಲ ಜಂಗಲ್ದಾಗ ಒಂದು 4 ಬಿಡಾಡಿ ನಾಯಿಗಳು ಹುಲಿ ಮರಿ ತಿನ್ನಾಕ ಬೆನ್ನು ಹತ್ತಿ ನೋಡು. ಅವು ಹುಲಿ ಅವು ಗಾಬರಿ ಆಗಿ ಹೆಂಗಾರಿ ಮಾಡಿ ಮಕ್ಕಳನ್ನ ಕಾಪಾಡ್ಬೋದು, ಗಾಬರಿ ರಕ್ಷಣೆ ಮಾಡ್ತಿತ್ತು. 4 ನಾಯಿಗಳು ಬೆನ್ನೈತವು, ಕೂಸುಗಳು ಬೆನ್ನ. ಏನು ಮಾಡೋದು, ತಾಯಿ ಹಂಗಾರೆ ಮಾಡಿ ಪ್ರಯತ್ನ ಮಾಡಿ ಮಕ್ಕಳನ್ನ ರಕ್ಷಣೆ ಮಾಡ್ಬೇಕತ್ತ ಪ್ರಯತ್ನ ಮಾಡ್ತಿದ್ಲು. ಅಟ್ರ ಎಲ್ಲಿಂದ ಬತ್ ನೋಡಿ ಹುಲಿ ಅಟ್ಯಾಕ್ ಮಾಡ್ತು, ಗರ್ರ ಮಾಡ್ತು. ನಾಯಿಗೋ ದಿಕ್ಪಾಲಾಗಿ ಓಡಾಕೈತು. ಅವಾಗ ಹುಲಿ ಮರಿ ಕೇಳಿದು, ಅಂಕಲ್ ಅಂಕಲ್, ನೀವಿಬ್ರು ಜಗಳಾಡಿ 10 ವರ್ಷ ಆತ ಮಾತು ಬಿಟ್ಟಿರಿ. ಅಮ್ಮ, ಮತ್ತು ನೀವು ಮಾತು ಬಿಟ್ಟಿರಿ, ಮತ್ತು ಇಂಥ ಸಮಯದಾಗ ಹೆಂಗ ಬಂದವ? ಅವಾಗ ತಾಯಿ ಹುಲಿ ಹೇಳ್ತಂತ, ಇದ ಧರ್ಮ ಅಂತ. ಎಟ್ಟ ನಾವು ಮಿತ್ರಿದ್ ಜಗಳಾಡಿ ಯಾರ ಬ್ಯಾರೆ ಆಗಿದ್ರು, ಈರ್ಷ್ಯಾ ಆಗಿದ್ರು, ಯಾವಾಗ ರಕ್ಷಣಾ ಮಾಡೋದು ಬತ್ತು, ಧರ್ಮ ಬತ್ತು, ದೇಶದ ಸಂಬಂಧ ವಿಷಯ ಬತ್ತು, ಆ ಸಮಯದ ಎಲ್ಲ ದ್ವೇಷ ಮರೆತ ರಕ್ಷಣೆ ಮಾಡೋದು ಧರ್ಮದ. ಅದಕ್ಕೆ ಧರ್ಮ ಮಾಡಕ್ಕೆ ಬಂದಾನು ಅಂತ ಹೇಳ್ತಂತ. ಧರ್ಮ ಶತ್ರುನ ಸಹಿತ ಮಿತ್ರ ಮಾಡ್ತೈತಿ. ಧರ್ಮ ರೋಗಿಯನ್ನ ನಿರೋಗಿ ಮಾಡ್ತದೆ. ಧರ್ಮ ಪತಿತನನ್ನ ಪಾವನ ಮಾಡ್ತದೆ. ಧರ್ಮ ಪಾಪಿಯನ್ನ ಪರಮಾತ್ಮ ಮಾಡ್ತದೆ. ಧರ್ಮ ಪಶುವನ್ನ ಪರಮಾತ್ಮ ಮಾಡ್ತದ, ಪರಮೇಶ್ವರ ಮಾಡ್ತದ. ಧರ್ಮ ಕಂಕರವನ್ನ ಶಂಕರ ಮಾಡ್ತದ. ಧರ್ಮ ಆತ್ಮನನ್ನ ಪರಮಾತ್ಮ ಮಾಡ್ತದ ಅನ್ನೋದ್ರಿಂದ ಆಚಾರ್ಯ ಭಗವಾನ್ ವಿದ್ಯಾಸಾಗರ ಹೇಳಾಕತ್ತಾರು, ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ರತ್ನ, ಪಾರಸ ಮಣಿಕ್ಕಿಂತಲೂ ಈ ಪ್ರಪಂಚದಾಗ ಶ್ರೇಷ್ಠವಾಗಿರ್ತಕ್ಕಂಥ ಸಂಪತ್ತಿ ಯಾವುದಕ್ಕೆ ಕೇಳಿದ್ರ ಉತ್ತರ ಕೊಡ್ತಾವ್ರು, ಈ ಪ್ರಪಂಚದ ಸರ್ವಶ್ರೇಷ್ಠ ಸಂಪತ್ತಂದ್ರ ಧರ್ಮ ಸಂಪತ್ತ ಅಂತ. ಧರ್ಮವೇ ಶ್ರೇಷ್ಠವಾದ ಸಂಪತ್ತು. ಧರ್ಮವೇ ಈ ಆತ್ಮನನ್ನ ಪರಮಾತ್ಮ ಮಾಡ್ತದೆ. ಧರ್ಮವೇ ಈ ಆತ್ಮನನ್ನ ಶ್ರಾವಕನನ್ನಾಗಿ ಮಾಡ್ತದೆ. ಧರ್ಮವೇ ಈ ಆತ್ಮನನ್ನ ಸಾಧುವನ್ನಾಗಿ ಮಾಡ್ತದೆ. 10 ಧರ್ಮಗಳ ಪಾಲನೆ, 12 ತಪಗಳ ಪಾಲನೆ,
6 ಅವಶ್ಯಕಗಳ ಪಾಲನೆ, ಪಂಚೇಂದ್ರಿಯಗಳ ನಿಗ್ರಹ, 3 ಗುಪ್ತಿಗಳ ಪರಿಪಾಲನೆ, ಇವು ಪಾಲನೆ ಮಾಡೋದ್ರಿಂದ ಈ ಆತ್ಮ ಆಚಾರ್ಯ ಪರಮೇಷ್ಠಿ ಆಗ್ತಾನ. ಧರ್ಮದ ಅನುಷ್ಠಾನದಿಂದ, ಧರ್ಮಧ್ಯಾನದ ಪ್ರಭಾವದಿಂದ ಈ ಆತ್ಮ 4 ಘಾತೀಯ ಕರ್ಮಗಳನ್ನು ನಾಶ ಮಾಡಿ ಅರಿಹಂತ ಪರಮೇಷ್ಠಿ ಆಗ್ತಾನೆ. ತನ್ನ ಆತ್ಮ ಧರ್ಮದ ಪಾಲನೆಯಿಂದ ಶುಕ್ಲ ಧ್ಯಾನದಲ್ಲಿ ನಿರತನಾಗಿ ಏತರ್ಕ ವಿತರ್ಕ 14ನೇ ಗುಣಸ್ಥಾನಾತೀತ ಅವಸ್ಥಾ ಅರ್ಥಾತ್ ಶುದ್ಧ ಪರಮೇಷ್ಠಿ ಅವಸ್ಥಾ ಸಹಿತ ಈ ಆತ್ಮ ಪ್ರಾಪ್ತ ಆಗಬೇಕಾದ್ರಿಂದ ಆತ್ಮಧರ್ಮದ ಪರಿಪಾಲನೆಯಿಂದ ಈ ಆತ್ಮ ಪರಮಾತ್ಮ ಆಗ್ತಾನ ಅನ್ನೋದ್ರಿಂದ ಈ ಪ್ರಪಂಚದಾಗ ದೊಡ್ಡದು ಯಾವುದಂದ್ರ ಅದು ಧರ್ಮ ಸಂಪತ್ತಿ. ಅದಕ್ಕೆ ಹಸು ಹೇಳಾಕತ್ತದ, ಯಾರಿಗೀ? ಹುಲಿಗಿ. ನನ್ನ ಮಾಲಕ್ ಬರ್ತಾನ, ನನ್ನ ಕಾಪಾಡ್ತಾನ, ನಿನ್ನ ಯಾರು ಕಾಪಾಡ್ತಾರೋ ಅಂತ. ಹುಲಿ ಅಂತದ, ನನಗೆ ಯಾವ ಮಾಲಕ್, ನಾನಾ ಮಾಲಕ್. ಎಷ್ಟೋ ಜನ ಇರ್ತಾರೆ, ನನ್ನ ಮುಂದೆ ಯಾರಿಲ್ಲ, ನನ್ನ ಮುಂದೆ ಯಾರ್ದು ಆಟ ನಡೆಯಂಗಿಲ್ಲ. ಯಾವಾಗ ನಿಮ್ಮ ಮನಸ್ಸಿನಾಗ ಈ ಮಾನ ಕಷಾಯ ಬರ್ತೈತಿ ಅವಾಗ ನಿಮ್ಮ ಆತ್ಮಾನ ಪತನ ಶತಸಿದ್ಧ. ಅವಾಗ ನಿಮಗೆ ಯಾವ ಬಲಾನೂ ಸಹಾಯ ಮಾಡಂಗಿಲ್ಲ. ಎಷ್ಟೋ ಜನ ಜಿಗಿದಾಡ್ತಿರ್ತಾರೆ, ನಂಗ ಗುರು ಬಲ ಆಯ್ತು, ನಂಗ ಶನಿ ಬಲ ಆಯ್ತು. ಯಾವಾಗ ದುರ್ಯೋಧನ ಜನ್ಮ ಕುಂಡಿ ತೆಗೆದು ನೋಡಕ್ಕೆ ಹಚ್ಚಿದ ಧೃತರಾಷ್ಟ್ರ, ರಾಜಗುರು ಅವನು ಕುಂಡಲಿ ನೋಡಿ ಹೇಳ್ದ, ದುರ್ಯೋಧನನ ಕುಂಡಲಿ ಒಳಗ ಎಲ್ಲ ಗ್ರಹಗಳ ವಿದ್ಯಮಾನದಾವ, ಎಲ್ಲಾದ್ರಿಂದ ಅವಂಗ ಸುಖ ಆಯ್ತು, ಶೌರ್ಯ ಪರಾಕ್ರಮ ಏನ್ ಬೇಕೆಲ್ಲ ಆಯ್ತು. ಅವ ಪುರುಷಾರ್ಥ ಮಾಡಿದ್ದೆ ಆದ್ರ ಅವ ರಾಜ ಆಗಿ ಮೆರೆಯುವಂತ ವ್ಯಕ್ತಿತ್ವ ಐತಿ ಅಂತ ಗುರು ಹೇಳಿದ್ದ. ಕರೆ ಕರ್ಮ ಸಿದ್ಧಾಂತ ಬಹಳ ವಿಚಿತ್ರ. ಮಹಾಭಾರತದಲ್ಲಿ ನೋಡಿರಿ ನೀವು, ಪಾಂಡುನ ಮರಣ ಆದ ನಂತರ ವೈದಿಕ ಧರ್ಮದಲ್ಲಿಯೂ ಸಹಿತ ವರ್ಣನೆ ಮಾಡ್ತಾರೆ. ಜೈನ ಸಿದ್ಧಾಂತದಲ್ಲಿ ಇದ್ರ ಬದ್ದಲ್ಲಿ ವರ್ಣನೆ ಅದ. ಕುರುಡನಾಗಿರ್ತಕ್ಕಂಥವನು, ಅಂಗಹೀನಾದಿಕ ಇರ್ತಕ್ಕಂಥವನು ರಾಜನಾಗಲು, ಇಂದ್ರನಾಗಲು, ಆಹಾರ ದಾನ ಕೊಡಲು ಅರ್ಹನಲ್ಲ. ಧೃತರಾಷ್ಟ್ರ ಕುಡ್ಡಿರೋದ್ರಿಂದ ಆ ರಾಜ್ಯದ ಭಾರವನ್ನ ಕೊಡಬೇಕಾಗಿತ್ತು. ಯಾರಿಗೆ? ಪಾಂಡುನ ಜ್ಯೇಷ್ಠ ಪುತ್ರ ಧರ್ಮರಾಜನಿಗೆ. ಕರೆ ಬಾಲಕಿರೋದ್ರಿಂದ ಆ ರಾಜ್ಯವನ್ನ ನೀ ಸಂಭಾಸಪ್ಪ ಅಂತ ಅವನ ಮೇಲೆ ವಹಿಸಿದ್ರು. ಅದರ ಸೂತ್ರ ಸಂಚಾಲವನ್ನೆಲ್ಲ ವಿದುರನಿಗೆ ಒಪ್ಪಿಸಿದ್ರು. ವಿದುರ ಮಂತ್ರಿಯಾಗಿದ್ದ. ವಿದುರ ತದ್ಭವ ಮೋಕ್ಷಗಾಮಿ ಜೀವ ಇರ್ತಕ್ಕಂಥದ್ದು. ಮಣಿಯೊಳಗಿದ್ರು ಸಹಿತ ಧರ್ಮ ನೀತಿ ಮೇಲೆ ನಡೀತಕ್ಕಂಥ ವ್ಯಕ್ತಿತ್ವ ವಿದುರ್ಂದಿತ್ತು. ವಿದುರ್ ಎಷ್ಟು ಧರ್ಮಾತ್ಮ ಇದ್ದ, ಅದರ 100 ಪಟ್ಟು ಹೆಚ್ಚು ಧರ್ಮಾತ್ಮ ವಿದುರಾಣಿ ಇದ್ಲು. ಹೆಂಗ ಕೃಷ್ಣ ಸುಧಾಮ ದೃಷ್ಟಾಂತ ಬರ್ತದ, ಹಂಗ ಕೃಷ್ಣ ಮತ್ತು ವಿದುರಾಣಿದೊಂದು ಪ್ರಸಂಗ ಬರ್ತದೆ. ಎಲ್ಲರೂ ಕೃಷ್ಣ ಸುಧಾಮದ ಎಲ್ಲರೂ ಕೇಳಿ ಸಾಲ್ಯಾಗ ಪ್ರೈಮರಿ ಒಳಗಿದ್ದಾಗ ನಿಮ್ಗೆ ಕಥಾ ಹೇಳ್ತಾರೋ. ದೋಸ್ತರು ಇರ್ಬೇಕಂದ್ರೆ ಹೆಂಗಿರ್ಬೇಕಂತ ಕೇಳ್ರ ಕೃಷ್ಣ ಸುಧಾಮ, ಕೃಷ್ಣ ಕುಚಲ್ನಂಗಿರ್ಬೇಕು ಅಂತ ಹೇಳ್ತಾರೆ. ಇನ್ನೊಂದು ದಿವಸ ಕುಚೇಲ ಅಂತ ಕರಿತಾರೋ, ಸುಧಾಮ ಅಂತ ಪ್ರಸಿದ್ಧದ. ಸುಧಾಮ ಬ್ರಾಹ್ಮಣ ನೋಡ್ರಿ, ಯೋಗ ಹೆಂಗಿರ್ತದ ಅಂತ ಬ್ರಾಹ್ಮಣ, ಕಡು ಬಡವ ಬ್ರಾಹ್ಮಣ. ಗುರುಕುಲದಾಗ ದ್ವಾರಕಾಧೀಶ ಆಗತಕ್ಕಂಥ ನಾರಾಯಣ ಶ್ರೀಕೃಷ್ಣ ಜೊತೆಗೆ ಸಹಪಾಠಿಯಾಗಿರ್ತಕ್ಕಂಥ ಯೋಗಿತ್ತು. ಆ ಸಂದರ್ಭ ಸಹಿತ ಕೃಷ್ಣ ತನಗೆ ಬಂದಂತ ಒಂದು ಹೋಳಿಗೆ ಎತ್ತಿ ಇವ್ ಕೊಡ್ತಿದ್ದ. ಅಷ್ಟು ಆತ್ಮೀಯತೆ ಇತ್ತು, ಪ್ರೇಮ, ಮಿತ್ರ ಪ್ರೇಮ ಅಂತ. ಅದಕ್ಕೆ ರೂಢಿಯೊಳಗೆ ಉಪಾಧಿ ಕೊಡಾಗ ಮಿತ್ರ ಇದ್ರೆ ಹೆಂಗಿರ್ಬೇಕಪ್ಪ ಅಂತ ಕೇಳ್ರ ಮಹಾಭಾರತದ ಕಾಲದಂದು ಉದಾಹರಣೆ ಕೊಡ್ತಾರೋ, ಕೃಷ್ಣ ಸುಧಾಮ ಇದ್ದಂಗಿರ್ಬೇಕು. ಅಣ್ಣ ತಮ್ಮ ಇದ್ರೆ ಹೆಂಗಿರ್ಬೇಕಂತ ಕೇಳ್ರ
ರಾಮ ಲಕ್ಷ್ಮಣರಂಗಿರ್ಬೇಕು ಅದಂತೆ ಎತ್ತುಗಳಿಗೆ ರಾಮ ಲಕ್ಷ್ಮಣ ಅಂತ ಹೆಸರು ಇಡ್ತಿದ್ರು. ನಮ್ಮ ಹಿಂದಿನ ಹಿರಿಯರ ಎತ್ತುಗಳ ಹೆಂಗ ಸಾಕ್ತಿದ್ರು, ಎಷ್ಟು ಪ್ರೇಮ್ ಮಾಡ್ತಿದ್ರು. ಆದಿನಾಥರ ಲಾಂಛನ ಋಷಭ. ಯಾರ ಮನೆಯಲ್ಲಿ ಋಷಭ ಇರ್ತದ, ಯಾರ ಮನೆಯಲ್ಲಿ ಹಸು ಇರ್ತದ, ಆ ಮನೆಯಾಗ ಯಾವ ದೋಷನೂ ತಗಲಂಗಿಲ್ಲ, ಆ ಮನೆ ವಾಸು ಶುದ್ಧಾಗಿ ಹೋಗ್ತದ ಅಂತಕ್ಕಂಥ ಸಂಸ್ಕೃತಿ ನಮ್ದು. ಅದರ ಜೈನರು ದಕ್ಷಿಣ ಭಾರತದಾಗ 99% ಒಕ್ಕಲುತನ ಮಾಡ್ತಕ್ಕಂಥವ್ರು, ಕೃಷಿ ಮ್ಯಾಲ ಬದುಕ್ತಕ್ಕಂಥವ್ರು. ನಿಜವಾದ ಭಕ್ತರು ಯಾರಂದ್ರ ಆದಿನಾಥರ ಭಕ್ತರು ಯಾರಂತ ಕೇಳಿದ್ರ ರೈತರ ನಿಜವಾದಂಥ ಭಕ್ತರು ಅಂತ. ಅದಕ್ಕೆ ಹಾಡ್ನ ಬರ್ದ್ನಿ. ಆದಿ ಪ್ರಥಮೇಶ ಸಾರಿದೆ ನೀನು ರೀಶ, ಕೃಷಿ ಪ್ರಧಾನ ದೇಶ ರೈತನೇ ಜಗದೀಶ. ರೈತ ಒಂದು ವೇಳೆ ಇರ್ಲಿಕ್ಕಂದ್ರ ನಾನೂ ಬದುಕ್ತಿದ್ದಿದ್ದಿಲ್ಲ, ನೀವು ಬದುಕ್ತಿದ್ದಿದ್ದಿಲ್ಲ, ಒಬ್ಬ ಪಿವನು ಬದುಕುತ್ತಿದ್ದಿದ್ದಿಲ್ಲ, ಒಬ್ಬ ರಾಷ್ಟ್ರಾಧ್ಯಕ್ಷ ದ್ರೌಪದಿ ಮುರ್ಮು ಸಹಿತ ಬದುಕ್ತಾ ಇದ್ದಿದ್ದಿಲ್ಲ. ರೊಕ್ಕಿರ್ಲ ಬದುಕ್ತೀವಿ, ಹೊಲ ಆಸ್ತಿ ಇರ್ಲಿಕ್ಕೆ ಬದುಕ್ತೀವಿ, ಮನಿ ಇರ್ಲಿಕ್ಕೆ ಬದುಕ್ತೀವಿ. ಆದ್ರೆ ಅನ್ನ ಇರ್ಲಿಕ್ಕೆ ಯಾರು ಬದುಕಕ್ಕೆ ಸಾಧ್ಯದಾನ? ಈ ಜಗತ್ತಿಗೆ ಅನ್ನ ಕೊಡ್ತಕ್ಕಂಥವ್ರು ರೈತರು. ಅದಕ್ಕೆ ರೈತನೇ ರಾಷ್ಟ್ರದ ಬೆನ್ನೆಲುಬು. ರೈತ ಸಾಕ್ಷಾತ್ ಧರ್ತಿ ಮ್ಯಾಗಿನ ದೇವತಾ ಸ್ವರೂಪ. ಒಬ್ಬ ಸೈನಿಕ, ಒಬ್ಬ ರೈತ ನಮ್ಮ ದೇಶದ ಎರಡು ಭಾರತದ ಕಣ್ಣಿದ್ದಂಗ ಅಂತ ನಮ್ಮ ಸಂಸ್ಕೃತಿ ಹೇಳ್ತದ. ಅದಕ್ಕ ಅಧ್ಯಾತ್ಮದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಹಸುವಿಗೆ ಕೊಡಲಾಗದ. ಆ ಹಸು ಋಷಭನಿಗೆ ಸಹ ಜನ್ಮ ಕೊಡ್ತದ, ಸಂಸ್ಕೃತಿಯನ್ನು ಉಳಿಸ್ತದ. ಅದಕ್ಕೆ ಅಗದಿ ವಿನಯ ಹೇಳ್ತದ, ಹೇ ಹುಲಿರಾಯ, ನನ್ನ ಕಾಪಾಡಕ ನನ್ನ ಮಾಲಕ್ ಬರ್ತಾನ, ಎಂದು ಬರ್ಲಿಕ್ಕೆ ನಾಳೆ ಬರ್ತಾನ ಹುಡ್ಕೋತ, ನಾಳೆ ಬರ್ಲಿಕ್ಕೆ ನಾಡ್ದನ ಬರ್ತಾನ, ನಂಗೆ ವಿಶ್ವಾಸ ಐತ್. ನಿನ್ನ ಕಾಪಾಡೋರು ಯಾರ? ನಾನ್ಯಾಕೆ ಯಾವ ಕಾಪಾಡಬೇಕು? ನಾನಾ ರಾಜ, ನಾನಾ ಮಾಲಕ್, ನಾನಾ ನಾಯಕ್ ಅಂತಕ್ಕಂಥ ಬೀಗದಿಂದ ಅಹಂಕಾರದಿಂದ ಹುಲಿ ಹೇತು ಹಸುವಿಗೆ. ಹಸು ದಾರಿ ಕಾಯ್ತಾ ಇತ್ತು, ಜೀವ ಹಿಡ್ಕೊಂಡ ರಾಡಿ ಕೆಸರಿನ ಬಿದ್ದದ. ಹುಲಿನೂ ಮುಳುಗಾಕತ್ಯದ, ಆಕಳು ಮುಳುಗಾಕತ್ಯದ. 3ನೇ ದಿವಸಕ್ಕೆ ಮಾಲಕ್ ಬಂದ, ಆಕಳಿಗೆ ಕೊಳಿಗೆ ಹಗ್ಗ ಉಗದ, ಸಾವಕಾಶ ಜಗ್ಗಿದ, ದಂಡಿಗೆ ಬತ್ತು, ಮುಂದಿನ ಕಾಲಿಟ್ಟು ಜಗ್ಗಿದ, ಆಕಳ ಮ್ಯಾಲ ಬತ್ತು, ಸ್ವಚ್ಛ ನೀರಾಗೋದು ತೊಳೆದ, ಅದ್ರ ಮನೆಗೆ ಕರ್ಕೊಂಡು ಹೋದ, ಉಪಚಾರ ಮಾಡಿದ, ವ್ಯವಸ್ಥೆ ಮಾಡಿದ. ಮತ್ತೊಂದು 4 ದಿವಸ ಬಿಟ್ಟ ಹಸು ಮೈಕೋತ ಅದ ಬೆಟ್ಟದಾಗ ಬತ್ತು, ನೋಡ್ತದ ಕೆಸರಿನಾಗ ಹುಲಿನೇ ಇಲ್ಲ. ಏನಾತು ಅಂತ ಹುಲಿ ಯಾವ ವಸ್ತ ಪಡ್ಕೋತು, ಯಾರು ಕಾಪಾಡ್ರು, ಏನಾತು ಅಂತ ತಿಳ್ಕೊಂಡ ವಿಚಾರ ಮಾಡ್ತದ. ಮುಂದಿರ್ತಕ್ಕಂಥ ಒಬ್ಬ ಸಂತರ ಗಿಡದ ಕೆಳಗೆ ಕೂತಿದ್ರು. ಆ ಸಂತರನ್ನು ಹಸು ಕೇಳ್ತದ, ಹೇ ಯೋಗೀಶ್ವರರೇ, ನನ್ನ ಜೊತೆಗೆ ಒಂದು ಹುಲಿ ಕೆಸರಿನ ಬಿದ್ದಿತ್ತು, ಅದರ ಗತಿ ಏನಾತು ಅಂತ ಕೇಳಿತು. ಆಗ ಮುನಿರಾಜರು ನಕ್ರು, ಗತಿ ಏನಾಗಬೇಕು? ನೀ ಏನಂದಿದ್ದಿ? ನನ್ನ ಯಜಮಾನ್ರು, ನನ್ನ ಮಾಲಕ ನನ್ನ ಕಾಪಾಡ್ತಾನ ಅಂತ ಹೇಳಿದ್ದೆಲ್ಲ. ನಿನಗೆ ಒಬ್ಬ ಮಾಲಕ್ಕಿದ್ದ, ನೀನು ಒಬ್ಬನ್ನ ಆಳಾದಾಗಿ ಇಟ್ಕೊಂಡಿದ್ದಿ ಅನ್ನೋದ್ರಿಂದ ಅವನು ನಿನ್ನ ಬಂದು ಕಾಪಾಡಿದ. ಹುಲಿ ಏನತ್ತು? ನಾನ ಮಾಲಕ್, ನನಗಿಂತ ದೊಡ್ಡವ್ರು ಯಾರು? ಈ ಅಹಂಕಾರದಿಂದ ಬೀತು ಯಾರ ಹತ್ತಿರೂ ಸಹಾಯ ಕೇಳಲಿಲ್ಲ. ಕೆಸರಿನಾಗ ಒದ್ದಾಡಿ ಒದ್ದಾಡಿ ಮುಳುಗಿ ಸತ್ತು ಹೋಯಿತು. ಹಸು ಅಂತದ, ಪ್ರಭು ಕ್ಷಮಾ ಮಾಡಿ, ಹುಲಿಗೆ ಯಾರಾದರೂ ಆಶ್ರಯ ಕೊಡ್ಬೋದಿತ್ತಲ್ಲ. ಆವಾಗ ಮುನಿರಾಜ್ ಹೇಳ್ತಾರು, ಆಶ್ರಯ ಕೊಡ್ಬೋದಿತ್ತಲ್ಲ, ನಿನ್ನ ಭಾವ ಚಲೋ, ಯಾಕಂದ್ರೆ ನೀ ಆಕಳ ಅದಿಯನಂತ ನಿನ್ನ ಮನಸ್ಸಿನಾಗ ಆ ಹುಲಿ ಬದಲ ನಿನ್ನ ಕೊಲ್ಲಾಕ ಬೆನ್ ಹತ್ತಿತ್ತದ, ನಿನ್ನ ಮುಗಿಸಾಕ ಬೆನ್ ಹತ್ತಿತ್ತದ. ಅಂತ ಹುಲಿ
ಬದುಕಬೇಕಾಗಿತ್ತು ಅಂತ ನೀನು ಭಾವನಾ ಆತಲ್ಲ, ಅದಕ್ಕೆ ನೀ ಆಕಳಾಗ್ಯದಿ, ಜಗತ್ನ ಗೋ ಮಾತಾ ಅನ್ಸ್ಕೊಂಡದಿ. ನಿನ್ನ ಮನಸ್ಸಿನಿಂದ ನೀ ದೊಡ್ಡವದಿ, ನಿನ್ನ ಹೃದಯದಿಂದ ನೀ ದೊಡ್ಡವದದಿ. ಭಕ್ತಿ ಯಾವಾಗ ದೊಡ್ಡವಾಗ್ತಾನಂದ್ರ ಖ್ಯಾತಿ, ಪೂಜಾ, ಲಾಭ, ಸಂಪತ್ತಿಯಿಂದ ದೊಡ್ಡವಾಗೋದಿಲ್ಲ. ಯಾವ ಭಕ್ತ ನಿಷ್ಕಾಮ್ ಭಕ್ತಿ ಮಾಡ್ತಾನ ಅವನ ನಿಜವಾದಂತ ಭಕ್ತಾಗಿ ಭವಿಷ್ಯದಾಗ ಭಗವಂತ ಆಗ್ತಾನ ಅಂತ ಹೇಳಿದ್ರು. ಅಪ್ಪ, ನೀನು ಇನ್ನೊಬ್ಬರಿಗೆ ರಕ್ಷಣೆಯ ಸ್ಥಾನವನ್ನು ಕೊಟ್ಟಿದ್ದಿ. ಅದಕ್ಕೆ ದರ್ಶನ್ ಪಡೆದಾಗ ಬರ್ದಾರು, ಏನ್ ಬರ್ದಾರು? ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜಿನೇಶ್ವರ. ಹೇ ಪ್ರಭು, ಹೇ ವೀತರಾಗ ಭಗವನ್, ಹೇ ತ್ರಿಲೋಕಿನಾಥ ತೀರ್ಥಂಕರ್, ಈ ಪ್ರಪಂಚದಾಗ ನನ್ನ ರಕ್ಷಣೆ ಮಾಡೋರು ಯಾರಿಲ್ಲ ಹೇಳ್ತಿದ್ರು ನಮ್ಮ ದೀಕ್ಷಾಗುರು ಧರ್ಮಭೂಷಣರು. ಈ ಸಂಸಾರ ಸಾಗರದಾಗ ಜೀವ ಮುಳುಗಾಕತೈತಿ ಅಂದ್ರೆ ಈ ಜೀವನ ಕಾಪಾಡೋರು ಯಾರೂ ಇಲ್ಲ. ಯಾರು ಕಾಪಾಡಬೇಕು? 100 ಮಂದಿ ಮಕ್ಕಳಿದ್ರು ಕಾಪಾಡಂಗಿಲ್ಲ ಅಂತ. ಧೃತರಾಷ್ಟ್ರನ ಯಾರು ಕಾಪಾಡ್ರು? 100 ಮಂದಿ ಮಕ್ಕಳಿದ್ರು, ಕಣ್ಣು ಮುಂದೆ ಎಲ್ಲ ಹೆಣ ಆಗಿ ಹೋದ್ರು. ಕಣ್ಣು ಮುಂದೆ ಎಲ್ಲ ಹೆಣ ಆಗಿ ಹೋದ್ರು. ಕರ್ಮ ಸಿದ್ಧಾಂತ ಹೇಳ್ತದ, ಪುಣ್ಯ ಕರ್ಮ ಇರ್ಲಿ ಪಾಪ ಕರ್ಮ ಇರ್ಲಿ, ತಾ ಮಾಡಿದ ಕರ್ಮದ ಫಲ ತಾ ಭೋಗಿಸ್ಲೇಬೇಕು. ಒಂದು ವೇಳೆ ನೀವು ಸುಖದ ಅನುಭವ ತಗೋಬೇಕಾಗಿತ್ತು, ಜೀವನದಾಗಿನ ದುಃಖ ಎಲ್ಲ ದೂರ ಆಗ್ಬೇಕಾಗಿತ್ತಂದ್ರ ಪುಣ್ಯರೂಪಿ ಸಂಪತ್ತಿಯನ್ನು ಸಂಗ್ರಹ ಮಾಡ್ರಿ. ಸಂಸಾರದಾಗ ಸುಖಕ್ಕೆ ಕಾರಣ ಪುಣ್ಯದ, ಸಂಸಾರದಾಗ ಜೀವಕ್ಕೆ ದುಃಖಕ್ಕೆ ಕಾರಣ ಪಾಪದ. ಪಾಪದಿಂದ ಜೀವಕ್ಕೆ ದುಃಖ ಸಿಗ್ತದ, ಪುಣ್ಯದಿಂದ ಜೀವಕ್ಕೆ ಸುಖ ಸಿಗ್ತದ. ಧೃತರಾಷ್ಟ್ರದ ಪಾಪ ಕರ್ಮ ಉದಯ ಇತ್ತು, ಮಕ್ಕಳಿಂದ ಅವಂಗ ದುಃಖ ಸಿಕ್ತು. ಕುಂತಿ ಮಾತಾಂದ ಪುಣ್ಯದ ಉದಯ ಇತ್ತು, ಮಕ್ಕಳಿಂದ ಸುಖ ಸಿಕ್ತು. ಇವತ್ತು ಕುಂತಿ ಹೆಸರ ಶಾಸ್ತ್ರದಾಗ ಅಜರಾಮರಾಗಿ ಉಳಿದದ. ಮಾತೆ ಇದ್ರೆ ಹೆಂಗಿರ್ಬೇಕಂದ್ರ ಕುಂತಿ ಮಾತಾನ ಹಂಗಿರ್ಬೇಕು, ಗಾಂಧಾರಿಗತೆ ಇರಬಾರ್ದು ಅಂತ ಹೇಳ್ತಾರೆ. ಕುಂತಿ ಯಾಕೆ ಆದರ್ಶ ಆದ್ಲು ಅಂತ ಕೇಳಿದ್ರ, ವನವಾಸದಾಗಿದ್ರು ಸಹಿತ ಮಕ್ಕಳಿಗೆ ಸಂಸ್ಕಾರ ಕೊಟ್ಲು, ಧರ್ಮದ ನೀತಿನ ನಡ್ಯಾಕ ಹೇಳು. ಕಷ್ಟ ಬಂದದ್ದ ಕರ್ಮದಿಂದ ಬಂದೈತಪ್ಪ, ಇದನ್ನ ನಾವು ಭೋಗಿಸ್ಬೇಕು. ಯಾವಾಗ ಕರ್ಮ ಕೈತತಿ ಅವಾಗ ನಮಗ ಸುಖ ಸಿಗ್ತತಿ, ಧರ್ಮ ಬಿಡಬಾರ್ದು ಅಂತ ವನವಾಸದಾಗಿದ್ದ ಸಹಿತ ಮಕ್ಕಳಿಗೆ ಬೋಧನಾ ಮಾಡಿದ್ಲು. ಅವ್ರ ಕರೆ ಧರ್ಮ ಮಾಡಕ್ ಹಚ್ಚಳು, ಪರೋಪಕಾರ ಮಾಡಕ್ ಹಚ್ಚಳು, ಸೇವಾ ಮಾಡಕ್ ಹಚ್ಚಳು. ವನವಾಸದಾಗಿದ್ದ ಪಾಂಡವರು ಧರ್ಮ ಮಾಡ್ರು, ಅರಮನೆ ಆಗಿದ್ದ ಕೌರವರ ಕರ್ಮ ಮಾಡ್ರು. ನಾವು ಎಲ್ಲಿ ಅದೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ. ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಭಾವನೆ ಡಾಂಬಿಕತೆ ಇರಬಾರ್ದು. ಮ್ಯಾಲ್ ನೋಟಕ್ಕೆ 4 ಮಂದಿ ನಂಗೆ ಧರ್ಮಾತ್ಮ ಅನ್ಬೇಕಂತ ಮಂದಿಗೆ ತೋರಿಸೋ ಸಲ ಧರ್ಮ ಮಾಡಬಾರ್ದು. ಧರ್ಮ ಯಾಕೆ ಮಾಡ್ಬೇಕಂದ್ರ ಆತ್ಮ ಸಾಕ್ಷಿಲೆ ಧರ್ಮ ಮಾಡಬೇಕು, ಆತ್ಮ ಕಲ್ಯಾಣಕ್ಕಾಗಿ ಧರ್ಮ ಮಾಡಬೇಕು. ಈ ಸಂಸಾರದಿಂದ ನಾವು ಮುಕ್ತ ಆಗಬೇಕಂತ ಭಾವನೆ ಇಟ್ಟುಕೊಂಡ ಧರ್ಮ ಮಾಡಬೇಕು. ಧರ್ಮ ಹೆಂಗಂತ ಹೇಳಿದ್ರೆ ಸಂಕಟದಾಗ ಸಹಿತ ಮಿತ್ರ ಆಗಿ ಬರ್ತದ ಧರ್ಮ. ಅದಕ್ಕೆ ಹೇಳಿದ್ರು, ಭಾಳ ಸುಂದರ ಸುಭಾಷಿತನ ಹೇಳ್ರು. ನಾ ಸಣ್ಣಾಗಿದೊಂದು ಹ್ಯಾಬಿಟ್ ಇತ್ತು ನೌಕರಿ ಮಾಡಾಕ. ಪೇಪರ್ ಓದಾಗ ಎಲ್ಲ ಸರ್ ಪೇಪರ್ ಓದೋರು ಲಾಸ್ಟ್ ಪವನ್ ಸರ್, ಜೈನ್ ಸರ್ ಪೇಪರ್ ತಗೋರಿ ಅನ್ನೋರು, ನನಗೆ ಕೊಡೋರು ಎಲ್ಲಾರು ಮುಗಿಯಂತೆ. ಯಾಕಂದ್ರೆ ನನಗೇನು ಬೇಕು ದಿವಸ ಕಟ್ ಮಾಡಿ ಒಂದು ಬುಕ್ನ್ಯಾಗ ಅಂಟಿಸಿ ಇಟ್ಕೊಟ್ಟು ಸಂಗ್ರಹ ಮಾಡ್ತಿದ್ನಿ. ಅದು ನಮ್ಮ ಹೆಡ್ ಮಾಸ್ಟರ್ HM ಗೊತ್ತಿತ್ತು, ನಂಗಲ್ಲ. ಅವಾಗ ಇವ್ರಿಗೆ ಯಾರು ಹೆಡ್ ಮಾಸ್ಟರ್ ಅಂದಿರಿ. ಮತ್ತೆ ದೀಕ್ಷಾ ತೋಕಿತ್ತು ಮೊದಲು ಮಾಸ್ಟರ್ ಕಿ ಮಾಡಾಗ ಎಲ್ಲರೂ ಕ್ಲಾಸ್ ಟೀಚರ್ ಎಲ್ಲರೂ ಓದಿದ ನಂತರ ಸ್ಟಾಪ್ ಎಲ್ಲ ಓದಿದ ನಂತರ ಲಾಸ್ಟ್ ಪೇಪರ್ ನನ್ನ ಕಡೆ ಬರ್ತಿತ್ತು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಸರ್ ಹತ್ತೈತಿ ಅವ್ರು ತಗೋತಾರ ಸಂಗ್ರಹ ಮಾಡ್ತಾರೆ ಬುಕ್ಕ. ಸಂಗ್ರಹ ಅರ್ಥ ಮಾಡ್ತಿದ್ಲಿಲ್ಲ, ಅದನ್ನ ಓದಿ ಅದರ ಅರ್ಥ ಓದಿ ಇಲ್ಲಿ ಸೇವ್ ಮಾಡ್ಕೋತಿದ್ನಿ ಅನ್ನೋದ್ರಿಂದ ಇವತ್ತು ನನ್ನ ತಲೆಯಾಗ ನಾವು ಹೋಗೋದಿಲ್ಲ. ಭಾಳ ಚಂದ ಶಬ್ದಗಳು ಸುಭಾಷ್ ಸಿಗುತ್ತಲ್ಲ ಯಾರು. ವಿದ್ಯಾಮಿತ್ರಂ ಪ್ರವಾಸೇಶು ಭಾರ್ಯಾಮಿತ್ರಂ ಗೃಹೇಶು ಚ ವ್ಯಾಧಿಸ್ತೌಷಧ ಮಿತ್ರಂ ಧರ್ಮೋ ಮಿತ್ರಂ ಸದಾಸ್ತು ಮೇ ಅಂತ ಹೇಳಿದ್ರು. ಪ್ರವಾಸ ಕಾಲದಲ್ಲಿ ವಿದ್ಯಾ ನಮಗ ಮಿತ್ರ ಕೆಲಸ ಮಾಡ್ತದ. ಮನ್ಯಾಗ ಹೆಂಡತಿ, ಹೋಮ್ ಮಿನಿಸ್ಟರ್, ಗೃಹಿಣಿ
ನಮ್ಮ ಮನೆಯವ್ರು ನಮ್ಮ ಮನೆಯಕ್ಕಿ ಹಿಂದಕ್ಕಿತ್ತಿರಲ್ಲ ನಮ್ಮಕ್ಕಿ ಹಿರಿಯಾರು ಮಾತಾಡ್ತಾರೆ ನಮ್ಮಕ್ಕಿ ಅಂತ. ಈಗ ಏನು ಹೆಸರುಗಳು ಕರಿತಾರೆ ಪಿಂಕಿ ಅವ್ ಎಟ್ಟು ಹೇಳ್ದ ಅವಂಗ ಅವ್ ಕೇಳವಲ್ಲ ಸುಜನ ನೋಡಿ ಹೆಸರುಗೊಂಡು ಕರಿತಾವ. ಈಗ ಅವಾಗ ಗಂಡನ ಹೆಸರು ಬಗ್ಗೆ ಚಂದ ಒಗಟ ಹೇಳ್ತಿದ್ದು ಎಷ್ಟು ಚಂದ ಅರ್ತಿತ್ತು. ಈಗ ಏನಿಲ್ಲ ಡೈರೆಕ್ಟ್ ಹೆಸರುಗೊಂಡ ಕರಿತಾರ. ಇದು ನಾಗರಿಕತೆ ಅಲ್ಲ, ಇದು ಅನಾಗರಿಕತೆ. ವಿನಯ ಬೇಕು ಗಂಡನಲ್ಲಿ, ತಂದೆ ತಾಯಿಯಂದರಲ್ಲಿ, ಅತ್ತಿ ಮಾವಂದರಲ್ಲಿ. ಯಾರ ಮನ್ಯಾಗ ಕೇಳ್ರಿ, ಯಾರ ಮನ್ಯಾಗ ಹಳ್ಯಾಗ ಸಮ್ಮಾನ ಆಗ್ತೈತಿ, ಹೌದ್ರಿ, ಯಾರ ಮನ್ಯಾಗ ಹಳ್ಯಾಗ ಸಮ್ಮಾನ ಕೊಡ್ಬೇಕಂತ ಹಳ್ಯಾಗ. ಯಾಕಂದ್ರೆ ನಿಮ್ಮ ಮನ್ಯಾಗ ಬಂದಾಗ ಹಳ್ಯಾನ ಸಮ್ಮಾನ ಮಾಡ್ರೆ ಅವ್ರ ಮನ್ಯಾಗ ನಿಮ್ಮ ಮಗಳು ಸುಖಿ ಇರ್ತಾಳು. ನಿಮ್ಮ ಮಗಳು ಸುಖಿ ಇರ್ಬೇಕಂತ ಬಯಸ್ತಿದ್ರಿ ಅಂದ್ರೆ ಆಯ್ತನಕ ಬಂದಾಗ ಅಟ್ಟ ಅಲ್ಲ. ಅವಾಗ ನೀವು ಹೇಳಲಿಕ್ಕೂ ಮಾಡ್ತೀರಿ. ಏನು ಮಾಡಬಾರ್ದು ಎಲ್ಲ ಮಾಡ್ತೀರಿ. ಯಾಕಂದ್ರೆ ನಿಮ್ಗೆ ಗೊತ್ತೈತಿ, ಹೌದಿಲ್ಲ? ಅಳ್ತಾನಕ ಬಂದಾಗ ಎಟ್ಟ ಹಳ್ಯಾಗ ಸಮ್ಮಾನ ಮಾಡ್ತೀರಿ. ಹಂಗ ಮನಿಗೆ ಹಳ್ಯಾ ಬಂದಂದ್ರ ವ್ಯವಹಾರದಿಂದ ಕಾಲು ತಕೊಳಕ ನೀರು ಕೊಡೋದ, ಜೈ ಜಿನೇಂದ್ರ ಬರ್ರಿ ಅಂತ ನಕ್ಕೋತ ಕರೀದ. ಮೊನ್ನೆ ಬಂದು ಹೋಗ್ಯಾನ ಮತ್ತೆ ಬಂದ ಯವ್ವ ಇವ ಇದು ವಿಚಾರ ನಿಮ್ಮ ಮನುಷ್ಯನ ಬತ್ತು ಹೋಯ್ತ ಹಳ್ಯಾಗ. ಮತ್ತೊಬ್ರು ಯಾರಿರ್ಬೇಕು? ಯಾವ ಮನ್ಯಾಗ ನೀ ಸೊಸಿಯಾಗಿ ಹೋಗ್ಯದಿ ಆ ಮನ್ಯಾಗಿನ ಮಗಳು ಹೋಗ್ಬೇಕದಲ್ಲ, ನೆಗ್ಯಾನಲ್ಲ, ನಾದ್ನಿ. ನಾದ್ನಿಗೆ ಯಾವ ಮನ್ಯಾಗ ಸಮ್ಮಾನ ಐತಿ ಇರಬೇಕು. ನಾದ್ನಿಗೆ ಯಾವ ಮನ್ಯಾಗ ಸಮ್ಮಾನ ಐತಿ, ಮತ್ತು ಯಾವ ಮನ್ಯಾಗ ಯಾರ ಅತಿಥಿಯಾಗಿ ಬರಲಿ ಅತಿಥಿ ಸತ್ಕಾರ ಸಮ್ಮಾನ ಆಕೈತಿ. ಯಾವ ಮನ್ಯಾಗ ಚತುರ್ವಿಧ ಸಂಘಕ್ಕೆ ಚತುರ್ವಿಧ ದಾನ ಆಗ್ತೈತಿ ಆ ಮನಿಗೆ ಭೂಮಿ ತಲೆ ಮ್ಯಾಗಿಂದ ಸ್ವರ್ಗ ಅಂತ ಉಪವಾದಿ ಕೊಟ್ಟಾರ ನಮ್ಮ ಆಗಂದ. ತೀತಲ್ಲ, ಯಾರಿಗೆ? ನಾದನಿಗೆ ಸಮ್ಮಾನ ಇರಬೇಕು. ಅಲ್ಲಿ ಹೋಗಿ ಹೇಳ್ತಾಳಕ್ಕೆ ಅವ್ರ ಮನ್ಯಾಗ, ಏನು ನಮ್ಮ ವೈನಿ ಅಂತ ವೈನಿ ಎಲ್ಲಾರಿಗೂ ಸಿಗ್ಬೇಕು ನೋಡಪ್ಪ. ಪಾರ್ಶ್ವನಾಥ್ ಭಗವಾನ್ ಎಷ್ಟು ಪುಣ್ಯ ಮಾಡೀನಿ ಇಂಥ ವೈನಿನ ಪಡ್ಕೊಳಕ್. ಹೌದು, ರಾಮಾಯಣದಾಗ ತೆಗೆದು ನೋಡ್ರಿ, ಸೀತೆಯನ್ನ ಲಕ್ಷ್ಮಣ ಯಾವ ಸ್ಥಾನದಾಗ ಇಟ್ಟಿದ್ದ ಅಂತ. ಬರೀ ವೈನಿ ಅಲ್ಲ, ಬರೀ ಅತ್ತಿಗೆ ಅಲ್ಲ, ಸೀತೆಯನ್ನ ಲಕ್ಷ್ಮಣನು ತಾಯಿ ಸ್ಥಾನದಾಗ ನೋಡ್ತಿದ್ದ. ಆಕಿ ಚರಣ್ ಸ್ಪರ್ಶ ಮಾಡಿ ದಿವಸ ಆಶೀರ್ವಾದ ತಗೋತಿದ್ದ. ಸುಮ್ಮನೆ ರಾಮಾಯಣ ಜಗತ್ತಿಗೆ ಆದರ್ಶ ಆಗಿಲ್ಲಪ್ಪ, ವಿಚಾರ ಮಾಡುವಂತ ವಿಷಯ ಇದೆ ಇದು. ಪನಿಷ್ಮೆಂಟ್, ಶಿಕ್ಷಾ, ಅದಕ್ಕೆ ಭಜನ್ದಾಗ ಬರ್ದಣ್ಣ, ಶಿಕ್ಷಾದಾಯಕ ಗುರು ಮಹಿಮಾ, ಶಿಕ್ಷ ವಿಮೋಚಕ ಗುರು ಮಹಿಮಾ, ಸಂಸ್ಕಾರದಾಯಕ ಗುರು ಮಹಿಮಾ, ಸಂಸ್ಕೃತಿ ರಕ್ಷಕ ಗುರು ಮಹಿಮಾ, ಗುರು ಮಹಿಮಾ, ಗುರು ಮಹಿಮಾ, ಅಪಾರ ಮಹಿಮಾ, ಗುರು ಮಹಿಮಾ, ಅವ್ಯಕ್ತ ಮಹಿಮಾ, ಗುರು ಮಹಿಮಾ, ಅತುಲನೀಯಂ ಗುರು ಮಹಿಮಾ. ಶಿಕ್ಷಾ ಕೊಡುವಂಥ ಅಧಿಕಾರನು ಗುರುಗದ, ಶಿಕ್ಷೆಯಿಂದ ಮುಕ್ತ ಮಾಡುವಂಥ ಶಕ್ತಿನೂ ಗುರುವಿನಲ್ಲದ ಅನ್ನೋದ್ರಿಂದ ಪ್ರತಿಕ್ರಮಣ, ಪ್ರತ್ಯಾಖ್ಯಾನ, ಪ್ರಾಯಶ್ಚಿತ್ತ ಸುಮ್ಮನೆ ಹೇಳಿಲ್ಲಪ್ಪ. ಕುಂದ ಆಚಾರ್ಯರು ಪ್ರಾಕೃತದೊಳಗೆ ಬರೆದರು, ಪೂಜ್ಯಪಾದಾಚಾರ್ಯರು ಸಂಸ್ಕೃತದೊಳಗೆ ಬರೆದರು, ಆಚಾರ್ಯ ವಿದ್ಯಾಸಾಗರು ಹಿಂದಿ ಒಳಗೆ ಪದ್ಯಾನುವಾದ ಮಾಡಿದರು.
ಅಂತ ಸಾಹಿತ್ಯಗಳನ್ನು ಲೋಕಕ್ಕೆ ಕೊಡ್ತಕ್ಕಂಥ ಕಾರ್ಯ ಮಾಡಿದ್ರು. ಪ್ರತಿಕ್ರಮಣದಿಂದ, ಪ್ರತ್ಯಾಖ್ಯಾನದಿಂದ, ಪ್ರಾಯಶ್ಚಿತ್ತದಿಂದ ಆತ್ಮ ಕರ್ಮದಿಂದ ಮುಕ್ತ ಆಗ್ತಾನ, ಪಾಪ ಮಲದಿಂದ ಮುಕ್ತ ಆಗ್ತಾನ, ಈ ಆತ್ಮ ಸಂಸಾರ ಸಾಗರದಿಂದ ಮುಕ್ತ ಆಗ್ತಕ್ಕಂಥ ವ್ಯಕ್ತಿತ್ವ ಪ್ರಾಪ್ತಿ ಮಾಡ್ಕೋತಾನ ಅನ್ನೋದ್ರಿಂದ ನಮ್ಮ ಜೀವನದಾಗ ಪ್ರತಿಕ್ರಮಣ ಮಾಡಬೇಕು. ಹೆಂಗ? ಒಂದು ಹಣಿಗೆ ನಿಮ್ಗೆ ಮೈಗೆ ಒಂದು ಹನಿ ರಕ್ತ ಹತ್ತಿತ್ತಂದ್ರೆ ಒಂದು ಲೀಟರ್ ರಕ್ತಲೆ ಆ ರಕ್ತ ತೊಳ್ಯಾಕೆ ಬರ್ತೈತ್ರಿ? ಒಂದು ಹನಿ ರೀ, ಒಂದು ಹನಿ ನಿಮ್ಮ ಮೈಗೆ ರಕ್ತ ಹತ್ತೈತಿ, ಆ ರಕ್ತ ತೊಳಿಬೇಕಾದ್ರೆ 1 ಲೀಟರ್ ರಕ್ತ ತಗೊಂಡ್ರೆ ತೊಳಿತೈತೇನೋ? ಇಲ್ರಿ. ಗೊತ್ತೈತಿ ನಿಮಗ? ರಕ್ತ ತೊಳ್ಯಾಕ ರುಧಿರ ಬೇಕು, ಹೌದಲ್ಲ? ನೀರು ಬೇಕು. ರುಧಿರ ತೊಳೆಯಲು ನೀರು ಬೇಕು. ರುಧಿರ ಅಂದ್ರ ರಕ್ತ. ಹಳೆಗನ್ನಡ ಭಾಷೆಯಲ್ಲಿ ರುಧಿರ ಅಂದ್ರೆ ರಕ್ತ. ರಕ್ತ ತೊಳೆಯಲು ನೀರು ಬೇಕು, ಕರ್ಮ ತೊಳೆಯಲು ಪ್ರತಿಕ್ರಮಣ ಬೇಕು ಅಂತ ಹೇಳಿದ್ರು. ಶ್ರಾವಕ ಪ್ರತಿಕ್ರಮಣ ಪ್ರತಿನಿತ್ಯ ಮಾಡಬೇಕು. ತ್ರಿಕಾಲ್ 3 ಸಮಯದ ಮಾಡ್ಲಿಕ್ಕೆ ಹೇಳ್ಯಾರು. ತ್ರಿಕಾಲ್ ಸ್ವಾಧ್ಯಾಯ, ತ್ರಿಕಾಲ್ ಸಾಮಾಯಿಕ, ದೈವಶಿಕ ರಾತ್ರಿಕ ಪ್ರತಿಕ್ರಮಣ ಹೇಳಿದ್ರು. ಆ ಪ್ರತಿಕ್ರಮಣದಿಂದ ಪಾಪದಿಂದ ನಿವೃತ್ತಿ ಸಿಗ್ತದ. ಪ್ರತಿನಿತ್ಯ ಪ್ರಾರ್ಥನಾ ಮಾಡಬೇಕು. ಹೇ ಪ್ರಭು, ಹೇ ವಿಭು, ಹೇ ತ್ರಿಲೋಕಿನಾಥ, ಹೇ ಜಗದೋದ್ಧಾರಕ್, ಹೇ ಪತಿತೋದ್ಧಾರಕ್, ಹೇ ಕರುಣಾ ಸಾಗರ್, ಹೇ ದಯಾನಿಧಾನ್, ಹೇ ದಯಾ ಸಾಗರ್, ಹೇ ಪರಂಪಿತಾ ಪರಮಾತ್ಮ. ಯಾರ ಆಜ್ಞಾತ್ ಇರಲಿ, ಮಾವೀರ್ ಇರಲಿ, ಯಾವ ತೀರ್ಥಂಕ ಹೆಸರು ಬೇಡ, ವೈಯಕ್ತಿಕ ಒಬ್ಬರತೆಗಲ್ಲ, ಎಲ್ಲ ಪರಮಾತ್ಮರೆಲ್ಲ ಪ್ರಾರ್ಥನಾ ಮಾಡ್ತಾ ಇದ್ದೇನೆ. ನಾ ಪಾಪಿ ಅದನಿ, ನಾ ದುಷ್ಟದನಿ, ನಾ ದುರಾಚಾರ್ಯ ಅದನಿ, ನಾ ಅಧಮದನಿ, ನಾ ಪತೀತದನಿ. ನನ್ನಿಂದ ತೀದೋ ತೀಲಾರ್ದೋ ಜ್ಞಾತೋ ಅಜ್ಞಾತೋ ಪ್ರತಿ ಸಮಯ ಅಶುಭ ಭಾವನಾದಿಂದ ಪಾಪಾಸ್ತ್ರವಾಗತ್ತದ, ಕರ್ಮ ಕಾರ್ಯ ಆಗತ್ತದ. ಆ ಕರ್ಮಗಳಿಂದ ನಿವೃತ್ತನಾಗಲು ನಾನು ಪ್ರತಿಕ್ರಮಣ ಮಾಡ್ತೀನಿ. ನಾನು ನೀರನ್ನು ಸೋಸದೆ ಕುಡಿದಿದ್ದರೆ, ನಾನು ಚೇಷ್ಟೆಯಿಂದ ಸತ್ಯದಲ್ಲಿ ಸುಳ್ಳನ್ನು ಸೇರಿಸಿದ್ದರೆ, ನಾನು ಬೇರೆಯವರನ್ನು ಕಷ್ಟ ದೃಷ್ಟಿಯಿಂದ ನೋಡಿದ್ದರೆ, ನಾನು ನಡೆಯುವಾಗ, ಕೂಡಿರುವಾಗ, ಏಳುವಾಗ, ಮಲಗುವಾಗ ನನಗೆ ಅರಿಲಾರದೆ ಎಷ್ಟೋ ಸೂಕ್ಷ್ಮ ಬಾದರ ಜೀವಿಗಳ ಘಾತವಾಗಿದ್ದರೆ, ಆ ಎಲ್ಲ ಜೀವಿಗಳು ನನ್ನನ್ನು ಕ್ಷಮಿಸಲಿ. ತಶ್ಯಮಿಚ್ಛಾಮೇ ದುಃಖಡಂ. ಪ್ರತಿಕ್ರಮಣ್ ಆತ್ಮನನ್ನು ಕರ್ಮದಿಂದ ಮುಕ್ತ ಮಾಡ್ತದ. ಆತ್ಮನನ್ನ ವಿಭಾವ ಪರಿಣಾಮದಿಂದ ವಿಶುದ್ಧ ಪರಿಣಾಮ ಕಡೆ ತರುವಂಥ ಕೆಲಸ ಮಾಡ್ತದ ಅನ್ನೋದ್ರಿಂದ ನಮ್ಮ ಪೂರ್ವಾಚಾರ್ಯರು ಪ್ರತಿಕ್ರಮಣದ ಬಗೆಯನ್ನು ಹೇಳಿದರು. ಸುಮ್ಮನೆ ಹೇಳಿಲ್ಲ, ಪ್ರತ್ಯಾಖ್ಯಾನ್. ರಾತ್ರಿ ಮಾಸಾಯ್ತು, ಸೂರ್ಯೋದಯ ಆಗೋ ತನಕ 4 ಪ್ರಕಾರ ಆಹಾರ ತ್ಯಾಗ. ಗಡಬಡಿಯಾಗಿ ಏನಾರು ಆತು ದವಾಖಾನಿಗೆ ಹೋದ್ರೆ ನೀರು ಔಷಧ ತಗೊಳಕಟ್ಟು ಮೋಕ್ಳಿಕ್ಕ ಈ ರೀತಿ ಕಾಯೋತ್ಸರ್ಗ ಮಾಡಿ ಸಂಕಲ್ಪ ಮಾಡ್ರೆ ಪ್ರತ್ಯಾಖ್ಯಾನ ಆಗ್ತದೆ. ಪ್ರತ್ಯಾಖ್ಯಾನ ಸಹಿತ ಒಂದು ವೇಳೆ ನಿಮ್ಮದು ಮರಣ ಆತಂದ್ರ ಸತ್ರ ನಿಯಮದಿಂದ ಸ್ವರ್ಗದಾಗ ಜನ್ಮ ತಗೋತೀರಿ, ಸದ್ಗತಿಗೆ ಹೋಗ್ತೀರಿ. ಇದು ವ್ರತದ ಫಲ. ಅದಕ್ಕೆ ನಮ್ಮ ವೈರಾಗ್ಯ ಗುರು ಶಾಂತಮೂರ್ತಿ ತಪೋನಿಧಿ ಮಹಾಬಲ ಮಹಾರಾಜರ ಕಾಯಂ ಹೇಳ್ತಿದ್ರು, ಕಸ ಹುಡುಗಾಗ, ನೀರು ತುಂಬಾಗ, ರೊಟ್ಟಿ ಮಾಡಾಗ, ಗಾಡಿ ಹತ್ತಾಗ, ಗಾಡಿ ಇಳ್ಯಾಗ, ಪ್ರತಿ ಸಮಯದಾಗ ನಮೋಕಾರ ಮಂತ್ರ ಅಣು ಚಿಂತನ್ ಮಾಡ್ರಿ. ನಮೋಕಾರ ಮಂತ್ರ ಅನ್ರಿ. ಕಸ ಹುಡ್ಕೋತ ನಮೋಕಾರ ಮಂತ್ರ ಅನ್ನೋದು, ರೊಟ್ಟಿ ಮಾಡ್ಕೋತ ನಮೋಕಾರ ಮಂತ್ರ ಅನ್ನೋದು. ಇದೇನು ಪ್ರಕ್ರಿಯೆ ಅನ್ಬೇಡ್ರಿ. ಈಗೆಲ್ಲ ಬೇರೆ ಡಿಜ್ಜಿಂಗ್ ಬೇರೆ ಬಂದೈತಿ, ಡಿಸ್ಕೋ ಕುಕ್ಕಿಂಗ್ ಬಂದೈತಿ. ಅದು ಕೂತ್ ಅಡಿಗೆ ಮಾಡೋದು ಹೊತ್ತು ನಿತ್ತು ಮಾಡಾಕಿದ್ದು ಅಂತ ಬಪ್ಪೆ ಸಿಸ್ಟಮ್ ಬತ್ತಲ. ತಿರುಗಾಡಿ ಯಾರು ತಿಂತಾರೆ ನಿಮ್ಗೆ ಗೊತ್ತೈತಿ. ಇದು ನಮ್ಮ ಸಂಸ್ಕೃತಿ ಅಲ್ಲ, ಪಾಶ್ಚಿಮಾತ್ಯ ಸಂಸ್ಕೃತಿ ಕಡೆ ಹೊಂಟೀವಿ. ಇವತ್ತು ಸ್ವಾಸ್ಥ್ಯ ಬಯಸ್ತೀರಿ, ನಿಮ್ಮ ಭವಿಷ್ಯ ಉಜ್ವಲ ಆಗ್ಬೇಕನ್ನೋ ಭಾವನೆ ಇತ್ತಂದ್ರೆ ಮೂಲ ಸಂಸ್ಕೃತಿ ಕಡೆ ಬರ್ರಿ ಅನ್ನೋದ್ರಿಂದ ಭವಿಷ್ಯದಾಗ ಹೆಂಗ ಗೋಶಾಲ ಶುರುವಾತು, ಇನ್ನು ಭವಿಷ್ಯದಾಗ ಆಯುರ್ವೇದ ನೈಸರ್ಗಿಕ ದೀರ್ಘಾಯು ಚಿಕಿತ್ಸಾಲಯ ಶುರುವಾಗಿ ಎಲ್ಲರಿಗೂ ಸ್ವಾಸ್ಥ್ಯ ಲಾಭ ಆಗ್ಬೇಕಂತಕ್ಕಂಥ ಭಾವನೆ ಅದು. ಆ ಒಂದು ಭಾವನೆಯಿಂದ ನೀನು ನಾವು ಗೋಶಾಲದ ಕೂತಾಗ ಮಹಾರಾಷ್ಟ್ರದಿಂದ ಒಂದು ಭಕ್ತ ಪರಿವಾರ ಬಂದಿತ್ತು. ಸಹಜ ಚರ್ಚೆ ನಡೆದಿತ್ತು. ಪುಂಗೂರ್ ಆಕಳ
ಮುಂಗ್ನೂರು ಆಕಳ ಅಂತಾರೆ 2-2.5 ಫೂಟ 3 ಫೂಟ್ದು ಅವ ಇಬ್ಬರು ಭಕ್ತರು ಕೊಡ್ತಂದಿರು ತರು ವ್ಯವಸ್ಥೆ ನಡೆದಿತ್ತು ಫೋಟೋದ್ ಬಿಡಾತಿರು ಆ ಮುಂದೆ ಒಬ್ಬ ಭಕ್ತ ಕೂತಿದ್ದ ಒಂದು ಭಾವ ಆಯ್ತು ಬದ್ರಿಗಿರಿ ನಾನು 2 ಆಕಳ ಕೊಡ್ತೀನಿ ರೀ ತ ವ್ಯಕ್ತಿ ಪುಣ್ಯಾತ್ಮ ವಾಗ್ದಾನ ಮಾಡ್ದ ಗೋಶಾಲಾಕ್ ಬಲ್ರಿ ಆ ಜೀವದ್ದು ಇಲ್ಲಿ ಬಂದು ಕಲ್ಯಾಣ ಆಗಲಿ ಈ ಕ್ಷೇತ್ರದಾಗ 1 ಅಲ್ಲ 2 ಅಲ್ಲ 772 ಮುನ್ಗೋ ತಪಶ್ಚರ್ಯ ಮಾಡ್ಯಾರ ಆ ಪರಮಾಣುಗಳ ಸ್ಪರ್ಶನ ಆ ಆಕಳಿಗೆ ಆತಂದ್ರ ಆಕಳ ಮುಂದಿನ ಭಾವದಾಗ ಮನುಷ್ಯ ಭಾವದಾಗ ಜನ್ಮ ತಗೊಂಡು ಮೋಕ್ಷ ಪ್ರಾಪ್ತಿ ಮಾಡ್ಕೊಂತ ಭಾಗ್ಯ ಇದಕ್ಕೆ ಧರ್ಮ ಅಂದಾರ್ರೀ ಬದ್ರಿಗಿರಿ ಬರ್ತಕ್ಕಂಥ ಜೈನರ ಲಿಂಗಾಯತರ ಹಿಂದೂಗಳ ಬೇರೆ ಸಮಾಜದವ್ರು ಅಷ್ಟ ಅಲ್ಲ ಪ್ರಾಣಿ ಮಾತ್ರ ಕಲ್ಯಾಣ ಆಗ್ಬೇಕು ಬಹದೂರ್ ಯಾಕ ಇಲ್ಲಿ ಹನಗಂಡಿ ನಿಮ್ಮ ರಾವ್ ಸಾಬ್ ಜಾತಿಲೆ ಜೈನೇತರ ಸಮಾಜದವರು ಅವರು ಅದರ ವರ್ಷದಾಗ ಒಂದ್ಸಲ ಆದರೂ ದಿಗಂಬರ ಮುನಿಗಳು ಮಣ್ಣಿ ಚತುರ್ವಿಧ ಸಂಘಕ್ಕ ಆದಾನ ಮಾಡಿಸುವಂತ ಭಾಗ್ಯ ತಗೊಂಡ್ರಿ ಚತುರ್ವಿಧ ಸಂಘಕ್ಕ ಮಾಡ್ತಕ್ಕಂಥ ಭಾಗ್ಯ ತಗೊಂಡ್ರು ಮುಂದಿನ ಬೌದ್ಧ 100% ಉಚ್ಚ ಗೋತ್ರ ಬಂದಾಗ ಜೀವ ತೀರ್ಥಂಕರ ವಂಶದಾಗ ಜೈನ ಧರ್ಮದಾಗ ಜನ್ಮ ತಗೊಂಡ ಜಿನೇಂದ್ರ ಆಗ್ತಕ್ಕಂಥ ಸೌಭಾಗ್ಯ ಪಡ್ಕೋತದ ಭಾವ ಚಲೋ ಅದಕ್ಕೆ ಬಸವಣ್ಣವರು 12ನೇ ಶತಮಾನದಾಗ ಹೇಳ್ರು ಹೊಲಸು ತಿನ್ನುವವನೇ ಹೊಲೆಯ ಯಾಕೆ ಹೇಳ್ರಪ್ಪ ಇದನ್ನ ಯಾರು ಹೇಳಾರು ಮಾವೀರ ಭಗವಾನ್ ಹೇಳ್ರಿ ಅದನ್ನ ನಿಮ್ಮ ಬಾಯಲ್ಲೇ ಪ್ರಚಾರ ಮಾಡಕ್ಕಾಗ್ಲಿಲ್ಲ 12ನೇ ಶತಮಾನದಾಗ ಬಸವಣ್ಣವ್ರು ಬಂದ್ರು ಮಹಾವೀರ ಭಗವಾನರ ತತ್ವಗಳನ್ನ ಕನ್ನಡ ಭಾಷಾದಾಗ ಸಾಮಾನ್ಯ ಜನರಿಗೆ ತಿಳಿಸುವಂತ ಕಾರ್ಯ ಮಾಡಿದ್ರು ಲಿಂಗಾಯತ ಧರ್ಮವನ್ನು ಬೆಳೆಸ್ತಕ್ಕಂಥ ಕಾರ್ಯ ಮಾಡಿದ್ರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಇವೆಲ್ಲ ಏನು ಸತ್ಯ ಅಹಿಂಸಾ ಅಚೌರ್ಯ ಬ್ರಹ್ಮಚರ್ಯ ಪರಿಮಿತಿ ಪರಿಗ್ರಹ ಏನು 5 ಅನುವೃತ್ತಗಳದಾವೋ ಅವುಗಳನ್ನ ಕನ್ನಡದಾಗ ಜನರಿಗೆ ತಿಳಿಸುವಂತ ಕಾರ್ಯ ಮಾಡಿದ್ರು ಬಾ ಸುಂದರ ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ಎರಡು ಸಣ್ಣ ಮಾತನಾಗ ಆಚಾರ್ಯ ಶಾಂತಿ ಸಾಗರತೆಗೆ ಒಂದು ಪರಿವಾರ ಬಂದಿತ್ತಂತೆ ಅದರ ಸಣ್ಣ ಮಗು ಒಂದಿತ್ತು ಆ ಮಗುವಿಗೆ ಶಾಂತಿ ಸಾಗರ್ ಅಂದ್ರೆ ಇಲ್ಲಿ ಬರ್ರಿ ಅಂತಂದ್ರತ್ ನಿಮ್ಮ ಹೆಸರು ಏನ್ರಿ ಅಂತ ಕೇಳ್ರಂತ ಮನ್ಯಾನವ್ರ ಆ ಸಣ್ಣ ಕೂಸ್ರಿ ಅದಕ್ಕೆ ಯಾಕೆ ರೀ ಹಾಕ್ತೀರಿ ಅಂತ ಕೇಳ್ರತ್ ಮನ್ಯಾನವ್ರು ಆ ಸಣ್ಣ ಮಗು ರೀ ಅದಕ್ಕೆ ಯಾಕೆ ರೀ ಬಾರೋ ನಿನ್ನ ಹೆಸರು ಏನು ಅಂತ ಕೇಳ್ರಲ್ಲ ನೀವು ಗುರುಗಳದರಿ ಕೇಳ್ಬೋದಲ್ಲ ಅಂತ ಮನ್ಯಾನವ್ರು ಮಾತಾಡ್ರಿ ಅಂತ ಅವ ಶಾಂತಿ ಸಾಗರ್ ಎಷ್ಟು ಮಧುರವಾಗಿ ಉತ್ತರ ಕೊಟ್ರು ಅಂತ ಕೇಳಿದ್ರ ಒಂದು ವೇಳೆ ಇಲ್ಲಿ ಬಾರೋ ಅಂದಾಗ ಯಾಕೋ ಅಂತಂದ್ರು ನಂದೇನು ಉಳಿತು ಅಂದ ನಿನ್ನ ಹೆಸರು ಏನು ಅಂತ ನಾ ಕೇಳಿ ನಿಂಗ್ಯಾಕೆ ಬೇಕು ಅಂತ ಕೇಳಿ ನಂದೇನು ಉಳಿತ ನಾವು ಆಧಾರವಾದಿ ಶಬ್ದ ಉಪಯೋಗ ಮಾಡ್ರ ಮಕ್ಕಳ ಆಧಾರವಾದಿ ಶಬ್ದ ಪ್ರಯೋಗ ಮಾಡ್ತಾರ ಮಕ್ಕಳಲ್ಲಿ ಒಂದು ಗುಣ ಇರ್ತದ ಅನುಕರಣಶೀಲತಾ ದೊಡ್ಡವ್ರು ಹೆಂಗೆ ಆಚರಣೆ ಮಾಡ್ತಾರೋ ಹಂಗ ಮಕ್ಕಳ ಸ್ವಯಂ ಆಚರಣೆ ತರ್ತಾರಂತ ಇದಾಗಬೇಕು 2 ಪ್ರವಚನ ಹಿಂದೆ ನಾವು ಉಪದೇಶ ಕೊಟ್ಟೀನಿ ಸುಟ್ಟಿ ಇದ್ದ ಮಕ್ಕಳನ್ನ ಗೋಶಾಲಾ ಕರ್ಕೊಂಬರಿ ಗೋದ ಸ್ಪರ್ಶ ಮಾಡಿಸಿ ಅವಕ್ಕೆ ಸಂಸ್ಕಾರ ಕೊಡ್ರಿ ಅವ್ರ ಕೈಯಿಂದ ಒಂದು ತುತ್ತ ಅನ್ನದಾನ ಮಾಡಿಸ್ರಿ ಮೇವು ಹಾಕ್ಸ್ರಿ ನನಗೆ ಆಶ್ಚರ್ಯ ಅನ್ಸತಿ ಸಣ್ಣ ಹುಡುಗರು ಅವಕ್ಕೆ ನೆಗುದಿಲ್ಲ ಅಷ್ಟು ದೊಡ್ಡ ಮೇವಿನ ಹೊರಿ ತಗೊಂಡು ಗೋಶಾಲಾಕ್ ಬಂದು ದಾನ ಮಾಡುವಂಥದ್ದು ಪ್ರವೃತ್ತಿ ಮಕ್ಕಳು ಒಳಗೆ ಬೆಳೆ ಆಗ್ತಾರೆ ಈಗ ಇರ್ತಾಗ ಮಕ್ಕಳು ನೀವು ಸಂಸ್ಕಾರ ಕೊಟ್ರಂದ್ರೆ ನಾಳೆ ಆ ಮಕ್ಕಳ ಮನುಷ್ಯನ ಆಗ್ಬಿಟ್ಟ ಗೋ ಮಾತಾ ನಮ್ಮ ಭಾರತೀಯ ಸಂಸ್ಕೃತಿದ ಮಾಂಸಾಹಾರ ಮಾಡಬಾರ್ದು ಇದು ನಮ್ಮ ಸಂಸ್ಕೃತಿ ಅಂತ ಮಕ್ಕಳಿಗೆ ಸ್ವಯಮೇ ಕಲ್ಸಕ್ ಹತ್ತಂಗಿಲ್ಲ ಸಂಸ್ಕಾರ ಉಳಿತದ ಹಿಂದೂ ಧರ್ಮ 36 ಕೋಟಿ ದೇವತಾಂದ ಸ್ಥಾನ ಅಂತ ಆಕಳಿಗೆ ಹೇಳ್ತದ ನಮ್ಮ ಧರ್ಮದಲ್ಲೂ ಅಸಂಖ್ಯಾತ ಅನಂತ ಜೀವರಾಶಿಗಳಿಗೆ ಜೀವಿಗಳಿಗೆ ಆಶ್ರಯ ಕೊಟ್ಟಂತ ಸ್ಥಾನ ಅಂದ್ರೆ ಗೋಮಾತಾ ಅಂತಕ್ಕಂಥದ್ದನ್ನು ಉಲ್ಲೇಖ ಮಾಡ್ತದ ಅದಕ್ಕೆ ಅಂತ ಒಂದು ಸಂಸ್ಕೃತಿಯನ್ನು ಮಕ್ಕಳಿಗೆ ನಾವು ಕಲಿಸಬೇಕು ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶಾಂತಿ ಸಾಗರ್ ಎಷ್ಟು ಹಸುಗಳ ಮೇಲೆ ದನಗಳ ಮೇಲೆ ಪ್ರಾಣಿಗಳ ಮೇಲೆ ಪ್ರೇಮ ಇತ್ತು ಅಂತ ಕೇಳಿದ್ರ ಆಕಳುಗಳಿಗೆ ದನಗಳಿಗೆ ನೀರು ಸೋಸಿ ಜೀವಾಳ ಬಿಟ್ಟು ಕುಡಿಸ್ತಿರತ್ತ ಯಾರ್ದಾರು ಒಬ್ಬರ ಕೈ ಹತ್ತಿರ ನೋಡು ನೀವ ಕುಡಿರಿ ಮೊದಲು ಚಂದಂಗೆ ನಂತರ ದನಗೋದು ನೋಡೋನು ಗಂಡನ ದೋತ್ರ ಬರ ಹಂಡೆಗೆ ಬಿಗಿದೈತಿ ಬದ ಸುರುದೈತಿ ನೀರು ಸೋಸಿರ ಮತ್ತು ನೀರು ಬಂದಾಗ ಇವ್ರು ಸೋಸೋರು ಇದು ನೀರು ಸೋಸು ಪದ್ಧತಿ ಅಲ್ಲ
ನಿಮ್ಮದೇನ ಹಂಡೆ ಐತಿ ಅಥವಾ ಪಾತ್ರ ಐತಿ ಬೋಗಾನ್ ಐತಿ ಅದ್ರ ಬಾಯಿದ 3 ಪಟ್ಟು ಅರಿ ಇರ್ಬೇಕತ್. 1 ಪಟ್ಟು ಒಳಗೆ ಹೋಗ್ಬೇಕು, 2 ಪಟ್ಟು ಹೊರಗಿರಬೇಕು. ಆ ಅರಿವ್ಯಾಗ ಅದು ಸೂರ್ಯನ ಮುಂದೆ ಹಿಡಿದ್ರೆ ಕಿರಣ್ ಡೈರೆಕ್ಟ್ ಪ್ರವೇಶ ಆಗಬಾರ್ದು, ಅಷ್ಟು ದಿಪ್ಪಿರಬೇಕು. ಅಂಥ 3 ಪದರ ಅರಿವಿರ್ಬೇಕು. ಅದನ್ನು ಸೋಸಿದ ನಂತರ ಅರಿವಿ ಉಲ್ಟಾ ಮಾಡಿ ಸೋಸಿದ ನೀರು ತಗೊಂಡು ಅದ್ರ ಮೇಲೆ ಹಾಕಿ ಸಾವಕಾಶ ಕಳಬಳಿಸಿ ಐಂತ ನೀರ ವಾಪಸ್ ಜೀವಾಳುಗಳನ್ನ ಎಲ್ಲಿ ತಂದಲ್ಲಿ ಬಿಡ್ಬೇಕಂತ. ಇದಕ್ಕೆ ಧರ್ಮ ಅಂದಾರ. ನೀವ ಬರ ಸೋಸ್ರಿ ಕೈಯ ಹಿಂಡ್ರು ಜೈ ಮತ್ತು ಚಾಲ ಊದಕ ಚಂದನ ತಂದುಲ ಪುಷ್ಪ ಕೈ ನೋಡಿ ನನ್ನ ಕೈಯನ್ನು ಬಳಿ ಹಂಗೆ ಬೆಳ್ಯಾಕೈತಾವ. ನಾನು ಬತ್ತಪ್ಪ ಕಾಲ ಧಾರ್ಮಿಕ ಭಕ್ತಿ ಇದು. ತ್ರಿಲೋಕಿನಾಥ ಜಗದೋದ್ಧಾರಕ ತ್ರಿಲೋಕದ ಒಡೆಯ ಅವ್ರ ಮುಂದೆ ನಿಮ್ಮದೇಲಿ ಬಂಗಾರು. ಸೂರ್ಯನ ಮುಂದೆ ಚಾರ್ಜಿಂಗ್ ಬ್ಯಾಟ್ರಿ ನೋಡಿ ನನ್ನ ಬ್ಯಾಟ್ರಿ ಆ ಸೂರ್ಯನ ಮುಂದೆ ನೀವು ಬೆಳಕು ಎಲ್ಲಿ ಬಂದಿರ್ತೀರಿ? ನಿಮ್ಮ ಮೊಬೈಲ್ ಟಾರ್ಚ, ನಿಮ್ಮ ಬ್ಯಾಟ್ರಿ ಚಾರ್ಜಿಂಗ್ ಬ್ಯಾಟ್ರಿ ಬೆಳಕ. ಸೂರ್ಯನ ಬೆಳಕು ಮುಂದೆ ಯಾವುದೂ ಬೆಳಕು ನಡೆಯೋದಿಲ್ಲ. ಹಂಗೆ ತ್ರಿಲೋಕಿನಾಥ ಭಗವಂತರ ಮುಂದೆ ನಮ್ಮ ಸಂಪತ್ತಿ ಯಾವ ಲೆಕ್ಕಕ್ಕೂ ಇಲ್ಲ. ಭಾವ ಭಕ್ತಿ ಇರಬೇಕು, ಭಾವ ವಿಶುದ್ಧಿಯಿಂದ ಪ್ರಾರ್ಥನಾ ಮಾಡಬೇಕು. ಅದಕ್ಕೆ ಶಾಂತಿ ಸಾಗರ್ ಕಿ ಜೈ ಅನ್ನೋ ವ್ಯಕ್ತಿತ್ವ ನಮ್ಮಲ್ಲಿ ಬರಬೇಕಾದ್ರೆ ಪ್ರಾಣಿ ಮಾತ್ರ ಮೇಲೆ ಜೀವ ದಯಾ ಭಾವ ಇರಬೇಕು. ನಮ್ಮ ಅಲ್ಲಂ ಪ್ರಭು ಚಿಂಚಿನಿ ಮಠದ ಚಿಕ್ಕೋಡಿಯ ಚಿಂಚಿನಿ ಮಠದ ಸ್ವಾಮೀಜಿ ಸಮಾಧಿ ಆಯ್ತು ಅವ್ರದ್ದು 2023ರಲ್ಲಿ. ಭಾಳ ನಮಗೆ ಆತ್ಮೀಯರು, ಭಾಳ ಆತ್ಮೀಯತೆಯಿಂದ ಬಂದ ಕೇಶಲೋಚನಾದಿ ಕ್ರಿಯಾದ ಭಾಗ ತಗೊಂಡ ಮಾತಾಡ್ತಿದ್ರು. ಪ್ರತಿ ಪ್ರವಚನದಾಗ ಅವ್ರ ಬಾಯಾಗ ಶಬ್ದ ಬರ್ತಿತ್ತು, ಕನ್ನಡವನ್ನು ಕಟ್ಟಿದವರು ಜೈನರು, ಅದನ್ನು ಬೆಳೆಸ್ತಕ್ಕಂಥವ್ರು ವರ್ತಮಾನದಲ್ಲಿ ಲಿಂಗಾಯಿತು. ಅಖಂಡ ಕರ್ನಾಟಕದಲ್ಲಿ ಇವತ್ತು ಎಷ್ಟು ಲಿಂಗಾಯತ ಸಂಪ್ರದಾಯದ ಅವರೆಲ್ಲ ಮೂಲತಃ ಜೈನರು ಅಂತ ಓಪನ್ ಸ್ಪೀಚಿನಾಗ ಹೇಳ್ತಿದ್ರು. ಓಪನ್ ಪ್ರವಚನ ಸತ್ಯವನ್ನ ಯಾರು ಅಭ್ಯಾಸ ಮಾಡ್ಯಾರ, ಯಾರು ಸಾಪೇಕ್ಷ ಯಾವುದೋ ಭೇದ ಭಾವ ಇರಲಾರ್ದು ಇತಿಹಾಸವನ್ನ ಅಧ್ಯಯನ ಮಾಡ್ಯಾರು ಅವರೆಲ್ಲ ಒಪ್ಕೋತಾರ. ಮತ್ತು ಯಾರು ಕಾಸ್ಟಿಜನ್ದೊಳಗದಾರು, ಜಾತಿ ಒಳಗದಾರು, ಕಷಾಯದೊಳಗದಾರು, ಮಾನದೊಳಗದಾರು ಅವರ ತಮ್ಮದ ಶ್ರೇಷ್ಠ ಅಂತಾರು. ಸತ್ಯ ಸಾಪೇಕ್ಷ ಸಿದ್ಧಾಂತ ಇದು. ನಮ್ಗೆ ಹೇಳ್ತಿದ್ರು ಅನೇಕ ಕಲೆಗಳನ್ನು, ಸಂಸ್ಕೃತಿಯನ್ನು, ಸಾಹಿತ್ಯವನ್ನು, ಭಾಷೆಗಳನ್ನು ಈ ದೇಶಕ್ಕೆ ಕೊಟ್ಟಂಥ ಧರ್ಮ ಯಾವುದ್ರಿ? ಅದು ಜೈನ ಧರ್ಮ ವಿಶ್ವಕ್ಕ ಅಂತ. ಶೂನ್ಯಶಾಸ್ತ್ರವನ್ನು ಕೊಟ್ಟದ್ದು ಜೈನ ಧರ್ಮ. ನಾವು ಧರ್ಮದ ಗರ್ವದಿಂದ ಹೇಳಕತ್ತಿಲ್ಲ, ಸತ್ಯವನ್ನು ಸ್ವೀಕಾರ ಮಾಡಬೇಕು. ಸತ್ಯ ಶಾಶ್ವತ, ಸತ್ಯ ಶಿವ ಸ್ವರೂಪ, ಸತ್ಯ ಸುಂದರ, ಸತ್ಯ ಅವಿನಾಶಿ. ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವೇ ನಮ್ಮ ತಾಯಿ ತಂದೆ. ಸತ್ಯ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಇದನ್ನು ಯಾವ ವಿದ್ಯಾಸಾಗರ್ ಹೇಳಿಲ್ಲ, ಯಾವ ಶಾಂತಿಸಾಗರ್ ಹೇಳಿಲ್ಲ, ಯಾವ ಬಸವಣ್ಣವ್ರು ಹೇಳಿಲ್ಲ, ಯಾವ ಆದಿನಾಥರು ಹೇಳಿಲ್ಲ. ಕರ್ನಾಟಕದ ಯಾರೋ ಇವತ್ತು ಪುಣ್ಯಕೋಟಿ ಅಂತ ಕರಿತೀವಿ. ಒಂದು ಆಕಳ ನಾವು ಪ್ರೈಮರಿ ಇದ್ದಾಗ ಗೋವಿನ ಹಾಡು ಅಂತಿತ್ತೊಂದು ಹಾಡು, ಧರಣಿ ಮಂಡಲ ಮಧ್ಯದೊಳಗೆ. ವಾ ವಾ ಎಂಥ ಸುಂದರ ಪದಾರಿ. ಆಕಳಂತ ಆಕಳ ಧರ್ಮ ಪಾಲನೆ ಮಾಡಿದಕ್ಕೆ ಇವತ್ತು ನಿಮ್ಮ ಬಾಯಾಗ ಜೀವಂತ ಆಗಿ ಉಳಿದದ. ಧರ್ಮ ಸಂಪತ್ತಿ ಪ್ರಪಂಚದ ಹಿಂಗದಲ್ಲ, ಎಂತಿಂಥವ್ರನ್ನ ಸಹಿತ ಪರಿವರ್ತನೆ ಮಾಡ್ತದೆ. ಒಂದು ಹುಡುಗ ಒಂದು ಹುಡುಗಿ ಈಗಲ್ಲ, ಗಾಡಿಗಳು ಬರೋಕ್ಕಿಂತ ಮೊದಲ ಅವಾಗ ಇತ್ತ. ಇದು ಮಹಾಭಾರತಾಗ ಲವ್ ಆಗ್ಯದ. ಲವ್ ಈಗಿನ ಭಾಷೆ ಲವ್ ಅಂತೀರ, ಅವಾಗ ಪ್ರೀತಿ ಪ್ರೇಮ. ಅದಕ್ಕೆ ಶಾಸ್ತ್ರ ಗಂಧರ್ವ ವಿವಾಹ ಅಂತ ಹೇಳಾರ. ಈಗ ಅದಕ್ಕೆ ಲವ್ ಮ್ಯಾರೇಜ್ ಅಂತ ಕೊಟ್ಬಿಟ್ಟಿರಿ. ಇತ್ತು ಪಾಂಡುಂದ ಕುಂತಿದ ಮದುವೆ ಆದದ್ದ ಲವ್ ಮ್ಯಾರೇಜ್. ಅವ್ವ
ಹೌದು. ಈಗ ಅದಕ್ಕೆ ನೀವು ಲವ್ ಮ್ಯಾರೇಜ್ ಅಂತ ಹೆಸರು ಕೊಟ್ಟಿರಿ ಅಷ್ಟ. ಗಂಧರ್ವ ವಿವಾಹ, ಅಪ್ಪ ಅವ್ವ ಪರಿವಾರ ಗೊತ್ತಿಲ್ದ ಅವ್ರಿಬ್ರದ್ದು ಪ್ರೇಮ ಆಗಿ ಮದುವೆ ಆಗೋದು. ದೇವ್ರ ಸಾಕ್ಷಿನೋ ಗುಡಿ ಗುಂಡಾರ್ದಾಗೋ ಅವ್ರ ಕೊಳಗೆ ಇವ್ರು ಹಾರ ಹಾಕೋದ, ಇವ್ರ ಕೊಳಗೆ ಅವ್ರು ಹಾಕೋದ, ಮದುವೆ ಆಯ್ತಾ ಅವ್ರಿಗಿಬ್ರಿಗೆ ಗೊತ್ತು ನಾ ಗಂಡ ಎಂತಿ ಅನ್ನೋದು. ಮಧ್ಯಕಾಲದಲ್ಲಿ ಮಹಾಭಾರತ ರಾಮಾಯಣದಾಗಲ್ಲ, ಇತ್ತಿತ್ತಲಾಗೆ ಮಧ್ಯಕಾಲದಲ್ಲಿ ಅಂದ್ರೆ ಗಾಡಿಗಳು, ಸೈಕಲ ಮೋಟ್ರ ಗಾಡಿಗಳು ಬರೋಕ್ಕಿಂತ ಮೊದಲ ಅವಾಗ ಜನ ಒಂದರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತಿದ್ರು ಅಂದ್ರೆ ಕುದುರೆ ಮ್ಯಾಲೆ ಕೂತು ಹೋಗ್ತಿದ್ರು, ಒಂಟಿ ಮ್ಯಾಲೆ ಕೂತು ಹೋಗ್ತಿದ್ರು. ಆ ರೀತಿ ಇದು ಇತಿಹಾಸದಲ್ಲಿ ಉಲ್ಲೇಖದ. ಭದ್ರಗಿರಿ ಬೆಟ್ಟದೊಳಗ ರತ್ನ ರಾಶಿಗಳನ್ನು, ಬಂಗಾರಗಳನ್ನು ಕುದುರೆ ಮೇಲೆ, ಕತ್ತಿ ಮೇಲೆ ಹೇರ್ಕೊಂಡು ಹೋದದ್ದು ಇತಿಹಾಸ ಐತಿ. ಅಷ್ಟು ಭಯಾನಕ ಜಂಗಲ್ ಇತ್ತ. ಆ ಜಂಗಲ್ ಮರದ ಕಳ್ಳು ಸಾಗಣೆ ತರ ತುಡುಗಲೆ ಒಯ್ತಿರು. ಯಾರ? ವೀರಪ್ಪಣ್ಣ ಕಾಡುಗಳ್ಳ, ಗೊತ್ತೈತೆ ನಿಮಗ? ಹಂಗ ಈ ಭದ್ರಗಿರಿ ಸಹಿತ ಒಳಗೆ ಹಾದಿತ್ತು ಅತ್ತ ಜಂಗಲ್, ದಟ್ಟ ಜಂಗಲ್ ಇತ್ತ. ಆ ಜಂಗಲ್ದಾಗಿಂದ ಆ ಸರಕುಗಳನ್ನು ಸಾಗಿಸ್ತಿದ್ರಂತ. ಇದಕ್ಕೆ ಉಲ್ಲೇಖ ಸಂಪಾಳಿಂಗಳಿ. ಹಳಿಂಗ್ಳಿ ಹೆಸರು ಹಳಿಂಗ್ಳಿ ಅಲ್ಲ, ಮೂಲ ಹೆಸರು ಸಂಪಾಳಿಂಗಳಿ. ಎಲ್ಲಿ ಬತ್ತು? ಆದಿಮಾನವನ ಶಿಲಾಗೋರಿಗಳು. ಇತಿಹಾಸದ ಪುಟಗಳಲ್ಲಿ 3600 ವರ್ಷಗಳ ಹಿಂದಿನ ಗತ ವೈಭವನ್ನ ಭದ್ರಗಿರಿ ಬೆಟ್ಟ ಸಾರ್ತದ ಅಂತ ಇತಿಹಾಸವನ್ನು ಹೊಂದದ. ಇತಿಹಾಸದಲ್ಲಿ ಸಹಿತ ಉಲ್ಲೇಖ ಅದ. ಆದಿಮಾನವನ ಶಿಲಾಗೋರಿಗಳು, ಆದಿಮಾನ ಶಿಲಾ ಆಯುಧಗಳು, ಕುರಿಪಿ, ಕೊಡ್ಲಿ, ಇವೆಲ್ಲ ಕಲ್ಲಿನ ಆಯುಧಗಳು ಈ ಭದ್ರಗಿರಿ ಇತ್ತು. ಆ ಭದ್ರಗಿರಿ ಒಳಗೆ ಖನಿಜ ಇತ್ತು ಅಂತ ಹೇಳ್ತಾರೆ. 109 ಧಾತುಗಳ ಪೈಕಿ ಅನೇಕ ಖನಿಜಗಳು ಈ ಭದ್ರಗಿರಿ ಬೆಟ್ಟದಲ್ಲಿ ಪ್ರಾಪ್ತಿದ್ದವನಂತೆ. ಸಂಪಾಳಿಂಗಳಿ ಸಂಪದ್ಭರಿತ ಬೆಟ್ಟ, ಅದು ಸಂಪಾಳಿಂಗಳು ಅಂತಕ್ಕಂಥ ಇತಿಹಾಸ ನಮ್ಮ ಶಾಸನ ಪಾಠದಿಂದ ಅರಿವಾಗ್ತದ. ಆ ಕಾಲದಾಗ ಇಬ್ಬರಿಗೆ ಪ್ರೇಮ ಆಗಿತ್ತು. ಒಂದು ಹುಡುಗ, ಒಂದು ಹುಡುಗಿ. ಸುಮಾರು 20-18 ವಯಸ್ಸು. ಅವಾಗೇನು ಇದ್ದಿದ್ದಿಲ್ಲ ರೂಲ್ಸ. ಅವರ ಇಬ್ಬರು ಕೂಡಿ ಮಾತಾಡ್ಕೊಂಡ ಓಡಿ ಹೋಗು ಪ್ಲ್ಯಾನ್ ಮಾಡ್ರು. ಅದಕ್ಕೆ ಇವತ್ತ ನಮ್ಮ ವಿವೇಕ್ ಸಾಗರ್ ಆಚಾರ್ಯ ಶಿಷ್ಯರು ವಿಜ್ಞಾನಮತಿ ಮಾತಾಜಿ ಪಲಾಯನಕ್ಕೆ ಮತ್ತೊಂದು ಹಿಂದಿ ಒಳಗೆ ಗ್ರಂಥ ಬರೆದವರು. ಓಡಿ ಹೋಗುವೆ ಏಕೆ, ಏಕೆ ಓಡಿ ಹೋಗುವಿರಿ, ಈ ಹೆಸರಿನಾಗಿನ ಒಂದು ಗ್ರಂಥತಿ. ಎಲ್ಲ ಕುಮಾರಿಕಗಳು ಓದಬೇಕಾದಂಥ ಗ್ರಂಥ. ಎಲ್ಲ ತಾಯಂದರು ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳಿಗೆ ಅದನ್ನ ಓದಿ ಹೇಳಬೇಕು. ಅಂದ್ರೆ ಭವಿಷ್ಯದಾಗ ಅಂತ ಅನಾಹುತಗಳು ನಿಲ್ತಾವು. ಓಡಿ ಹೋಗು ಪ್ಲಾನ್ ಮಾಡ್ರು. ಅವಾಗ ಹೋಗ್ಬೇಕಾರೆ ಕುದುರೆ ಸಾಯಲೆ ಓಡ್ಬೇಕಂತೆ. ಆ ಹುಡುಗ ಕುದುರೆ ಕೊಂಡ್ಕೊಳಕ್ ಹೋದ. ಕುದುರೆ ಮೇಲೆ ಕೂತು ಓಡಿ ಹೋಗ್ಬೇಕಲ್ಲ, ಮನ್ಯಾಗ ನೋಡಿ ತಪ್ಸ್ಕೋಬೇಕು. ಆ ಹುಡುಗಿ ಜಾತಿ ಬೇರೆ, ನಂದು ಜಾತಿ ಬೇರೆ. ನಮ್ಮ ಮನ್ಯಾಗ ಒಪ್ಪಂಗಿಲ್ಲ, ಅವ್ರ ಮನ್ಯಾಗ ಒಪ್ಪಂಗಿಲ್ಲ. ನಮ್ಮ ಪ್ರೇಮ ಎಲ್ಲ ವ್ಯರ್ಥ ಆಕತಿ. ನಾವು ಪ್ರೇಮಿಸಿದೇವಿ, ಪ್ರೇಮಿಗಳಾಗೆ ಸಾಯಬೇಕು, ಪ್ರೇಮಿಗಾಗೆ ಬದುಕಬೇಕು. ಈ ವಿಚಾರ ಇರ್ತಕ್ಕಂಥ ಆ ಯುವಕ ಕುದುರೆ ಕೊಂಡ್ಕೊಳ್ಳಾಕ ಕುದುರೆ ಅವನ ಮನೆಗೆ ಹೋದ. ಆ ಕುದುರೆ ಅಡ್ಡದಾಗ ಸಾಕಷ್ಟು ಕುದುರೆಗಳಿದ್ದು. ಅದ್ರಾಗ ಒಂದು ಕುದುರೆ ಕಾಂತು ಕರೀದ ಮುಂದೆ, ಇದಕ್ಕೆ ಎಷ್ಟು ಬೆಲೆ, ಇದು ಎಷ್ಟು ವೇಗದಲ್ಲಿ ಓಡ್ತೈತೆ ಅಂತ ಯುವಕ ಕೇಳಿದ. ಕುದುರೆ ಮಾಲಕ್ ಹೇಳ್ತಾನ, ಈ ಬಲಕ್ಕಿರ್ತಕ್ಕಂಥ ಕಪ್ಪು ಕುದುರೆ ಅದಲ್ಲ, ಇದ್ರ ಬೆಲೆ 72,000 ರೂಪಾಯಿ. ಇದ್ರ ವೇಗ ತಾಸಿಗೆ 85 ಕಿಲೋಮೀಟರ್ ಓಡ್ತದೆ. ಆ ಯುವಕ ನೋಡ್ತಾ ನೋಡ್ತಾ ಈ ಈ ಹಬ್ಬ ಬೀಸ ಉದ್ದಿ ಬಿಳಿ ಕುದುರೆ ಇದ್ರದ್ದು ಏನ ಅಂತ ಕೇಳಿದ. ಇದು ತಾಸಿಗೆ 130 ಕಿಲೋಮೀಟರ್ ಓಡ್ತೈತಿ ಅಂತ ಹೇಳಿದ. ಇದ್ರ ಬೆಲೆ ಮಾತ್ರ 30,000 ಅಂತ ಹೇಳಿದ. ಯುವಕ ವಿಚಾರ ಮಾಡಕ್ಕಿದ್ದ. ಕರಿ ಕುದುರೆ ಬೆಲೆ 72,000, ಓಡ್ತತಿ ತಾಸಕ್ಕೆ 85 ಕಿಲೋಮೀಟರ್. ಬಿಳಿ ಕುದುರೆ ಬೆಲೆ ಮಾತ್ರ 30,000,
ಓಡ್ತತಿ 100 ತಿಲಾಗೈತಿಲ್ಲ ಮರ್ತಿರೋ 135 ಕಿಲೋಮೀಟರ್. ಯಾವ್ದು ಹೆಚ್ಚಾತು ವೇಗ? ಬಿಳಿ ಕುದುರಿದೋ ಕರಿ ಕುದುರಿದೋ? ರೊಕ್ಕ ಅದಕ್ಕೆ ಹೆಚ್ಚ? ಇವು ಮನುಷ್ಯ ವಿಚಾರ ಮಾಡಕೈತಿ ಹುಡುಗಿ. ಬೆಲೆ ನೋಡ್ರ 30,000, ಓಡ್ತತಿ 135 ಕಿಲೋಮೀಟರ್. ಆ ಕರಿ ಕುದುರಿ ಬೆಲೆ ನೋಡ್ರ 72,000, ಓಡ್ತತಿ 85 ಕಿಲೋಮೀಟರ್. ಇದು ಹಿಂಗ್ಯಾಕ ಆತ ಕೇಳಿದವ್. ಇಟ್ಟ ಮುಗಿಸ್ಲಿಲ್ಲ. ವ್ಯಾಪಾರಿ ಮಾಡ್ಬೇಕಾದ್ರೆ ನಿಮ್ ತಕ್ಕು ಬೇಕಾ? ಸುಮ್ಮನೆ ಅರ್ಧರ ಪೇರೆ ಮಾತ ಓಡಿ ಹೋದ್ರೆ ಏನು ಮಾಡ್ಕೊಂಡು ಕೂತೀರಿ? ಗೋಟಾಳ ಹಿಂದಾಡೆ ಪಶ್ಚಾತ್ತಾಪ ಪಟ್ರೆ ಏನು ಉಪಯೋಗ ಇಲ್ಲ. ಅವ್ವಾಪನ ಇರಂಗಿಲ್ಲ, ಅತ್ತಿ ಮಾವ ಬೆದ್ರ ಬಿದ್ರೆ ಅಡ್ಡ ನೀವು. ಅವ ಯಾವ ಕೈ ಕೊಟ್ಟು ಹೊಕ್ಕಾನೋ, ಈಗ ಯಾವಾಗ ಕೈ ಕೊಟ್ಟಕೊಳ್ಳೋ ಅವ್ರಿಗಿಬ್ರಿಗೂ ಗೊತ್ತಿಲ್ಲ. ಯಾಕ? ಪ್ಯಾಕೇಜ್ 10 ಲಕ್ಷ ಪ್ಯಾಕೇಜ್ ಐತೆ ತಕ್ಕಿಗೆ. 15 ಲಕ್ಷ ಐತಿ ಪ್ಯಾಕೇಜ್. ಈಗ ಅದನ್ನ ಕೇಳ್ತಾವ, ಎಷ್ಟು ಪ್ಯಾಕೇಜ್ ಐತಿ? ನೌಕರಿ, ಸರ್ಕಾರಿ ನೌಕರಿ ಐತಿಲೋ, 10 ಎಕರೆ ಜಮೀನು ಬೇಕು. ಹುಚ್ಚ ಐತಿ ಹುಚ್ಚ. ಹೆಣ್ ನೋಡಕ್ ಹೋಗ್ಬೇಕಾಗಿತ್ತಂದ್ರ ಗನ್ ನೋಡಕ್ ಹೋಗ್ಬೇಕಾಗಿತ್ತಾರ. ಅವ್ರ ಆಸ್ತಿ ಪಾಸ್ತಿ ಕೇಳ್ಬೇಡ. ಅದಕ್ಕಿಂತ ಮೊದ್ಲ ಆ ಹುಡುಗ ನೀರು ವ್ಯವಸ್ಥೆ ಇದಾನಿಲ್ಲೋ, ಧರ್ಮ ಮಾಡ್ತಾನಿಲ್ಲೋ, ಕ್ಷೇತ್ರ ದರ್ಶನ ಮಾಡಲ್ಲೋ, ಶಿಖರ ದರ್ಶನ ಮಾಡಾನಿಲ್ಲೋ, ಮುನಿಗಳಿಗೆ ಆಹಾರ ಕೊಟ್ಟಾನಿಲ್ಲೋ, ಇದನ್ನ ಕೇಳ್ರಿ. ಇವೆಲ್ಲ ಬಿಡ್ತಾವು ಪ್ಯಾಕೇಜ್ ಅಟ್ಟ. ಅಲ್ಲಿ ಹೋಗಿ ದಾಬಾದ ಕುಣಿತಾವ್, ತಿನ್ಬಾರ್ದು ತಿಂತಾವ್, ಪಾರ್ಟಿ ಮಾಡಿ, ಕುಡಿಬಾರ್ದು ಕುಡಿತಾವ್. ನಿಮ್ಮ ಮಕ್ಕಳು ನರಕದಾಗ ಓದ್ ಹಾಕಾಕತ್ತೀರಿ. ಇಡೀ ಸಂಸ್ಕೃತಿ ಸತ್ಯನಾಶ. ವಿಚಾರ ಮಾಡ್ರಿ. ನಿಮ್ಮ ಮನಿ ಒಳಗೆ ಮಾವೀರ್ ಹುಟ್ಟಬೇಕೋ ಹುಟ್ಟಬಾರ್ದು? ನಿಮ್ಮ ಮನಿ ಒಳಗೆ ಶಾಂತಿ ಸಾಗರ್ ಹುಟ್ಟಬೇಕೋ ಹುಟ್ಟಬಾರ್ದು? ನಿಮ್ಮ ಮನಿ ಒಳಗೆ ವಿದ್ಯಾಸಾಗರ್ ಹುಟ್ಟಬೇಕೋ ಹುಟ್ಟಬಾರ್ದು? ನಿಮ್ಮ ಮನಿ ಒಳಗೆ ಬಾಬಾ ಸಾಹೇಬ್ ಕುಚೂರಿ ಹುಟ್ಟಬೇಕೋ ಹುಟ್ಟಬಾರ್ದು? ಹುಟ್ಟಬೇಕಾಗಿತ್ತಂದ್ರ ಅರೇಂಜ್ ಮ್ಯಾರೇಜ್ ಮಾಡ್ರಿ, ಪ್ರಜಾಪತ್ಯ ವಿವಾಹ ಮಾಡ್ರಿ. ಒಬ್ರಿಗೊಬ್ರು ಮಾತಾಡ್ಕೊಂಡ ತಂದೆ ತಾಯಿ ಏನ್ ಹೇಳ್ತಾರ, ಕುಡ್ಡು ಕೊಟ್ರು ನಾ ಹುಣ. ಹಂಗ ಮಾನಸಿಕ್ತಾ ಯುವತಿಯರು ಕುಮಾರಿಕೆಯರು ತಯಾರಾಗ್ರಿ. ಮೈನಾ ಸುಂದರಿ ಕತಿ ಕೇಳಕ್ಕಲ್ಲ, ಆಚರಿಂದ ತರಾಕ್. ದ್ರೌಪದಿ ಕತಿ ಕೇಳಕ್ಕಲ್ಲ, ಆಚರಿಂದ ತರಾಕ್. ರಾಮಾಯಣದಾಗ ಸೀತಾನ ಕತಿ ಕೇಳಕ್ಕಲ್ಲ, ಆಚರಿಂದ ತರಾಕ್. ನೀವು ಶೀತ ಆದ್ರೆ ಅಂದ್ರೆ ಭೂಮಿ ತಿನ್ ಮೇಲೆ ಲೋಕುಶ ಬರ್ತಾರೆ. ಯಾವುದೂ ಅಪೇಕ್ಷಣೆ ಇಟ್ಕೋಬೇಡ. ಶೀತ ಆಗಿ ಬದುಕ್ರಿ, ದ್ರೌಪದಿ ಆಗಿ ಬದುಕ್ರಿ. ಅಂತ ವ್ಯಕ್ತಿತ್ವ ಮೇಲೆ ಬರ್ಬೇಕು ಅಂದಾಗ ಸಾಧ್ಯ. ಆ ಯುವಕ ಹಿಂಗ್ಯಾಂಗ ಅಂತ ಕೇಳ್ದವ್. ಅಲ್ರಿ 135 ಕಿಲೋಮೀಟರ್ ಓಡ್ತೈತಿ ಹೇಳ್ತೀರಿ, ಬರೀ 30,000 ಹೇಳ್ತೀರಿ. ಮತ್ತೆ 85 ಕಿಲೋಮೀಟರ್ ಓಡ್ತೈತಿ ಹೇಳ್ತೀರಿ, 72,000 ಹೇಳ್ತೀರಿ. ಹಿಂಗ್ಯಾಕ್ರಿ? ಅವಾಗ ಕುದುರಿ ಮಾಲಕ್ ಹೇಳಿದ, ಈ ಕುದುರಿ ಅವ್ರು ಅವನು ಹೊಟ್ಯಾಗಿದ್ದಾಗ ಕೇಳ್ರಿ ಕತಿ. ಗರ್ಭ ಸಂಸ್ಕಾರ ಸುಮ್ಮ ಹೇಳಿಲ್ಲ, ಟೈಮ್ ಪಾಸ್ಗೆ ಹೇಳಿಲ್ಲ. ಹೋಗಿದ್ದೇವ ಎಷ್ಟೋತ್ತ ಕೂತೀವು, ಅವ್ರು ಸಾಮಾನ್ಯ ಕೂತರು 5 ಆತವ್ವ ಇಂಥದ್ದು ಹೇಳ್ಕೊತ್ಕೊಂಡ್ರಿ. ನಾವು ಸಮಯ ಅನುಸಾರ ಹೋಗ್ಲಿಲ್ಲ, ಆಚರಿಸಿ ಸಾಮಾನ್ಯ ಕೂತಿದ್ರು. ಕರೆ 5 ಗಂಟೆ ಆದ್ರೂ ಬಿಡ್ಲಿಲ್ಲ. ನನ್ನ ಸೊಸಿಗೆ ಸಂಸ್ಕಾರ ಹಾಕ್ಕೊಂಡೇ ಬಂದೆವು. ಇದ ನಮ್ಮ ಧರ್ಮ. ಇಲ್ಲಿ ಬೇಕು ಸಮರ್ಪಣೆ. ಎಂತ ಆಚರಿಸ ಬಿಡ ಓದಿವು, ನಮಗೇನು ಸಂಸ್ಕಾರ ಹಾಕಲಿಲ್ಲ. ಸಮಯ ಯಾಕ? ಭಗವಂತರ ದಿವ್ಯ ಧ್ವನಿ ಸಮಯದಾಗ ಸಂಸ್ಕಾರ ಹಾಕೋದು. ವಿಚಾರ ಮಾಡ್ತು ಬರ್ರಿ. ಸಮಯಕ್ಕೆ ಮಹತ್ವ ಕೊಡ್ರಿ. ಆ ಸಮಯಕ್ಕೆ ಮಹತ್ವ ಸಮಯದಾಗ, ಸಾಮಾಯಿಕ ಸಮಯದಾಗ, ದಿವ್ಯ ಧ್ವನಿ ಸಮಯದಾಗ ನಿಮ್ಮ ಮಕ್ಕಳ ಮೇಲ, ನಿಮ್ಮ ಸೊಸಿ ಮೇಲ, ಗರ್ಭ ಇರ್ತಕ್ಕಂಥ ಜೀವದ ಮೇಲೆ ಸಂಸ್ಕಾರ ಬಿತ್ತರ. ಆ ಮಗು ನಾಳಿ ಸಮಯಸಾರ್, ಜೀವಂತ ಸಮಯಸಾರ ಆಗ್ತದ ರೀ. ಜೀವನದ ಧರ್ಮಮಯ ಜೀವಂತ ಐತದ. ಆ ಜೀವದ ಭವಿಷ್ಯ ಉಜ್ವಲ ಆಗ್ತದ. ಆ ವಿಚಾರಗಳು ನಮ್ಮಲ್ಲಿ ಬರ್ಬೇಕು. ಪ್ರಶ್ನೆ ಮಾಡ್ದ ಆತ, ಅಲ್ರಿ ಬರೀ 30,000 ಹೇಳ್ತೀರಿ, 135 ಕಿಲೋಮೀಟರ್ ಓಡ್ತೈತೆ ಹೇಳ್ತೀರಿ, ಮತ್ತದ ಕರಿ ಕುದುರಿ ರೇಟ್ ಹೇಳ್ತೀರಿ 72,000 ಓಡ್ತತಿ 85 ಕಿಲೋಮೀಟರ್. ಹಿಂಗ್ಯಾಕ್ರಿ ಅಂತ ಕರೆ ಕೇಳ್ರ. 135 ಓಡು ಕುದುರೆಗೆ ಕಮ್ಮಿ ಕಮ್ಮಿ 1 ಲಕ್ಷ ಇರಬೇಕಾಗಿತ್ತಲ್ಲ. ಇವ್ ಕ್ವಶನ್ ಹಾಕಿದ, ಹಿಂಗ್ಯಾಕ್ರಿ ಅಂತ. ಅವಾಗ ಮಾಲಕ್ ಹೇಳಿದ, ಯಾವಾಗ ಈ ಕುದುರೆ ಅವನು ಹೊಟ್ಟೆ ಆಗಿತ್ಲ, ಕೇಳ್ರಿ, ನೀವು ನಿಮ್ಮ ಹೊಟ್ಟ್ಯಾಗ ಕೂಸಿದ್ದಾಗ ಏನೇನು ಮಾಡ್ತೀರಿ, ಏನೇನು ನೋಡ್ತೀರಿ, ಏನೇನು ತಿಂತೀರಿ
ಅದೆಲ್ಲ ಅದ್ರ ಮೇಲೆ ಸಂಸ್ಕಾರ ಹಾಕಿರ್ತೈತಿ. ಕಡೆಗೆ ನಂತಕ್ಕೆ ಬಂದು ಆಚರಿಸಿ ನನ್ನ ಮಗ ನನ್ನ ಮಾತ ಕೇಳವಲ್ರಿ, ಮತ್ತು ನಂತಕ್ಕೆ ಜಗದಾಗಿಲ್ದ ಕೇಸುಗಳೆಲ್ಲ ಎಷ್ಟು ಓದ್ರಿ ತೆರಿಗೆ ಹತ್ತವಾತ್ರಿ. ನೀವು ಗರ್ಭಿಣಿದಾಗ ಎಷ್ಟು ಓದಿರಿ ಅಕ್ಕಗೌಡ್ರಿ? ನೀವು ಗರ್ಭಿಣಿ ಇದ್ದಾಗ ಎಷ್ಟು ಸ್ವಾಧ್ಯಾಯ ಮಾಡಿದ್ರಿ? ಎಷ್ಟು ತಂದೆ ತಾಯಿ ಅತ್ತಿ ಮಾವಂದು ಆಜ್ಞೆ ಪಾಲನೆ ಮಾಡಿದ್ರಿ? ಎಷ್ಟು ಗಂಡನ ಮಾತು ಕೇಳಿದ್ರಿ? ಅದಕ್ಕೆ ನಾ ಹೇಳ್ತೇನೆ, ಬಲೆ ಗರ್ಭಿಣಿ ಮಹಿಳಾ ಸಂಸ್ಕಾರ ಆಗಲಿ, ಕರೆ ಗಂಡನ ಕರ್ಕೊಂಡ್ಬಂದು ಸಂಸ್ಕಾರ ಹಾಕೋರಿ, ಜೋಡಿಲೆ ಆಶೀರ್ವಾದ ತಗೋರಿ. ಮತ್ತೆ ದಿವಸ ಗರ್ಭಿಣಿ ಇರ್ತಕ್ಕಂಥ ಮಹಿಳಾ ಕಮಿತ್ ಕಮಿ 48 ನಿಮಿಷ ರೇ ಸ್ವಾಧ್ಯಾಯ ಮಾಡಬೇಕು. ಹೆಂಗ ಗಂಡು ಓದಬೇಕು, ಈಕೆ ಕೇಳಬೇಕು ಗರ್ಭಿಣಿ ಇದ್ದಕ್ಕೆ. ಅಂದಾಗ ನಿಮ್ಮ ಹೊಟ್ಟಿಯಿಂದ ಹುಟ್ಟು ಮಗ ಅಪ್ಪನ ಮಾತು ಕೇಳ್ತಾನೋ, ಆಜ್ಞಾ ಪಾಲಕ ಆಗ್ತಾನೋ. ಎಷ್ಟೋ ಮಂದಿ ಅವನ ಮಾತ ಕೇಳ್ತೈತ್ರಿ, ನನ್ನ ಮಾತ ಕೇಳಂಗಿಲ್ಲ ಅವ್ ನನ್ನ ಮಗ. ನೋಡ ನಾನು ಬತ್ತಕತಿ ನಿನ್ನ ಮಗ ಹೆಂಗೆ ಕೇಳ್ತಾನೆ ನಿನ್ನ ಮಾತ? ಹ ಗರ್ಭಿಣಿ ಇದ್ದಾಗ ಬಹಳ ಕರ್ತವ್ಯ ಪಾಲನೆಗಳನ್ನ ಮಾಡಬೇಕು. ದೇವದರ್ಶನ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು, ಗುರು ಉಪಾಸನ ಮಾಡಬೇಕು, ಪರೋಪಕಾರ ಮಾಡಬೇಕು, ದಾನ ಧರ್ಮ ಮಾಡಬೇಕು, ಗೋಮಾತಾ ಸೇವಾ ಮಾಡಬೇಕು, ಪರೋಪಕಾರ ಮಾಡಬೇಕು, ದೀನ ದುಃಖಿ ದಲಿತರ ಸೇವಾ ಮಾಡಬೇಕು, ಅವ್ರಿಗೆ ಸಹಾಯ ಮಾಡಬೇಕು. ಹಾಗೆ ನಡೆ ಕಾಚ ಮುಳ್ಳಾದು ಬಿದ್ದಿದ್ರ ಕಲ್ಲು ಬಿದ್ದಿದ್ರ ಸಾವಕಾಶ ಬಗ್ಗಾಕಾಗಲಿ ಕುತ್ತಾದ್ರೂ ಎತ್ತಿ ಹಾಕಬೇಕು. ಅವಾಗ ನಿನ್ನಿಂದ ಹುಟ್ಟು ಮಗ ಭಾರತ ಮಾತನ್ನು ಸೇವಾ ಮಾಡುವಂತ ಮಗ ಈ ಭೂಮಿ ಜನ್ಮ ತಗೋತಾನ. ಗರ್ಭದಾಗಿದ್ದಾಗ ಭಾಳ ಸಂಸ್ಕಾರ ನಮ್ಮ ಆಚಾರ್ಯ ಭಗವಾನ್ ಪೂಜ್ಯಪಾದರು ಸ್ಪಷ್ಟ ಬರ್ದಾರು ಪುಷ್ಪಾಯುರ್ವೇದ ಗ್ರಂಥದೊಳಗ. 9 ತಿಂಗಳ 10 ದಿವಸ ತಕ್ಕ ಗರ್ಭದಾಗಿರ್ತಕ್ಕಂಥ ಜೀವದ ಮೇಲೆ ಸಂಸ್ಕಾರ ಆಕತಿ. ಅಷ್ಟು ಸಂಸ್ಕಾರ ಹುಟ್ಟಿ ಹಿಡ್ಕೊಂಡು ಸಾಹಿತಕ ಆಗಂಗಿಲ್ಲ ಅಂತ ನಮ್ಮ ಆಚಾರ್ಯ ಪೂಜ್ಯಪಾದರು ಹೇಳ್ಯಾರು. ಅದಕ್ಕೆ ಹೆಂಗ ಪ್ರಮಾಣ ಕೊಟ್ಟಾರ? ಸುಮ್ಮನೆ ಹೇಳಿಲ್ಲ, ಪ್ರಮಾಣ ಕೊಟ್ಟಾರ. ಅದಕ್ಕ ಹೆಂಗಂತ ಕೇಳ್ರ, ಕುಂಬಾರನ ಚಕ್ರಿ ಮ್ಯಾಲ ಚಕ್ರ ಇರ್ತೈತಿ, ಚಕ್ರ ತಿಗಡಿ, ಆ ತಿಗಡಿ ಮ್ಯಾಲ ಎಲ್ಲಿ ತಕ್ಕ ಮಣ್ಣು ಇರ್ತತಿ, ಆ ರಾಡಿಗೆ ಯಾವ ಆಕಾರ ಕೊಡಬೇಕು ಆ ಆಕಾರ ಕುಂಬಾರ ಕೊಡ್ತಾನ. ಅದನ್ನ ಕುಂಬ ಮಾಡಬೇಕು, ಪನೋಳಿಗೆ ಮಾಡಬೇಕು, ಏನು ಗುಳ್ಳವ ಮಾಡಬೇಕು, ಯಾರು ಮಾಡ್ತಾರೋ? ಕುಂಬಾರ. ಮಣ್ಣಿದ್ದಾಗ ಚಕ್ರಿ ಮ್ಯಾಗ ರಾಡ್ ಇದ್ದಾಗ ಆಕಾರ ಕೊಟ್ಟು ಅದನ್ನ ನೆಳ್ಳಾಗ ಒಣಸಿ ಅವಗ್ಯಾಗ ಹಾಕಿ ಸುಟ್ಟಂದ್ರ ಅದು ಮಣ್ಣಿನ ಚಟಿಗೆ ಆಗಂಗಿಲ್ಲ. ಮಂಗಲ ಕುಂಬಾಗಿ ಭಗವಂತರ ಅಭಿಷೇಕ ಮಾಡ್ತದ. ಕುಂಬಾರ ಕೊಟ್ಟ ಯಾವಾಗ ಹಸಿ ಇದ್ದಾಗ ಸಂಸ್ಕಾರ ಕೊಟ್ಟ, ಅದು ನೆಳ್ಳಾಗಿಟ್ಟು ಕಾಶಿದಾಗ ಯಾವಾಗ ಅದು ಪರಿಪಕ್ವಾಯ್ತು, ಇನ್ನು ಆಕಾರ ಬದ್ಲಾಕೈತಿ ನೋಡ್ರಿ ಅದ್ರದ. ಯಾವಾಗ ತಿಗಿರಿ ಮ್ಯಾಗಿತ್ತು ಅವಾಗ ಹೆಂಗೆ ಬೆಕ್ಕಂಗ ಆಕಾರ ಕುಂಬಾರ ಕೊಟ್ಟ, ಸಂಸ್ಕಾರ ಕೊಟ್ಟ, ಅದು ಜನ್ಮ ಅರ್ಥಾರ್ಥ ಅಗ್ನಿ ಸಂಸ್ಕಾರ ಕೊಟ್ಟಂತಾರ. ಸ್ವತಃ ಕುಂಬಾರ ಸಹಿತ ಏನು ಮಾಡೋಕ್ಕಾಗೋದಿಲ್ಲ. ಹಂಗೆ ಗರ್ಭದಾಗಿದ್ದ ಮಕ್ಕಳಿಗೆ ನೀವೇನು ಸಂಸ್ಕಾರ ಕೊಡ್ತೀರಿ ಅದೇ ಸಂಸ್ಕಾರ ಮೋಕ್ಷತಕ ಸಾಥ್ ಕೊಡ್ತದ ಅಂತ ಹೇಳ್ತಾರೆ ನಮ್ಮ ಆಚಾರ್ಯ ಪೂಜ್ಯಪಾದರು. ಕೇಳ್ದ ಅವಾಗ ಕುದುರೆ ಮಾಲಕ್ ಹೇಳ್ದ, ಏನು ಹೇಳ್ದ? ಯಾವಾಗ ಈ ಕುದುರೆ ಅವ್ರವ್ವನ ಹೊಟ್ಟೆಯಾಗಿತ್ತು ಅವಾಗ ಅವ್ರವ್ವ ಓಡಾಗ ನೀರ ನೋಡಿ ಅಂಜಿತ್ತು. ಏನ್ ನೋಡಿ ಅಂಜಿತ್ತು? ನೀರು ನೋಡಿ ಅಂಜಿತ್ತು. ಅದಕ್ಕ ಹಂಗ ಓಡಾಕೈತಂದ್ರ 135 ಕಿಲೋಮೀಟರ್ ಓಡ್ತೈತಿ. ತಪ್ಪಿ ನೀರು ನೋಡ್ತು 1 ಕಿಲೋಮೀಟರ್ ಓಡಂಗಿಲಿ. ಬಿಳಿ ಕುದುರೆ ಕರಿ ಕುದುರೆ, ನೀರು ಬರ್ಲಿ ಬೆಂಕಿ ಬರ್ಲಿ ಗಾಳಿ ಬರ್ಲಿ ಎಲ್ಲ ಸೇರಿ 85 ಕಿಲೋಮೀಟರ್ ಓಡ್ತೈತಿ ನಿಲ್ಲಾರ್ದ. ಅದಕ್ಕೆ 72,000 ರೂಪಾಯಿ. ಇದಕ್ಕೆ 30. ಯಾಕಂದ್ರೆ ಇದು ಗ್ಯಾರಂಟಿ ಇಲ್ಲ. ನೀವು ಯಾವರೇ ಸಾಡಿ ತಗೋಬೇಕಾಯ್ತು, ಫ್ರಿಜ್ ತಗೋಬೇಕಾಯ್ತು, ತಗೋಬೇಡ್ರಿ. ಮತ್ತು ಆಚರಿಸಿ ಹೇಳಿಲ್ಲ ಅಂದಿರಿ. ಮತ್ತು ಫ್ರಿಜ್ದಾಗ ತಿಂದ್ರೆ ಹಸಿ ತಿಂದದ್ದ. ಹೌದು, ನಮ್ಮ ಧರ್ಮದಾಗ ಹೇಳೇ ಇಲ್ಲ ಫ್ರಿಜ್ ಬೇಕಂದ್ರೆ ಮಣ್ಣಿಂದು. ಹಳಿ ಇತಿಹಾಸದಾಗಿದ್ದುಲ್ಲ, ಮಣ್ಣಿನ ಚಟಿಯಾಗನ ಜೀರಿಗೆ ಸಾಸ್ವಿ ಉಪ್ಪ ಮನ್ಯಾಗ ಇಡ್ಬೇಕು. ಈಗೆಲ್ದ ಟ್ರಾನ್ಸ್ಪೋರೆಂಟ್ ಬೇಕು. ಟ್ರಾನ್ಸ್ಪೋರೆಂಟ್ ವಾ ಇಟ್ಟು ಮಬ್ಬದರಿ ನೀವು. ನಿಮ್ಮ ಅಡುಗೆ ಮನೆ ದಿವಸ ನೀವು ಮಾಡ್ತೀರಿ. ಯಾ ಗಡಿಯಾಗ ಏನೈತಿ ಇಟ್ಟು ಗೊತ್ತರ ಇಲ್ಲಿ ಬುದ್ಧಿ ಎಟ್ಟು ಹೊತ್ತೊಳಗೆ ತಲೆಯಾಗ ಗೊತ್ತಾಗಂಗಿಲ್ಲ. ಟ್ರಾನ್ಸ್ಪೋರೆಂಟ್ ಬೇಕತ್ತು. ಏನೈತಿ ಒಳಗಿನ ಚಕ್ ಕಾಣಬೇಕು. ನಿಮಗೆಲ್ಲಿ ಗೊತ್ತ? ಹುಚ್ಚುಗೊಡ್ರೆ ಪ್ಲಾಸ್ಟಿಕ್ದಾಗ ಇಟ್ಟಿದ್ರೆ ಕ್ಯಾನ್ಸರ್ ಆಗ್ತೈತಿ. ಕ್ಯಾನ್ಸರ್ ಹೊರಗೆ ತಯಾರಾದದ್ದು ಖಾರ ಮಸಾಲ ಪದಾರ್ಥ ತಿಂದ್ರಿ,
ನೆನ್ಪಿಟ್ಕೋರಿ, ಅದರಿಂದ ಕ್ಯಾನ್ಸರ್ ಆಕೈತಿ. ಮನೆಗೊಂದು ಪೇಷಂಟ್ ಚಾಲು ಆಗ್ಯಾವ ಕ್ಯಾನ್ಸರ್ ಇವತ್ತು. ಯಾಕ? ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ವಿಚಾರ ಮಾಡ್ರಿ. ಅದ ಮಣ್ಣಿಂದಿತ್ತಂದ್ರೆ 100 ವರ್ಷ ಬದುಕ್ತಿದ್ರಿ ನೀವು. ಈಗೇನು ಆಯುರ್ವೇದ ಚಿಕಿತ್ಸೆ ಆಗೋದೈತಿ, ಅದ್ರಾಗ ಇದೇ ಎಲ್ಲ ರೂಲ್ಸ್ ಫಾಲೋ ಆಗೋದೈತಿ. ಮಣ್ಣಿನ ಚಟ್ಟಿಗ್ಯಾಗನ ಮೊಸರು ಹೆಪ್ಪು ಹಾಕೋದು, ಹಾಲು ಹಾಕೋದು. ನಿಮ್ಮ ಅಜ್ಜನ ಕಾಲದ ಮೊಸರು ಅಲ್ಲ. ಮತ್ತು ಏನು ತೂಕೊಂಡ್ರಿ ಅಂಥ ಹೆಪ್ಪಿಲ್ಲ ನಮ್ಮದು. ನಮ್ಮ ಧರ್ಮ ಸಂಸ್ಕೃತಿಯಿಂದ ಆಗ್ತಕ್ಕಂಥದ್ದು ಶುದ್ಧ ಭೋಜನ. ಬೀಸು ಕಲ್ಲಿರ್ತಾವಲ್ಲಿ, ಬೀಸೆ ಕೈಲೇ ಬೀಸಿ, ಗಿರ್ನೆಲ್ಲ ಕೈಲೇ ಬೀಸಿದ್ದ ಜೋಳದ ಹಿಟ್ಲೆ ರೊಟ್ಟಿ ಮಾಡಿ ಕೈ ರೊಟ್ಟಿ ತಿನ್ನೋದು. ಹರ್ಯಾಗ 2 ರೊಟ್ಟಿ ಸ್ವಲ್ಪ ಅನ್ನ ಶಿರಿದಾನ್ ತಿಂದರು. ಆಚರಿಸ್ಬೋದ ಸಂಘದ ಮುನಿಗಳ ಮಾತಾಜಿ ಇದ್ರಂದ್ರೆ ಆಹಾರ ಕೊಟ್ಟು 10:30 11 ಊಟ ಮಾಡ್ರಂದ್ರೆ ಫಾಸ್ಟ್ ಟೈಮ್ ತಕ ಅವ್ರಿಗೆ ಹಸುನ ಆಗಂಗಿಲ್ಲ. ಫಾಸ್ಟ್ ಟೈಮ್ದಾಗ ಅಲ್ಪ ಆಹಾರ ಮಾಡ್ರು, ಮರ್ದಿವ್ಸ 10:30 ತಕ ಅವ್ರಿಗೆ ಹಸುನ ಆಗಂಗಿಲ್ಲ. ಅಂಥ ಶುದ್ಧ ಆಹಾರ ಪದ್ಧತಿ 1 ತಿಂಗಳಿಲ್ಲ ಅವ್ರು ಟ್ರೀಟ್ಮೆಂಟ್ ತಗೊಂಡ್ರು. ಹೊಳ್ಳಿ ಜನ್ಮ ಆಗಬೇಕು. 70 ವರ್ಷ ಬದುಕವ್ರು 90 ವರ್ಷ 100 ವರ್ಷಕ್ಕೆ ಬದುಕಬೇಕು. ಅಂಥ ದೀರ್ಘಾಯು ಆಚಾರ್ಯ ಭಗವಾನ್ ವಿದ್ಯಾಸಾಗರು ಪೂರ್ಣಾಯು ಸ್ಥಾಪನೆ ಮಾಡಿದ್ರು. ನಿಮ್ಮ ಆಯುಷ್ಯ ಅಟ್ಟೆಲ್ಲರಿಗೂ ಸಿಗಬೇಕು, ಬದುಕಬೇಕು ಅಂತ ಅವ್ರ ಕೃಪಾ ಆಶೀರ್ವಾದದಿಂದ ಭದ್ರಿಗಿರಲಿ. ದೀರ್ಘಾಯು ಮಾಧ್ಯಮದಿಂದ ನಿಮ್ಮ ಆಯುಷ್ಯ ದೀರ್ಘಾಗಿ ಸ್ವಾಸ್ಥ್ಯ ಸುಖಿ, ಧರ್ಮ ಧ್ಯಾನ ಪ್ರವಚನ ಅಧ್ಯಾತ್ಮ ಸ್ವಾಧ್ಯಾಯ ಪ್ರಭು ಸ್ತುತಿ ಸ್ತವನ ಆರಾಧನಾ ಮಾಡ್ತಾ ಮಾಡ್ತಾ ನಿಮ್ಮ ಮನಸ್ಸು ಪ್ರಸನ್ನ ಚಿತ್ತಾಗಬೇಕು. ಮೀರಂತಕ್ಕೇನಿತ್ತು? ಮೀರಾನ್ ಹತ್ತಿರ ಏನಿತ್ತು? ರಾಧಾನ್ ಹತ್ತಿರ ಏನಿತ್ತು? ನಿಷ್ಕಾಮ್ ಭಕ್ತಿ. ಆ ಭಕ್ತಿ ಇವತ್ತು ಇತಿಹಾಸದಾಗ ನಮ್ಮಂತ ಸಾಧುಗೋ ಸಹಿತ ಅವ್ರ ಹೆಸರು ತಗೋತೀವ್ರಿ. कौन कहते हैं भगवान आते नहीं, कौन कहते हैं भगवान खाते नहीं, तुम मीरा के जैसे भुलाते नहीं, तुम चंदना के जैसे खिलाते नहीं, राग द्वेष रहितम वीतराग स्वरूपम, राग द्वेष रहितम वीतराग स्वरूपम, आत्मराम रूपम निज धाम रूपम, आत्मराम रूपम शिवधाम रूपम, कौन कहते हैं भगवान सोते नहीं, कौन कहते हैं भगवान सोते नहीं, माँ त्रिशला के जैसे सुलाते नहीं, माँ यशोदा जैसे सुलाते नहीं. ದೇವಕಿ ಜನ್ಮ ಕೊಟ್ಲಪ್ಪ ಕೃಷ್ಣಗ. ಅದಕ್ಕೆ ನೋಡ್ರಿ, ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ, ಯಶೋದೆ ಕೃಷ್ಣನ ಸಲುಹಿದರೇನು, ದೇವಕಿಗೆ ಅವನು ಪುತ್ರನಲ್ಲವೇ. ಸುಮ್ಮನೆ ಹೇಳಿಲ್ಲಪ್ಪ ಹಾಡುಗಳನ್ನ. ಕೃಷ್ಣನನ್ನ ಯಶೋದಕ ಅಲ್ಲಲ್ಲ, ಯಶೋದಕ ಲಾಡಲ ಕನಯ್ಯ. ಯಶೋದ ಆ ಕೃಷ್ಣೊಳಗೆ ಎಂಥ ಸಂಸ್ಕಾರವನ್ನು ಕಂಡ್ಲು. ನಾರಾಯಣ ಶ್ರೀಕೃಷ್ಣ ಸಣ್ಣಾಗ ಆಡ್ತಾ ಆಡ್ತಾ ನಮ್ಮ ಗೋವರ್ಧನು ಮಂತಿತಾನ, ನಾಗುಬಯ್ಯ ಬಡ್ತಾನ, ಮಂತಿತಿ ಕಲ್ತಿತಿ. ನಿಮ್ಮ ಗೌರಿ ಮಗ ಗೋವರ್ಧನ, ಗೋಶಾಲದ ಗೌರಿ ಗೋವರ್ಧನ್ ಜನ್ಮ ಕೊಟ್ಟಲ್ಲ. ಆ ಗೋವರ್ಧನ ಈಗ ಮಣ್ಣಾಗ ಮಾಡ್ತಿರ್ತಾನೆ, ಗೋನ್ ಬಡ್ದ ಮಣ್ಣತ್ತಿತಿ. ಆಕಳು ಕರು ಸಹಿತ ಮಣ್ಣ ತಿನ್ನಾಕೈತಿ. ನಿಮ್ಮ ಮಕ್ಳು ತಿಂದ, ನಾನು ತಿಂದಾನೆ. ಈಗ ಅಲ್ಲ, ಅಭಕ್ಷದು 22 ಅಭಕ್ಷದಾಗ ಮಣ್ಣು ಸಹಿತ ಅಭಕ್ಷ ಐತಿ. ತಿಂದಿರಿ ಮತ್ತೆ ಜ್ವಾಳಾಸನ ಮಾಡಾಕ ಯಾನ್ ಕರಿದು ಬಿಟ್ಟೈತಿವ ಅವ್ರವ್ವ. ಜ್ವಾಳಾನ ಮಣ್ಣ ತಿಂದ, ಅದಕ್ಕೆ ಕರ್ರು ಬಿಟ್ಟೆ. ಹಿಂದಕ್ಕೆ ಯಾರು ಮಾತಾಡ್ತಿದ್ರು, ಹೌದಲ್ಲ? ಇದು ನಮ್ಮ ಸಂಗತಿ ಅಲ್ಲ. ಹಂಗ ಆಟ ಆಡ್ತಾ ಆಡ್ತಾ ಶ್ರೀಕೃಷ್ಣ ಮಣ್ಣ ತಿಂದಿದ್ದ. ಅವಾಗ ಯಶೋದ ಮಂತಿತಿ, ಅವಾಗ ಇಲ್ಲ, ಅಮ್ಮನ ತಿಂದಿಲ್ಲ. ಕೃಷ್ಣ ಸುಳ್ಳು ಹೇಳ್ಯಾನ್. ನೀವಂತೂ ದಿವಸ ಸುಳ್ಳು ಹೇಳ್ತೀರಿ. ಎಲ್ಲಿದಿ? ಮನ್ಯಾಗ ಭದ್ರಗಿರಿ ಆಗದೇನಿ. ಏನಪ್ಪ ಕತಿ ಇರ್ತೀರಿ ಮನ್ಯಾಗ, ಭದ್ರಗಿರಿ ಆಗದೇನಿ. ಮನ್ಯಾಗ ಕೆಲಸ ಹತ್ತತ್ಲೆಮಂತ ಅಲ್ಲ, ಸುಳ್ಳು ಹೇಳಬಾರ್ದು. ಶ್ರೀಕೃಷ್ಣ ಹೇಳಿದ, ಕನಯ್ಯ
ಕೃಷ್ಣಲಲ್ಲ ಸುಳ್ಳು ಹೇಳ್ತಿ ಅಂದ್ಲು. ಗಲ್ಲ ಹಿಡಿದ್ಲು ನೋಡು. ಯಾರ? ಯಶೋದ. ತೆಗಿ ಬಾಯ್ ತೆಗಿ ತೆಗಿ. ಆ ಮಾಡು ನೋಡು. ಸುಳ್ಳು ಹೇಳ್ತಿ, ಆ ಮಾಡು. ತಿರ್ದ ಕಟ್ಟಾರು, ಜುಪ್ರಿ ಬಿಟ್ಟಾರು. ಯಾರ್ದು? ಕೃಷ್ಣ ಸಣ್ಣಗಿದಾಗ ಎಷ್ಟು ಚಂದ ಇದ ನಾವು. ಯಾಕೆ ಸುಂದರ ಸರಿ ಸಿಕ್ತ ಹೇಳ್ರಿ? ಪೂರ್ವದ ಶ್ರೀಕೃಷ್ಣ ಮುನಿಗೋದ ವೈಯಾವೃತ್ತಿ ಮಾಡಿ ಔಷಧಾನ ಮಾಡಿದ್ದ. ಅದ್ರ ಪ್ರಭಾವ ನೋಡಿದವರೆಲ್ಲ ಪ್ರೇಮಿನ ಆಗಿಬಿಟ್ರ. ಗೋಪಿಕಾಸ್ತ್ರೀಯರು ನೋಡ್ರು. ಅಷ್ಟು ಸುಂದರ ರೂಪ ಸಿಗಾಕ ಕಾರಣ ವೈಯಾವೃತ್ತ ಸೇವಾ ಔಷಧ. ನೀವು ವರ್ಲ್ಡ್ ಮಿಸ್ ವರ್ಲ್ಡ್ ಏನೇನು ಬರ್ತದಿಲ್ಲ, ಮಿಸ್ ವರ್ಲ್ಡ್, ಮಿಸ್ ಇಂಡಿಯಾ, ಹೌದಲ್ಲ? ಇಲ್ಲ. ತ್ರಿಲೋಕದಾಗ, ಮೂರು ಲೋಕದಾಗ ಸರ್ವ ಸುಂದರ ಆತ್ಮತತ್ವದ ಒಳಗಿನ ಆತ್ಮಾನ ಇರ್ಲಿಕ್ಕೆ ಹೆಣಾಕೋಣಿ ಸುಂದರ ಪುಡ್ತದ್ ಬಿಡ್ರಿ. ನೋಡು ಯಾರು ವಿಶ್ವ ಸುಂದರಿ ಅವಾರ್ಡ್ ಕೊಡ್ತಾರ ನೋಡು. ಹೆಣಕ್ಕೆ ಕೊಡ್ತಾರೋ? ಒಳಗೊಬ್ಬ ಚೈತನ್ಯ ಅಸ್ತಿತ್ವ ರೂಪಿ ಆತ್ಮ ಅದಾನ್. ಆ ಆತ್ಮ ಇರೋದ್ರಿಂದ ಇದಕ್ಕೆ ಶರೀರ ಸುಂದರತಾ ಪ್ರಾಪ್ತ ಆಗ್ಯದ. ಆತ್ಮ ಪೂರ್ವಕೃತ ಪುಣ್ಯ ಕರ್ಮದ ಫಲ ಸ್ವರೂಪ ಇವತ್ತಂತ ಸಾಕ್ಷಿ ಸುಂದರ ಶರೀರ ಪ್ರಾಪ್ತ ಆಗ್ಯದ. ಇದಕ್ಕೆ ಹೇಳ್ತಾರ, ಅದಕ್ಕೆ ಪುಣ್ಯ ಫಲಂ ಅರಿಹಂತ. ಅರಿಹಂತ್ರ ಅಷ್ಟ ಪ್ರಾತಿಹಾರ್ಯಾದಿ ಸಮೋಶರಣಾದಿ ದೇವಕೃತ ಚತುರ್ದಶ ಅತಿಶಯಾದಿ ಏನು ತೀರ್ಥಂಕರಗಳು ಪ್ರಾಪ್ತ ಆಗ್ಯವೋ ಅವೆಲ್ಲ ಪೂರ್ವಬೋಧ ಮಾಡಿದ ಪುಣ್ಯದ ಫಲ ಸ್ಪರ್ಧ ಪ್ರಾಪ್ತ ಆಗ್ಯಾವು ಅಂತ ನಮ್ಮ ಗ್ರಂಥ ಹೇಳ್ತದ. ವಿಚಾರ ಮಾಡ್ರಿ. ಹೇಳತ್ತೀನಿ, ನೆಂಪತಿ ಕಡೆ ಲಕ್ಷ ಐತಿ. ಏನು ಹೇಳ್ತೀನಿ? ಮುಗ್ಸಕ್ಕೆ ಬಂದ್ರೆ ಟೈಮ್ ಇನ್ನೊಂದು 10 ನಿಮಿಷ ಐತಿ. ಹೇಳ್ರಿ, ಎಲ್ಲಿದ್ರಿ? ಬಾಯಿ ತೆಗಿತಿಲ್ಲ. ಯಾರ? ಯಶೋದ. ಯಾರಿಗೆ? ಲಲ್ಲ, ಕೃಷ್ಣಲಲ್ಲ. ದ್ವಾರಿಕಾಧೀಶ ಆಗ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥ ಜೀವ ತೆಗಿತಿಲ್ಲ. ಬಾಯ್ ಆ ಮಾಡು, ಆ ಮಾಡು. ಬಾಯಿ ಗಚ್ಚ ಹಿಡ್ದವನು ತೆಗಿಯವಲ್ಲ. ಕಡಿಕ ಪ್ರೇಮಲೆ ಒಂದು ಕಪಾಯಿ ಬಡಿ ತೆಗಿತಿಲ್ಲ. ಬಡಿದ್ರಾಗೂ ಪ್ರೇಮ್ ಇರ್ಬೇಕಂತ. ಕುಂಬಾರನ ಹೆಂಡತಿ ಬಡಿತಾಳ, ಕುಂಬಾರ್ಗಲ್ಲ, ಕುಳ್ಳಿಗೆ. ಯಾವ ಮನಿ ವಾಸು ಶಾಂತಿ ಮಾಡಾಕ ಹಾಲು ಉಕ್ಕಿಸ್ತಿರ್ಲ, ಕುಳ್ಳ್ಯಾಗ ಹಾಲು ಉಕ್ಕಿಸ್ತಿರ್ಲ ಒಲಿ ಮ್ಯಾಗ. ಆ ಕುಳ್ಳಿ ಹಸಿ ಇದ್ದಾಗ ಕುಂಬಾರನ ಮಡದಿ ಕಡಗದ ಕೈ ಹಾಕಿ ಗಡಿಗೆಯ ಮೇಲೆ ಬರೆದಾಳ. ಮುಂಜಾನೆದ್ದು ಕುಂಬಾರನ ಹಾಲು ಬಾನು ನಾನು ಹಾರ್ಯಾಡಿ ಮಣ್ಣ ತುಳಿದಾನ, ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ. ಯಾರ್ಯಾರು ಹೊರುವಂತ ಐರಾಣಿ ಮಾಡ್ಯಾನಪ್ಪ. ಅಂತ ಐರಾಣಿ ಮೇಲೆ ಕುಂಬಾರನ ಹೆಂಡತಿ ಬಳಿಲೆ ಹಿಂಗ 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 ತಿರಿಸಿ ಎಷ್ಟು ಸುಂದರ ಕಲಾಕೃತಿ ಮಾಡ್ತಾಳು. ಒಳಗೊಂದು ಕೈ ಹಾಕಿ ಮ್ಯಾಲೆ ತ್ಯಾಪಿ ತಗೊಂಡು ಬಡಿತಾಳೆ ಪ್ರೇಮಲೆ. ಹಂಗೆ ಬಡದ್ರ ಗುಡಿ ಗಡಿಗಿದ್ದದ್ದು ಏನೋ ಆಗಿ ಹೋಗಿತ್ತು. ಹಂಗೆ ನೀವು ನಿಮ್ಮ ಮಕ್ಕಳನ್ನ ಬಡೀರಿ. ಹೆಂಗ? ಪ್ರೀತಿಲೆ, ಪ್ರೇಮಲೆ, ಸಂಸ್ಕಾರ ಕೊಡು ಉದ್ದೇಶಲೆ. ಹೆಂಗಿಗೆ ನಮ್ಮ ಅಶೋಕ ಕಲ್ಲ ಬಡಿಯಾಗಿದ್ದಾನೆ. ಭದ್ರಗಿರಿ ಕಲ್ಲ ಬಡದ 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 ಬ್ಯಾಡಾದ ವಸ್ತು ತೆಗೆದು ಒಳಗ ಗೊಂಟೇಶ್ವರ ಪ್ರಕಟ ಮಾಡಕತ್ತಾನೋ ಹಂಗ ಭಕ್ತಿಲೇ, ಪ್ರೀತಿಲೇ, ಶ್ರದ್ಧಾಲೇ ಏಟು ಕೊಟ್ರಂದ್ರ ಕಲ್ಲು ಕಲ್ಲಾಗಿ ಬೀಳೋದಿಲ್ಲ, ಭಗವಂತ ಆಗ್ತದ. ಮಣ್ಣು ಮಣ್ಣಾಗಿ ಬೀಳೋದಿಲ್ಲ, ಮಡಿಕೆ ಆಗ್ತದ. ಮಕ್ಕಳು ಮಕ್ಕಳಾಗಿ ಬೀಳೋದಿಲ್ಲ, ನಿಮ್ಮ ಭವಿಷ್ಯ ನಿರ್ಮಾಣ ಆಗ್ತದ. ಹಂಗ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಪ್ರೀತಿಲೇ ಗಲ್ ಮ್ಯಾಗಂಡು ಬಡದ್ಲು ಆ ಮಾಡ್ದ ಶ್ರೀಕೃಷ್ಣ. ಈಗ ಆ ಹುಡುಗ ಮಾಡಂತೀಕಿ ಅವ್ವ ಅಂದ್ಲಿಕ್ಕಿ. ನಮ್ಮ ಮಾತಾಜಿ ಯಾವಾಗಾರ ಅಂತಾರಲ್ಲ, ದರ್ಶನ್ ಭೂಷಣ್ ಮತಿ ಹೇದ ಅವ್ವ ಎಷ್ಟು ಆಶ್ಚರ್ಯದಿಂದ ಮಾಡ್ತಾರಂದ್ರ ಹುಟ್ಟಿದ ಕೂಸಿನಂಗ ಸಣ್ಣ ಬುದ್ಧಿ ಬರ್ತದ. ಅಷ್ಟು ಸಹಜ ಆನಂದ. ಹಂಗ ದೇವಕಿಗಾಯ್ತು. ಏನಾಯ್ತಂದ್ರ ಆ ಲಲ್ಲ ಯಾರು? ಕೃಷ್ಣನಲ್ಲ, ಗೋಪಾಲಲ್ಲ. ಬಾಯಾಗ ಏನು ಕಾಂತು? ಬ್ರಹ್ಮಾಂಡ ಕಾಂತು. ಪೂರ್ಣ ವಿಶ್ವ ದರ್ಶನ ಆಯ್ತು. ಯಾನಪ್ಪ ಇದು ಮಹಿಮಾ. ಅನಂತ ಆ ವ್ಯಕ್ತಿ ವೈದಿಕ ಧರ್ಮ ಪ್ರಕಾರ
ರಣರಂಗ ರಂಗಭೂಮಿಯೊಳಗ, ಯಾವುದೋ ಯುದ್ಧ ಭೂಮಿಯೊಳಗ ಬೋಧೆಯನ್ನ ಮಾಡಿದ. ಅದು ಗೀತಾ ಆಗಿ ಹೊರಹೊಮ್ಮಿತು. ಜೈನ ಸಿದ್ಧಾಂತ ಪ್ರಕಾರ ನೇಮಿನಾಥ ತೀರ್ಥಂಕರ ದಿವ್ಯ ಧ್ವನಿಯೇ ಭಗವದ್ಗೀತಾ ಆಗಿ ಹೊರಗೆ ಬಿದ್ದದ. ಅಂತ ಒಂದು ಶ್ರೇಷ್ಠ ಸಾಮರ್ಥ್ಯ ಶ್ರೀಕೃಷ್ಣ ವೈದಿಕ ಧರ್ಮದಲ್ಲಿ ಆರಾಧಕನಾಗಿದ. ಮುಂದಿನ ಬಹುದಾಗ ತೀರ್ಥಂಕರರಾಗಿ ಮೋಕ್ಷ ಪಡ್ಕುವಂತ ಸೌಭಾಗ್ಯ ಪಡ್ಕೊಂಡ. ಇದು ಯಾವುದ್ರ ಫಲ ಅಂತ ಕೇಳಿದ್ರ ಪುಣ್ಯ. ತೀರ್ಥಂಕರ ಪ್ರಕೃತಿ ಬಂದ್ ಮಾಡ್ಕೊಳ್ಳೋದು ಸಹಿತ ಪುಣ್ಯದ ಪ್ರಕೃತಿ. ಹೌದು, ಮೂರೂ ಲೋಕದಾಗ ಸರ್ವಶ್ರೇಷ್ಠ ಪುಣ್ಯದ ಪ್ರಕೃತಿ ಯಾವುದರ ಇದ್ರ ಅದು ತೀರ್ಥಂಕರತ್ವ. ತೀರ್ಥಂಕರತ್ವ ಯಾರಿಗೆ ಪ್ರಾಪ್ತ ಆಕತ್ತ ಕೇಳ್ರ? ಯಾರ ಶ್ರದ್ಧಾ ಭಕ್ತಿಯಿಂದ ಪ್ರೀತಿಯಿಂದ ಗುರುಗಳ ವಾಣಿ ಕೇಳ್ತಾರ. ಪ್ರವಚನ ವತ್ಸಲತ್ವ ಭಾವನಾ, ಇದು ಒಂದು ಭಾವನಾ. 16 ಭಾವನಾದಾಗ ಯಾರು ಗುರುಗಳ ವಾಣಿ ಆನಂದದಿಂದ ಮೈ ಮರ್ತು ಕೇಳ್ತಾರೋ, ಅದ್ರ ಕೇಳೋದ್ರೊಳಗೆ ತನ್ಮಯ ಆಗ್ತಾರೋ, ಆ ವ್ಯಕ್ತಿ ಭವಿಷ್ಯದ ಕೇವಲಿ ಸಾನ್ನಿಧ್ಯ ತೀರ್ಥಂಕರ ಪ್ರಕೃತಿ ಬಂದ್ ಮಾಡ್ಕೊಂತ ಸೌಭಾಗ್ಯ ಪಡ್ಕೋತಾನ. ದೇಶನ ಲಬ್ಧಿ ಪ್ರಾಪ್ತಿ ಮಾಡ್ಕೊಂಡ ಸಮ್ಯಕ್ ಪ್ರಾಪ್ತಿ ಕಾರಣ ಆಗ್ತದ. ಅದಕ್ಕೆ ಗುರು ಉಪದೇಶ ಆಲಿಸದಳಾಗದು ನರರಿಗೆ ಮುಕುತಿ ಅಂತ ಕೈವಲ್ಯ ಪದ್ಧತಿ ಅಂತಂತ ಗ್ರಂಥದೊಳಗ ವೈದಿಕ ಸಂಪ್ರದಾಯ ಸಹಿತ ಬರೆದ್ರು. ಎಲ್ಲಿ ತನಕ ಗುರು ಉಪದೇಶ ಕೇಳೋದಿಲ್ಲ ಈ ಆತ್ಮ, ಅಲ್ಲಿವರೆಗೆ ಮನುಷ್ಯನಿಗೆ ಮುಕ್ತಿ ಅನ್ನೋದಿಲ್ಲ ಅಂತ ಹೇಳಿದ್ರು. ಜೀವನದಲ್ಲಿ ನಾವು ಮುಕ್ತಿಯನ್ನು ಪ್ರಾಪ್ತಿ ಮಾಡ್ಕೋಬೇಕಾಗಿತ್ತು, ಅಮರತ್ವವನ್ನು ಪ್ರಾಪ್ತಿ ಮಾಡ್ಕೋಬೇಕಾಗಿತ್ತು, ಈ ಸಂಸಾರದಿಂದ ಮುಕ್ತ ಆಗಬೇಕಾಗಿತ್ತು ಅಂದ್ರೆ ನಮ್ಮ ಜೀವನದಲ್ಲಿ ಶ್ರವಣ ಮಾಡೋದು ಅವಶ್ಯಕತೆ ಅದ. ಪ್ರವಚನ ಮೇಲೆ ಪ್ರೀತಿ ಇಡೋದು ಅವಶ್ಯಕತೆ ಅದ. ಮಾರ್ಗ ಪ್ರಭಾವನ ಬರೋ ಜನವರಿ 31ನೇ ತಾರೀಕು ಏನ ಸಹಸ್ರನಾಮ ಸ್ತೋತ್ರದ ಪಠನ ಕಾರ್ಯಕ್ರಮ ಆಗುದದ. ಭವ್ಯ ಜೀವಂತ ಸಮೋಷನ್ ರಚನೆ ಆಗುದದ. ಆ ಸಮೋಷನ್ದ ಕೂತು ಸಾಕ್ಷಾತ್ ಗುರುಗಳ ಪಾದ ಮೂಲದಲ್ಲಿ ಗಂಧರ್ ಪರಮೇಷ್ಠಿ ಪಾದ ಮೂಲದಲ್ಲಿ ತೀರ್ಥಂಕರ ಆರಾಧನಾ ಮಾಡ್ತಾ ನಮೋಕಾರ ಮಹಾಮಂತ್ರ ಆರಾಧನಾ ಮಾಡೋದ. ಆ ಆರಾಧನಾ ಭವಿಷ್ಯದ ನಿಮ್ಮನ್ನ ಆರಾಧ್ಯ ಮಾಡಾಕ ಪೂಜ್ಯ ಮಾಡಾಕ ಕಾರಣ ಆಗ್ತದ. ರತ್ನತ್ರಯ ರೂಪಿ ಸಾಧ್ಯ ಪ್ರಾಪ್ತಿ ಮಾಡ್ಕೊಳಕ ಕಾರಣ ಆಗ್ತದ. ಅಂತ ಸಾಧ್ಯಗೋಸ್ಕರ ಇವತ್ತು ಮಾರ್ಗ ಪ್ರಭಾವನ ಜೋಡಿಲೆ ಕೊಂಡ್ರೋದ, ಸ್ವಸ್ತ್ಯಾರನ್ನು ಕುಂದ್ಸೋದ, ಇನ್ನೊಬ್ರು ಪ್ರೇರಣಾ ಕೊಡೋದ. ನಿನಗೆ ಕೊಡಾಕಲ್ಲ ನಾ ತುಂಬ್ತನ ಕರೆ. ಭದ್ರಗಿರಿಯಾಗ 772 ಮುನ್ಗೊತ್ತ ತಪಶ್ಚರ್ಯ ಮಾಡಿ ಹೋಗ್ಯಾರ. ಅಂತಿಮ ಶ್ರುತಿ ಕೇವಲಿಗಳು ಬಂದು ಹೋಗ್ಯಾರ. ಚಂದ್ರಗುಪ್ತ ಮೌರ್ಯ ಬಂದು ಹೋಗ್ಯಾರ. ಅಂತ ಮಹಾನ್ ತಪೋ ಭೂಮಿಯೊಳಗ ಜೀವಂತ ಸಮೋಷರಿಂದ ಕುತ್ತ ನಮೋಕಾರ ಆರಾಧನಾ ಜನ ಸಹಸ್ರನಾಮ ಸ್ತೋತ್ರ ಪಠಣ ಮಾಡುವುದದ. ಇದು ನಮ್ಮ ಪರಮ ಸೌಭಾಗ್ಯ ಅಂತ ಮಾರ್ಗ ಪ್ರಭಾವನದ ಪಾಲು ತಗೊಂಡ ಜಿನ ಧರ್ಮ ಪ್ರಭಾವನ ಮಾಡ್ರಿ ಅಂದ್ರ ಮುಂದಿನ ಬಹುದ ಕೇವಲಿ ಭಗವಾನ್ ಸಾನ್ನಿಧ್ಯ ತೀರ್ಥಂಕರ ಪ್ರಕೃತಿ ಬಂದಾಗುವಂತ ಸೌಭಾಗ್ಯ, ಸಮೋಷರನ್ನ ಕುಂಡ್ರುವಂತ ಸೌಭಾಗ್ಯ, ಜೀವನ ಮುಕ್ತ ಆಗುವಂತ ಸೌಭಾಗ್ಯ. ಧರ್ಮಭೂಷಣ್ ಗುರುಗಳು ಹೇಳ್ತಿದ್ರು, ಸಂಸಾರ ಸಾಗತ ಜೀವ ಮುಳುಗಾಕತ್ತೈತಿ ಅಂದ್ರ 100 ಮಂದಿ ಮಕ್ಕಳಿದ್ರು ಕಾಯವ್ರು ಯಾರಿಲ್ಲ. ಯಾಕ? ಇದು ಸಾಗರ, ಹೊಳಿ ಅಲ್ಲ, ಕೊಳ್ಳಿ ಅಲ್ಲ, ನದಿ ಅಲ್ಲ, ಬಾವಿ ಅಲ್ಲ, ಹಳ್ಳಲ್ಲ, ಕೆರೆ ಅಲ್ಲ. ಇದು ಸಾಗರ, ಅಥಾಂಗ ಸಾಗರ. ದಂಡಿ ಎಲ್ಲೈತಿ ಕಾಣೋದಿಲ್ಲ. ಬಲಕ ದಂಡಿ ಎಲ್ಲೈತಿ, ಎಡಕ ದಂಡಿ ಕಾಣೋದಿಲ್ಲ. 3 ದಿಕ್ಕದ ದಂಡಿ ಕಾಣಲಾರ್ದಂತ ಅಥಾಂಗ ಸಾಗರದ ಜೀವ ಮುಳುಗಾಕತ್ತೈತಿ ಅಂದ್ರ ಆ ಜೀವನ ರಕ್ಷಣೆ ಮಾಡೋರು ಯಾರು ಇಲ್ಲ. ಒಂದು ವೇಳೆ ಅದ ಸಮುದ್ರದಾಗ ಒಂದು ನಾವಿಂದ ಪಳಿ ತೇಲಿ ಬರ್ತಿತ್ತು, ನಾವು ಮುರಿದಿತ್ತು ಜೀರ್ನಾಗಿ, ಅದ್ರದ್ದೊಂದು ಕೊಡ್ಡ ಅಥವಾ ಪಳಿ ತೇಲಿ ಬರಾಕತ್ತಿತ್ತಂದ್ರ ಸಮುದ್ರದಾಗ ಮುಳುಗಿ ಸಾಯುವಂತ ಜೀವಕ್ಕೆ ಏನ್ ಸಿಗ್ತತಿ? ಆಧಾರ, ಆಶ್ರಯ. ಆ ಕಟ್ಟಿಗೆ ಹಿಡ್ಕೊಂಡ ಸಹಾಯಲೆ ತೇಲ್ಕೋತ ಇಂದಿಲ್ಲ ನಾಳಿಲ್ಲ ನಾಡ್ದು ಒಂದಿಲ್ಲ ಒಂದು ದಿವಸ ದಂಡಿ ಸಿಗ್ತದ. ಹಂಗ ಭೂಮಿ ತಲೆ ಮ್ಯಾಗ ಧರ್ಮರೂಪಿ ಕೊಡ್ಡ ಸಿಕ್ಕತ್, ಧರ್ಮರೂಪಿ ಕಟ್ಟಿಗೆ ಸಿಕ್ಕತ್. ಕಳ್ಕೋಬ್ಯಾರ್ರಿ, ಗಚ್ಚಿ ಹಿಡ್ಕೊಂಡು ಕುಂಡ್ರ ಬ್ಯಾಡ್ರಿ, ಕೈ ಬಡೀರಿ. ಅದಕ್ಕೆ ಆಚಾರ್ಯ ಹೇಳ್ರು, ಡೂಬೋ ಮತ್ತ ಡುಬ್ಕಿ ಲಗಾವೋ. ಮುಳುಗಬ್ಯಾಡ್ರಿ, ಕೈ ಕಾಲ ಬಡೀರಿ, ನದಿಯಾಗ ಸಹಿತ ತೇಲ್ತೀರಿ, ಈ ಸಂಸಾರ ಸಾಗರದಿಂದ ಮುಕ್ತ ಆಗ್ತೀರಿ. ಹಂಗ ಪುರುಷಾರ್ಥ ಮಾಡ್ರಿ. ಏನೂ ಆಗೋದಿಲ್ಲ ಅನ್ಬ್ಯಾಡ್ರಿ.
ನನ್ನ ಕೈಲಿ ಏನಾಕತಿ ಅವ್ವ, ಎಂತಿಂಥವ್ರು ಮಾಡ್ರೆ ಆಗಿಲ್ಲ, ನಾ ಏನು ಮಾಡವ ಅಂದ್ರ ನಿಮ್ಮ ಕೈಲಿ ಏನೂ ಆಗೋದಿಲ್ಲ. ಯಾರ ಕೈಲಿ ಆಗಿರ್ಲಿಲ್ಲೋ ಭಗವಂತ ನನಗೆ ಅಂಥ ಶಕ್ತಿ ಕೊಡು, ಹೇ ಗುರುದೇವ ನಂಗೆ ಹಂಗೆ ಶಕ್ತಿ ಕೊಡು, ಮನಸ್ಸು ಗಟ್ಟಿ ಮಾಡ್ರಿ, ಒಂದು ಕಲ್ಲಲ್ಲ 9 ಕಲ್ಲು ಉಗಿಯುವಂಥ ಸಾಮರ್ಥ್ಯ ನಿಮ್ಮೊಳಗೆ ಬರ್ತದ. ನನಗೆ ಏನು ಹೇಳ್ರು ಕಡಿಮೆ, ನಾನು ಇನ್ನೂ ಅದನ್ನ ನಂದಲ್ಲ ಇದು. ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಅಲ್ಲಿ ಕೂತು ಆಶೀರ್ವಾದ ಮಾಡಕತ್ತಾರೋ, ಭೂಮಿ ತಲ್ಮ ಅಂತ ಭಕ್ತರ ಭದ್ರಗಿರಿಗೆ ಬರಾಕತ್ತಾರೋ, ಸ್ವತಃ ಬಂದು ಹೇಳಕತ್ತಾರ. ಮನಿಗೆ ಪಟ್ಟಿ ಬೇಡಕ್ಕೆ ಬಂದ್ರೆ ಮನ್ಯ ಕೊಟ್ಟಲ್ಲ ನಮ್ಮ ಆಯೋಜತಿ ಮಾತು 2 ಸಲ ಪಟ್ಟಿ ಮಾಡವ್ರ, ಕರೇನೋ ಸುಳ್ಳೋ? 365 ರೂಪಾಯಿ ಕೊಡ್ಬೇಕಾರೆ 3 ಸಲ ನಿಮ್ಮ ಮನೆಗೆ ಎರ್ತಾಕ್ಬೇಕು. ಅವ್ರು ಇಲ್ರಿ ನಾಳೆ ಬರ್ರಿ, ನಾಳೆ ಹೋದಾಗ ಮಾರ್ತೀನಿ ರೀ, ಅವ್ರು ಇದ್ರು ಏನ್ರಿ ಕರಿ ಮಾರ್ತೀನಿ ರೀ, 2 ದಿವ್ಸ ಬಿಟ್ಟು ಬರ್ರಿ. ಟೀಕಾ ಮಾಡಕತ್ತಿಲ್ಲ, ವಸ್ತುಸ್ಥಿತಿ ಹೇಳಕತ್ತೀನಿ. ಅದ ಬುತ್ರೊಟ್ಟಿ ಬತ್ತು ಕೊಡ್ರಿ ಅವ್ರು ಇಲ್ರಿ, ಕೊಡ್ತೀನಿ, ಅವ್ರದ್ದು ಕೊಡ್ತೀನಿ, ನನಗೆ ಕೊಡ್ರಿ. ಅವ್ರು ಇಲ್ರಿ, ಅವ್ರು ಬರ್ತಾರೆ ಸಂಜೆಗೆ ರೀ, ಊರಿಗೆ ಹೋಗ್ಯಾರ ಜಮಖಂಡಿಗೆ, ಕೊಡ್ರಿ ನಾ ಕೊಡ್ತೀನಿ ಅವ್ರಿಗೆ. ಪುಕ್ಕಟ್ಟು ಅಂದ್ರೆ ಎಲ್ಲ ತಗೋದ. ಅವ್ರು ಇಲ್ರಿ, ಅವ್ರದ್ದು ತಗೋರಿ ಬರಂತ ನಂಗೆ ಅವ್ರು ಕೊಡ್ತಾರಂತ. ಯಾರು ಕೊಟ್ರಿ ಪಟ್ಟಿ? ಒಬ್ಬರ ಜೈನ್ರ. ವಿಚಾರ ಮಾಡ್ರಿ, ಆಚಾರ್ಯ ಭಗವಾನ್ ವಿದ್ಯಾಸಾಗರದ ಇಷ್ಟು ದೊಡ್ಡ ಕೃಪಾ, ಆ ಕಡೆಯಿಂದ ಬರಾಗ ಯಾವ ಎನರ್ಜಿ ನಂಗೆ ಕೊಟ್ಟರು ಗೊತ್ತಿಲ್ಲ. ಹೇಳ್ರು ಹಾದಾಗ ನಿತ್ರ ನಾನು ಸಲುವಾಗಿ ಭಾಳ ಕೆಟ್ಟ ಅನಿಸ್ತು ನಂಗೆ. 2 ಸಲ ಉಳ್ಯಾಕ ಪ್ರಯತ್ನ ಮಾಡಿ ಹಿಂದೆ ಉಳಿದ್ನಿ, 3ನೇ ಸಲ ಆಚರಿಸಿ 2 ಸಲ ಕರೆಯಾಗಿ ಸೂಚನೆ ಕೊಟ್ಟರು, ಹೋಗ್ಲಿಲ್ಲ. ನಂಗೆ ಗೊತ್ತಿತ್ತು ಅವ್ರು ಏನಂತಾರ ಅನ್ನೋದು. 3ನೇದಕ್ಕೆ ಅವ್ರು ನಿತ್ರು, ಓಡ್ಕೋತ ಹಾದ್ನಿ, ಕಾಲ ಕೂತ್ನಿ, ಚರಣ್ ಮುಟ್ನಿ, ದರ್ಶನ ಮಾಡಿ ಮ್ಯಾಲೆ ನೋಡ್ನಿ, ಆಶೀರ್ವಾದ ಮಾಡ್ರು. ನಿಮ್ಮ ವ್ಯಾಪಾರ ದಕ್ಷಿಣಕ್ಕೆ ಆಕತಿ, ದಕ್ಷಿಣ ಕಡೆ ವಿಹಾರ ಮಾಡ್ರಿ ಅಂತ ಹೇಳಿಬಿಟ್ರು. ನನಗೆ ಈ ಕಡೆ ಬರಬೇಡ್ರಿ, ದಕ್ಷಿಣ ಕಡೆ ನಿಮ್ಮ ವ್ಯಾಪಾರ ಆಕತಿ, ಆ ಕಡೆ ಹೋಗ್ರಿ ಅಂತಂದ್ರು. ನಾ ಮಾಡಾಕತ್ತಿಲ್ಲ, ಅವರ ಮಾಡಾಕತ್ತಾರ ವ್ಯಾಪಾರ. ನೀನು ಕೂತಿನ ಗೋಶಾಲ ಮುಂದೆ ಸಾಂಗ್ಲಿಯಿಂದ ಭಕ್ತ ಬಂದು ನಿವೇದನ ಮಾಡಿ ಕೂತ್ರು, 2 ಆಕಳ ನಾವು ಕೊಡ್ತೀವಿ ಅಂದ್ರು, ಮುಗೀತು. ನಂತರ ವಿಚಾರ ಮಾಡ್ರು, ನಮ್ಮ ಭಾವ ಆಗೈತ್ರಿ ಬದ್ರಿಗಿರಿಯಾಗ ಏನಾದರೂ ಸೇವಾ ಮಾಡ್ಬೇಕಂತ. ನಿಮ್ಗೆ ಏನು ಶಕ್ತಿ ಐತೆ ಕೇಳಿ 2-3 ಸಲ ನೀವೇನು ಹೇಳ್ತೀರಿ ಹೇಳ್ರಿ, ಅದನ್ನು ನಾವು ಮಾಡ್ತೀವಿ ಅಂದರು. ಇನ್ನು ನಾ ಅವ್ರ ಶಕ್ತಿ ನಾ ಉದಾಹರಣೆ ಕೊಟ್ಟಿನಿ. ನಿಮಗೆ 50 ಕಿಲೋ ವಜ್ಜಿ ಹೊರು ಶಕ್ತಿ ಇತ್ತಂದ್ರೆ ನಾನು 40 ಕಿಲೋ ಕೊಟ್ಟಿನಂದ್ರೆ ಮತ್ತೊಮ್ಮೆ ಬಂದು ಹೊರ್ತೀರಿ ನೀವು, ಹಗರೈತಪ್ಪ ಅಂತ ಹೇಳಿ. ನೀವು 50 ಕಿಲೋ ಹೊರು ಶಕ್ತಿ ಇದ್ದಾಗ ನಾ 100 ಕಿಲೋ ಹೊರ್ಸಿನಿ ಅಂದ್ರೆ ಈಗ ಒದ್ದಾಡಿ ಉಗಿತೀರ, ಮತ್ತೊಮ್ಮೆ ನನ್ನ ಕಡೆ ತಿರುಗಿ ನೋಡಂಗಿಲ್ಲ. ಆದ್ನಿ ನಾವು 2,000 ಕೊಡು ಬಾವಿತ್ತು, 10,000 ಹಾಕಿ ಮತ್ತೊಮ್ಮೆ ಒಟ್ಟು ಹೋಗಂಗಿಲ್ಲ ಅವನ. ಇಂಥ ಮಂದಿನೂ ಇರ್ತೈತ್ರಿ. ಅದಕ್ಕೆ ನಾ ಅನ್ನಿ ನಾ ಏನು ಹೇಳಂಗಿಲ್ಲ, ನಿಮ್ಮ ಇಚ್ಛೆಲೆ ನಿಮ್ದು ಏನು ಶಕ್ತಿ ಐತೆ ಹೇಳ್ರಿ, ಅಷ್ಟು ಮಾಡೋನು. ನಾ ಅಜ್ಜಿ ಉದಾಹರಣೆ ಕೊಟ್ರಿ, ಗೊಮ್ಮಟೇಶ್ವರ ಮೂರ್ತಿ ದಾನಿ ಅಜ್ಜಿಂದು. ಆ ಟೈಮ್ ಅವ್ರು ಒಪ್ಕೋವಾರ. ಇಂಥ ಕಡೆಗೆ ನಾವು ಬುಕ್ಕ ಪೆನ್ನ ತರ್ಸಿನಿ, 3 ಡಿಸೈನ್ ಮಾಡಿನಿ. ಇದೊಂದು ಐತ್ರಿ ಪಂಚಮೇರು ಸಹಿತ ನಂದೀಶ್ವರ ದೀಪ ಒಂದು ಮಾಡ್ಬೇಕಾಗೈತಿ, ಇದೊಂದು ಪ್ರವಚನ ಹಾಲ್ ಮಾಡ್ಬೇಕಾಗೈತಿ, ಆಯುರ್ವೇದ ಚಿಕಿತ್ಸೆ ಮಾಡಿ. ಈ ರೀತಿ ಅಂದಾಜು ಕೊಟೇಶನ್ ಏನೈತ್ರಿ ಎಲ್ಲ ಕೇಳ್ರು, ಹೇಳಿ ಹಿಂಗಂತ. ಆಯ್ತು ರೀ ಭಾವನ ಮಾಡ್ತೀವಿ ತಂದರು. ನಾ ಸಾಮಾಯಿಕ ಬನ್ನಿ, ಸಾಮಾಯಿಕ ಮುಗಿದ ದರ್ಶನಕ್ಕೆ ಬಂದರು. ಹೇಳ್ರು ಕೆಂದ ಕೂತ್ ಆಯುರ್ವೇದ ಚಿಕಿತ್ಸೆ ಎಷ್ಟು ಖರ್ಚು ಬರ್ತೈತೆ ಬರಲಿ, 18 ಅಂತೂ ನೀವು ಹೇಳೋದು, ಅದ್ರ ಮುಂದೆ 50 ಲಕ್ಷ ಬಂದರೂ ನಾವು ಕೊಡ್ತೀವಿ, ಅದು ನಿಮ್ಮ ಇಚ್ಛಾ ಪೂರ್ಣ ಆಗಲಿ ಅಂತ. ನಮಗೆ ಸಮಯ ಬೇಕು. 2027 ತನಕ ಸಮಯ ಕೊಡ್ತೀನಿ, ಅಲ್ಲಿ ತನಕ ಆಯುಕರ್ಮಿತವಾಗಿರ್ಲಿಕ್ಕೆ ನೀವು ಮಾಡಬೇಕು ಅಂತ ಒಂದ ಮಾತನಾಗದು. ಎಟ್ಟ ಬರಲ್ರಿ, ಒಟ್ಟು ಚಿಕಿತ್ಸಾಲಯ ಜವಾಬ್ದಾರಿ ನಮ್ಮದು, ಅದೊಂದು ಸೌಭಾಗ್ಯ ನಮಗೆ ಸಿಗಲಿ ಅಂತ. ಅವಾಗ ನನ್ನ ಆತ್ಮಗೆ ನಾ ಹೇಳಿ, ಇದು ನನ್ನ ಪ್ರಭಾವ ಅಲ್ಲ, ಆಚಾರ್ಯ ವಿದ್ಯಾಸಾಗರ್ ಗುರುದೇವ್ ಕೃಪಾಶೀರ್ವಾದ. ಅವ್ರು ಯಾವ ಉದ್ದೇಶದಲ್ಲಿ ನಾನು ದಕ್ಷಿಣಕ್ಕೆ ಹೋಗುತ್ತೆ ಹೇಳ್ರು ನಂಗೆ ಗೊತ್ತಿಲ್ಲ. ನಮ್ಮ ಸುರೇಶ್ ಜೈನ್ ದಿಲ್ಲಿಗೆ ಬರೀ 5 ವರ್ಷ ನಿಲ್ರಿ ನೀವು, 5 ವರ್ಷ ದಿಲ್ಲಾಗ ಪ್ರವಚನ ಮಾಡಿ ಪ್ರಭಾವ ಮಾಡಿ ನೀವು ಹಳ್ಳಿ ಕಡೆ ಬರ್ತಕ್ಕ ನಿಮ್ಮ ಬೆನ್ನು ಬಿಡಂಗಿಲ್ಲ. ಮತ್ತೆ ಯಾರು ನಿಮ್ಮ RSS ಭಾಗವತ್ ಮೋಹನ್ ಭಾಗವತ್ ಭಕ್ತ ಬಾಂಬೆಗೆ ಬರ್ರಿ, ಅಲ್ಲಿಂದ ದಿಲ್ಲಿಗೆ ಹೋಗುತ್ತಕ್ಕ ನಿಮ್ಮ ಜೊತೆ ನಾವೆಲ್ಲ ಸೇವಾದವ್ರಿತ್ತು, ಸೇವಾ ಮಾಡ್ಕರ್ಕೊಂಡು ಹೋಗ್ತೀವಿ. 5 ವರ್ಷ ನಿಲ್ರಿ, ಬದ್ರಿಗೆ ಒಂದು 100 ಕೋಟಿ ರೂಪಾಯಿ ರೊಕ್ಕ ದಾನ ಮಾಡ್ತೀವಿ. ಬದ್ರಿಗಿರಿ ಸ್ವರ್ಣಗಿರಿ ಆಗ್ಬೇಕು, ಜಗತ್ತು ಹಳ್ಳಿ ನೋಡ್ಬೇಕು ಅಂತಂದ್ರೆ ರೊಕ್ಕ ತರಕ್ಕೆ ಹೋಗ್ಲೇನಾ? ಅದಕ್ಕೂ ಅನಾವ್ರ ನೀವು ಸ್ವಾಮಿಗೆ ಇಲ್ಲಿ ರೊಕ್ಕ ಸಾಲಿಲ್ಲ, ದಿಲ್ಲಿ ಕೂತ ಯವ್ವ ಇದನ್ನೇ ಬಿಟ್ಟಿರಿ ಅಣ್ಣ ನೀವು. ನಂಗೆ ಗೊತ್ತೈತಿ ನೀವು ನಾ ಕೂತ್ರು ಅಣ್ಣವ್ರ, ನಾ ನಿತ್ರು ಅಣ್ಣವ್ರ, ನಾ ಮೌನ ಹಿಡಿದ್ರು ಅಣ್ಣವ್ರ. ನಾ ಇನ್ನೇ ಒಬ್ರು ಅಂದ್ರು ನೀವು ಕಾಯಂ ನೀರು ಬರ್ಲಿಕ್ಕೆ ಹೇಳ್ತಿದ್ರಿ, ಮತ್ತು 5 ಪಂಚಮಿ ಎದ್ದು 6ನೇ ಪಂಚಮಿ ಹೇಳ್ಬೇಕಿತ್ತು ಅಂದ್ರೆ ನಂಗೆ ಬಿಡ್ತಾರ. ನನಗಿಂತ ಭಾಳ ಚಾಣಾಕ್ಷ ಬುದ್ಧಿ ಇವರು.
ಹಾ ಏನು ನನಗೆ ಸಾಧನೆ ಮಾಡಕ್ಕೆ ಸಿಕ್ಕತ್ ನಾ ಯಾಕೆ ಕಳ್ಕೊಳ್ಳಿ? ನಂದು ಸಾಧನೆ ನಿಮ್ಮ ಕರ್ತವ್ಯ ಐತಿ. ಸುದ್ದಿ ನೀರು ತಗೊಂಡು ಬಂದ ಆಚರಿಸಿ ಆಹಾರಚರ್ಯ ಸಮಯ ಐತ್ರಿ, ಕಮಲ್ ನೀರು ಹಾಕ್ತು, ಆಹಾರ ಕೇಳ್ರಿ. ನಿಮ್ಮದು ಧರ್ಮ ಐತಲ್ಲ. ನಾವು ಹೇಳ್ಬೋದು ನಾವು ಶಿವ ಪ್ರವೃತ್ತಿ ನಮ್ಮ ಭಾವ ಆತು ಎದ್ದ ಬಿಡ್ತೀವಿ, ನಿಮ್ದು ಯಾರ್ದು ಹಾದಿ ಕಾದಿಲ್ಲ ಕಾಯುವುದಿಲ್ಲ. ಕರೆ ನಿಮ್ಮದು ಧರ್ಮ ಐತಲ್ಲ ಶ್ರಾವಕರದ. ಆ ಸಮಯ ಆದಾಗ ಹೋಗಿ ಕಮಳ್ಳು ವರ್ಷಿ ನೀರು ಹಾಕಿ ಭಗವನ್ ಆಹಾರಚರ್ಯ ಸಮಯ ಆಗೈತ್ರಿ, ಸುದ್ದಿ ನೀರು ಹಾಕಿದ್ವಿ, ಸುದ್ದಿ ಮಾಡ್ಕೊಳ್ರಿ ಹೇಳ್ರಿ. ವಿನಯದಿಂದ ನಾವು ಇದು ಭಕ್ತಿಪೂರ್ವಕ ಆಹಾರ ಕೊಟ್ರಂದ್ರೆ ನಾವು ಕ್ಷಯಕ್ಕೆ ಲಬ್ಧಿ ಪ್ರಾಪ್ತ ಆಗ್ತಾವು. ಈ ಸಂಸಾರದಿಂದ ಮುಕ್ತ ಆಗಾಕ ನಿಮಗೆ ಮಾರ ಸಿಗ್ತದ. ಶ್ರಾವಕ ಧರ್ಮ ದಾನದಿಂದ ಶ್ರೇಷ್ಠ ಆಗ್ತದ, ಸಾಧು ಧರ್ಮ ತ್ಯಾಗದಿಂದ ಶ್ರೇಷ್ಠ ಆಗ್ತದ. ನೀವು ಶ್ರೇಷ್ಠ ಆಗ್ಬೇಕಾಗಿತ್ತು. ಬಂದದ್ ಸನಿಕ್ ದೀಪಾವಳಿ ಇನ್ನ ತಕ ಮಕ್ಕೊಂಡಾರ ಬಂಟ ಮಕ್ಕಳು ಇವ್ರು. ಇದ ವಾರನಾಗ ಮುಂದಿನ ಆಯ್ತಾರು ಸಿಗಂಗಿಲ್ಲ ನಿಮಗೆ. ನಾಳೆ ಶಕ್ಯತೋ ಸಂಭಾವನಾ, ನಾವು ವಚನ ಕೊಡೋದಿಲ್ಲ, ಭಾವನಾ ಮಾಡತ್ ಹೇಳಿದೀವಿ. ಆ ಮಠದವ್ರ ಸಾಧುಗಳು ನಿವೇದನೆ ಮಾಡ್ಕೊಂಡಾರು, ಅವ್ರ ಕಮಿಟಿ ಅವರು ಬಂದು ನಿವೇದನೆ ಮಾಡ್ಯಾರು, ನಂಗೆ ಗೊತ್ತಿಲ್ಲ, ಹೆಸರು ಹಾಕ್ಯಾರು. ಆದ್ರೂ ಭಾವನಾ ಮಾಡತ್ ಹೇಳಿ ಬಂಡಿಗನಿ ಒಳಗೆ ನಾಳೆ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮದ ಆ ಕಾರ್ಯಕ್ರಮದ ಜೈನ ಧರ್ಮದ ವತಿಯಿಂದ ನನ್ನ ಸಲುವಾಗಿ ನಿವೇದನೆ ಮಾಡ್ಕೊಂಡ ಆ ಕಾರ್ಯಕ್ರಮ ಬರ್ಬೇಕಂತ ತಿಳ್ಕೊಂಡ ಪ್ರಾರ್ಥನಾ ಮಾಡಿ ಕಾಯಿ ಏರ್ಸಿ ಹೋಗ್ಯಾರ. ಭಾವಿತ್ತು, ಭಾಗ್ಯದಾಗಿತ್ತು, ಭಾವನಾ ಮಾಡ್ರಿ ನೋಡೋನು ಅಂತ ನಾ ಕೊಟ್ಟೀನಿ. ಯೋಗ ಯೋಗಲೇ ಸಿಕ್ತು, ಅದು ನಿಮ್ಮ ಸೌಭಾಗ್ಯ. ಯಾಕಂದ್ರೆ ನಮ್ಮ ಆಚಾರ್ಯ ದೇಶಭೂಷಣರು ಸ್ವತಂತ್ರ ಭಾರತದಲ್ಲಿ ಪ್ರಪ್ರಥಮ ಸಂಸತ್ ಭವನದಾಗ ಪಾರ್ಲಿಮೆಂಟ್ದಾಗ ಪ್ರವಚನ ಮಾಡ್ತಕ್ಕಂಥ ಕಾರ್ಯ ಮಾಡಿ ಜೈನ ಧರ್ಮವನ್ನ ರಾಷ್ಟ್ರ ಧರ್ಮವನ್ನಾಗಿ ಮಾಡಬೇಕಂತ ಅವತ್ತಿಂದ ಚರ್ಚೆ ಚಾಲು ಅದ. ಮುಂದೊಂದು ದಿವಸ ಅಂತ ದಿವಸ ಬರಬೇಕು. ಭಾರತದ ಪ್ರಧಾನಮಂತ್ರಿ ಜೈನ್ ಸಾತ್ವಿಕ ವಿಚಾರ ಇರ್ತಕ್ಕಂಥ ವ್ಯಕ್ತಿ ಆಗಬೇಕು. ಭಾರತದಾಗ ಜೈನ ಧರ್ಮಕ್ಕೆ ರಾಷ್ಟ್ರ ಧರ್ಮದ ಒಂದು ಸ್ಥಾನಮಾನ ಗೌರವ ಸಿಗಬೇಕು. ಅಂತ ವ್ಯಕ್ತಿತ್ವ ಜೈನ ಧರ್ಮ ಬೆಳಿಬೇಕು. ಜೈನ ಧರ್ಮ ವ್ಯಕ್ತಿ ಧರ್ಮ ಅಲ್ಲ, ಮಾನವತಾವಾದ ಧರ್ಮದ, ಪ್ರಾಣಿ ಮಾತ್ರ ಕಲ್ಯಾಣ ಮಾಡ್ತಕ್ಕಂಥ ಧರ್ಮ. ನಾಯಿ, ಕತ್ತಿ, ಆಕಳ, ಕಪ್ಪಿ ಇಂಥ ಪ್ರಾಣಿಗಳನ್ನ ಸಹಿತ ದೇವ ಮಾಡಿದ ಧರ್ಮ ಜಗತ್ನಾಗ ಯಾವ್ದಾರು ಇದ್ರೆ ಅದು ಜೈನ ಧರ್ಮದ. ಅಂತ ಧರ್ಮದಲ್ಲಿ ಇವತ್ತು ನಾವು ಅನುಚರಣ ಆಚರಣೆ ಮಾಡಕತ್ತಿದ್ದೀವಿ ಅಂದ್ರೆ ನಿಶ್ಚಿತ ನಮ್ಮ ಆತ್ಮ ಭವಿಷ್ಯದಾಗ ಧರ್ಮಾತ್ಮ, ಮಹಾತ್ಮ, ಪರಮಾತ್ಮನಾಗ್ತಕ್ಕಂಥ ವ್ಯಕ್ತಿತ್ವ ಪಡ್ಕೋತಾನ. ಆ ಭಾಗ್ಯ ಎಲ್ಲ ಆತ್ಮಗೂ ಸಿಗಲಿ. ಈ ಮಂಗಲಮಯ ಭಾವನೆ ಇಟ್ಕೊಂಡ ಡಾಂಬಿಕ್ ನಾವು ಭಕ್ತಿ ಮಾಡಲಾರ್ದು ಭಾವಶುದ್ಧಿಯಿಂದ ನಿಷ್ಕಲಂಕವಾಗಿ ನಿಷ್ಕಲ್ಮಸ ಕೇಳ್ರಿ. ಅಕ್ಕಾಗೋಡ್ರ ಒಟ್ಟು ಗಡಿಬಿಡಿ ಬಾಳ್ ನೋಡು, ತಲೆಯಾಗ ಇಟ್ಕೊಳ್ರಿ. ನನ್ನಿಂದ ಏನು ಆಗೋದಿಲ್ಲ ಅಂತ ನಿಮ್ಮ ಮನುಷ್ಯನಾಗ ಬತ್ತಂದ್ರೆ ಬರೆದಿಟ್ಕೋರಿ, ನಿಮ್ಮಿಂದ ಏನೂ ಆಗೋದಿಲ್ಲ. ನೀವು ಎಲ್ಲರೂ ನಕಾರಾತ್ಮಕ ಸೋಚಿದವ್ರದ್ದು, ವಿಚಾರ ಇದ್ದವ್ರದ್ದು ರೀ. ನಾನೇನು ಮಾಡಬಲ್ಲೆ, ಸಮಾಜಕ್ಕೆ ವಜ್ಜಾದ ಕೆಲಸ ಅಲ್ಲ ಇದು. ಇದು ನಮ್ಮ ಕರ್ತವ್ಯ, ಇದು ನಮ್ಮ ಧರ್ಮ. ಮಹಾವೀರ ಭಗವಾನ್ ಜಗತ್ತಿಗೆ ಬೆಳಕಿನ ಹಬ್ಬ ಕೊಟ್ಟು ಹೋಗ್ಯಾರ. ದೀಪಾವಳಿ ಜೈನರ ಪರ್ವ, ನಾವು ಮರಿಬಾರ್ದು. ಇದು ನಮ್ಮ ಕರ್ಮ, ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಕರ್ಮ ಕಳ್ಯಾಕ ಒಂದು ಯೋಗ ಸಿಕ್ಕದ. 2 ವರ್ಷ 3 ವರ್ಷ ಬೆನ್ನ ಹಚ್ಚೇರಿ, ಶಿಖರ್ಜಿ ಹೋದಾಗ ಬಾಗಿ ಸಿಕ್ಕಿಲ್ಲ. ಇವತ್ತು ಯೋಗ ಸಿಕ್ಕದ, ಅದರ ಸದುಪಯೋಗ ಮಾಡ್ಕೊಂಡ ಭಗವಂತರ ಚರಂದ ದೀಪ ಹಚ್ಚಿ ನಿಮ್ಮ ಜೀವನದಾಗ ಆತ್ಮಜ್ಯೋತಿ ಬೆಳಗಬೇಕು ಅಂತ ಸಂಕಲ್ಪ ಹೊಡ್ರಿ. ಆಚಾರ್ಯ ಭಗವಾನ್ರ ವಾಕ್ಯದಾಗ ಒಂದು ವಾಕ್ಯದ, ಸಾಂಜೆ ಹೋನೆಸೆ ಪೈಲೆ ದೀಪ ಜಲಾವೋ, ಹೊತ್ತು ಮುಳುಗಕ್ಕಿಂತ ಮುಂಚೆ ದೀಪ ಹಚ್ಚುವಂಥ ಸಂಸ್ಕೃತಿ ಆಚಾರ್ಯ ಭಗವಾನ್ರ ಮಹಾವೀರ ಭಗವಾನ್ರು ಕೊಟ್ಟು ಹೋಗ್ಯಾರು. ಅದು ಸಾಯಂಕಾಲ ಗೌತಮ್ ಸ್ವಾಮಿಗಳಿಗೆ ಕೇವಲ ಜ್ಞಾನ ಆಗೈತಿ. ಅಂತ ಕೇವಲ ಜ್ಞಾನ ಜ್ಯೋತಿ ನಮ್ಮ ಆತ್ಮಗೂ ಬೆಳಗಲಿ, ಅದು ಪ್ರಾಪ್ತ ಆಗಲಿ. ಈ ಭಾವನಾ ಇಟ್ಕೊಂಡು ದೀಪಾವಳಿ ಪರ್ವ ಆಚರಣೆ ಮಾಡೋಕ್ಕೆ ಹೊರತ ಬರೀ ತುಪ್ಪ ಹಾಕಿ ಎಣ್ಣೆ ಹಾಕಿ ದೀಪ ಹಚ್ಚಿ ಅಂದ್ರ ಅಂತಲ್ಲ. ಅದರಿಂದ ಭಾವನೆಗಳು ಮುಖ್ಯದ. ದೀಪದಿಂದ ದೀಪವ ಹಚ್ಚಬೇಕು ಮಾನವ. ಏ ಮನುಷ್ಯ, ಒಂದು ದೀಪದಿಂದ ಸಹಸ್ರ ದೀಪಗಳನ್ನ ಹಚ್ಚಬಹುದು. ಒಂದು ದೀಪದಿಂದ ಸಹಸ್ರ ದೀಪ ಹಚ್ಚಬಹುದು. ಒಂದು ದೀಪ ಇರ್ಲಿಕ್ಕಂದ್ರೆ ಎಲ್ಲ ಶೂನ್ಯ. ಆ ಒಂದು ದೀಪ ನಾವಾಗೋನು, ಆ ಒಂದು ದೀಪಲೇ ಕೋಟಿ ದೀಪ ಹಚ್ಚುವಂತ ಕಾರ್ಯ ನಮ್ಮಿಂದ ಆಗಲಿ. ಈ ಭಾವನೆ ಜಯಬಲೋ ಪ್ರಭಾವನ ಅಂಗಕಿ ಅಹಿಂಸಾ ಪರಮೋ ಧರ್ಮ ಕಿ ದ್ವಾದಶಾಂಗ ಜಿನ್ವಾನಿ ಮಾತಾ ಕಿ. ಗಂಗಾಪುತ್ರ ಭೀಷ್ಮ ಭಾಳ ನೋವಾಕೈತಿ.
ಬಾಲ್ಯಕಾಲದಾಗ ದುರ್ಯೋಧನದ ಕುಂಡಲಿ ನೋಡಿ ಹಂಗಕನು ಹಿಂಗಕನು ಪರಾಕ್ರಮದನೋ ವೀರದನೋ ಧೀರದನೋ ಸೋಲಿಲ್ಲದ ಸರದಾರ ಅಂತ ಹೇಳಿದ್ರಿ, ಮೃತ್ಯುಂಜಯ ಅಂತ ಹೇಳಿದ್ರಿ. ಕರೆ ಈಗಿನ ಪರಿಸ್ಥಿತಿ, ಯುದ್ಧದ ಪರಿಸ್ಥಿತಿ ನೋಡ್ರಿ, ಒಬ್ಬೊಬ್ರು ರತಿ ಮಹಾರಥಿ ಎಲ್ಲ ಕಳ್ಕೊಳಕತ್ತಿದ್ದೀವಿ. ಹಿಂಗ್ಯಾಕಾತು ಅಂತ ಮತ್ತ ಅದ ಪುರೋಹಿತನನ್ನ ಜ್ಯೋತಿಷಿಯನ್ನ ಧೃತರಾಷ್ಟ್ರಕ್ಕೆ ಇದ. ಅವ ಧೃತರಾಷ್ಟ್ರ ಹೇಳ್ತಾನು, ಎಲ್ಲ ಮತ್ತೆ ವಾಪಸ್ ಕೊಂಡ್ಲಿ ಎಲ್ಲ ತೆಗೆದು ನೋಡ್ತಾನು, ಎಲ್ಲ ಗ್ರಹಗಳು ಇವನ್ ಜೊತೆ ಇದ್ರೂ ಅಲ್ಲಿ ಒಂದು ವ್ಯಕ್ತಿ ಆ ಗ್ರಹಗಳ ದಿಶಾನ ಎಲ್ಲ ಬದಲು ಮಾಡಿಬಿಟ್ಟಾನು ಅಂತ ಹೇಳಿದ. ಅವಾಗ ಅಂತ ವ್ಯಕ್ತಿ ಯಾರ, ಗ್ರಹಗೋ ದಿಶಾ ಸಹಿತ ಬದಲು ಮಾಡಿದಂದ್ರೆ ಯಾರಂತ ಕೇಳಿದಾಗ ಶ್ರೀಕೃಷ್ಣ. ಅವನ ಹತ್ತಿರ ಧರ್ಮ ಇರೋದ್ರಿಂದ ಧರ್ಮಕ್ಕೆ ಜಯ ಆಗತೈತಿ. ಅಲ್ಲಿ ಪಾಂಡವರ ಹತ್ತಿರ ಧರ್ಮದ. ಅವಾಗ ನವಗ್ರಹಗಳು ಸಹಿತ ದುರ್ಯೋಧನ್ ಸಾತ್ ಬಿಟ್ಟು ಅಂತ ಕೇಳ್ತೀರೇನ. ನೀವು ಒಬ್ರು ಕೃಷ್ಣ ಇದ್ದಂಗಾಗ್ರಿ, ಪಾಂಡವ್ ಇದ್ದಂಗಾಗ್ರಿ, ಸಂಖ್ಯಾದಾಗ ನಾವು ಹೆಚ್ಚಬೇಡ, ಗುಣದಾಗ ಹೆಚ್ಚಾದೀವಿ. ನಮ್ಮ ತೆಗೆ ಧರ್ಮ ಐತೆ ಅನ್ನೋ ಒಂದು ಸ್ವಾಭಿಮಾನ ಇತ್ತಂದ್ರ ಗ್ರಹ ಗತಿಗಳು ಬದಲಾಗಿ ನಿಮ್ಮ ಕಾರ್ಯಸಿದ್ಧಿ ಆಕತಿ, ಅಂತ ಶಕ್ತಿ ನಿಮ್ಮೊಳಗೆ ಬರ್ತೈತಿ. ಅದಕ್ಕೆ ಧರ್ಮೋ ಮಿತ್ರಂ ಸದಾಸ್ತುಮೇ. ಪಾಂಡವರ ಹತ್ತಿರ ಧರ್ಮ ಇತ್ತು, ಗ್ರಹಗೋ ಎಲ್ಲ ದುರ್ಯೋಧನ ಸಹಾಯ ಬಿಟ್ಟ, ಪಾಂಡವರು ಸಾತು ಕೊಟ್ಟು. ಖರೆ ಹುಟ್ಟಿದ ಯಾರಿಗೆ ಸಾತಿದ್ದೋ ಅವ? ದುರ್ಯೋಧನಗ. ಯಾಕೆ ಅವಂಗ ಸಾಥ್ ಕೊಡ್ಲಿಲ್ಲ? ಅಲ್ಲಿ ಕರ್ಮ ಬತ್ತು, ಇಲ್ಲಿ ಧರ್ಮ ಬತ್ತು. ಯಥೋ ಧರ್ಮ ಸ್ತತೋ ಜಯ. ಎಲ್ಲಿ ಧರ್ಮತಿ ಅಲ್ಲಿ ವಿಜಯ ಪ್ರಾಪ್ತ ಆಗತಿ, ಗ್ರಹಗತಿ ಸಹಿತ ಬದ್ಲಾಕತಿ. ಹಂಗ ಕೃಷ್ಣನಂಗ ನಿಮ್ಮ ಜೀವನದಾಗ ಒಬ್ಬ ಗುರು ಇದ್ರೆ ಸಾಕು, ಆ ಗುರು ಎಲ್ಲಾ ದಿಶಾ ಬದಲಾಗ್ತಾವ, ಮೋಕ್ಷ ಮಾರ್ಗ ಪ್ರಶಸ್ತ ಆಗ್ತದ, ಅಂತ ವ್ಯಕ್ತಿತ್ವ ಪ್ರಾಪ್ತ ಆಗ್ತದ. ಅಂತ ವ್ಯಕ್ತಿತ್ವ ಸಲುವಾಗಿ ಸಂತ ಶಿರೋಮಣಿ ಆಚಾರ್ಯ ಭಗವಾನ್ ವಿದ್ಯಾಸಾಗರ ಗುರುದೇವರ, ಆಚಾರ್ಯ ಶಾಂತಿಸಾಗರರ, ಆಚಾರ್ಯ ಶಾಂತಿಸಾಗರ ಪರಂಪರೆಯ ದೇಶಭೂಷಣ್ ಧರ್ಮಭೂಷಣ್ ಗುರು ಮಹಾಜರ ಅವ್ರದೆಲ್ಲ ಕೃಪಾದೃಷ್ಟಿ ನಮ್ಮ ಆತ್ಮನ ಮೇಲೆ ಇರುವುದರಿಂದ, ಭದ್ರಗಿರಿ ಮೇಲೆ ಆಚಾರ್ಯ ಭದ್ರಭಾವ ಕೃಪಾದೃಷ್ಟಿ ಇರುವುದರಿಂದ ಯಾವ ಶಕ್ತಿನೂ ಏನು ಮಾಡಕ್ ಸಾಧ್ಯ ಇಲ್ಲ. ಧರ್ಮದ ಜಯ ಹಾಗೆ ಆಗ್ತದ. ನಮ್ಮ ತೆಕ್ಕ ಧರ್ಮ ಅನ್ನೋ ಸ್ವಾಭಿಮಾನ ನಮಗಿರ್ಲಿ. ಜಯ बोलो ಆತ್ಮ ಧರ್ಮ ಕಿ. प्रभु देव तुम्हारे पवित्र मुख से निस्तृत जो शीतलवाणी, जग जन मन के मल को धोती अतः कहाती जिनवाणी. जयवंतो माँ जग में तब तक जब तक सूरज चांद रहे, शीश नवाते कर्म हरो माँ अब तक हम विषयांद रहे, अब हम ना विषयांद रहे.